ವಿಪಂಚಿಯೇ ಕಲಾಲತಾಂಗಿಯ ಕೈಯ ತಳಿರ ತುಂಪಿನ ಸೋಂಕು ಸಾಲ್ವುದೇ ನಿನಗೆ ತಾಂಡವ ಶಿವನ ಕೈಯ ಡಮರು ಆವೇಶಮಂ ತಾಂಡವ ಶಿವನ ಕೈಯ ಡಮರು ಆವೇಶಮಂ ಆಹ್ವಾನಗೈ ಸಾಗರೋಪಮಂ ಗಾನಗೈ ಸಾಗರೋಪಮಂ ಗಾನಗೈ ಆಂಜನೇಯನ ಸಾಗರೋಲ್ಲಂಘನ ಮಹಾಸಾಗಸ ಕಥಾ ಸರಿಸಾಗರದ ಸಮನ್ಮಥನಮಂ ಆಂಜನೇಯನ ಸಾಗರೋಲ್ಲಂಘನದ ಮಹಾಸಾಗಸ ಕಥಾ ಸರಿಸಾಗರದ ಸಮ್ಮಥನಮಂ ಎಲ್ಲರಿಗೆ ನಮಸ್ಕಾರ. ರಾಮಾಯಣ ದರ್ಶನ ವಾಚನ ವ್ಯಾಖ್ಯಾನ ವಾದನಗಳ ಎರಡನೆಯ ಕಂತಿನ ಸರಣಿಯ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಇಲ್ಲಿ ಸಾಗರೋಲ್ಲಂಘನಂ ಅನ್ನುವ 11ನೇ ಸಂಚಿಕೆಯ ಕಿಷ್ಕಿಂಧ ಸಂಪುಟದ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಆಂಜನೇಯ ತಾನು ವಾನರ ವೀರರಿಗೆಲ್ಲ ಆಶ್ವಾಸನೆ ಕೊಟ್ಟು ಕಾಣಿಂ ಆ ಅಪರೋಕ್ಷಮಂ ಅಂತ ಹೇಳಿ ಸಾಕ್ಷಾತ್ತಾಗಿ ಶಕುನಿಶಿಲೆ ಅಂತ ಒಂದು ಪರ್ವತದ ತುದಿಯ ಮೇಲಿನ ಹೆಬ್ಬಂಡೆ ಅದರ ಮೇಲೆ ಹತ್ತುತ್ತಾನೆ. ಅಲ್ಲಿಂದ ಹಾರುವುದಕ್ಕೆ ಸನ್ನದ್ಧನಾಗ್ತಾನೆ. ಅದನ್ನು ನೋಡಬಹುದು. ಕಾವ್ಯಯಾತ್ರೆಗೆ ಮುನ್ನ ಮಾವೇಶದುನ್ನತಿಯ ನಾಂದಿಗೇರುವ ಕವಿಯ ಕಲ್ಪನೆಯ ಪಾಂಗಿಂದೆ. ಕಾವ್ಯಯಾತ್ರೆಗೆ ಮುನ್ನ ಮಾವೇಶದುನ್ನತಿಯ ನಾಂದಿಗೇರುವ ಕವಿಯ ಕಲ್ಪನೆಯ ಪಾಂಗಿಂದೆ. ಲಂಘನಾಘಾತಮಂ ನಿತ್ತರಿಸುವೆತ್ತರಕ್ಕೆ ವಜ್ರತರುವೆ ಮಹೇಂದ್ರ ಮಸ್ತಕ ಕಲ್ಪಮ ಶಕುನಿಶಿಲೆಗಾಂಜನೇಯಂ. ಜಂಗಮಾಚಲಂ ತಾಂ ಸ್ಥಾವರಜಲಕ್ಕೇರ್ವವಾಲ್ ವಿರಾಟ್ ರೂಪಿ ಸಾನುವಿಂದಡರುತಿರಲ ಮಲಯ ಸಾನುವಿಂದಡರುತಿರಲ ಮಲಯ ಪಸುರೋರೆಯಂ. ಭವ್ಯವಾದುದೋ ಭೀಷ್ಮ ದೃಶ್ಯಂ ಕಪಿಧ್ವಜರ ಅನಿಮೇಷ ವಿಸ್ಮಯಕ್ಕೆ ಪಳುವಾಯಿತು ಪೆರ್ಗಾಡು ಕುಸಿಗಿತ್ತು ಬಾನ್ ಮಾಡು. ಹೆದರಿ ಹುದುಗುವ ತೆರದಿ ಕುರ್ಗಿ ಕುಬ್ಜತೆವೆತ್ತು ಸೆಡೆತುದ ಪರ್ವತದ
ಮೊಳಕಾಲಿನಾಳದ ಮಡು ನಡುವೆ ಪಾಯುವ ಪೇರಾನೆಯೋ ತತ್ತಳ ತುಳಿದು ಸಾಗುತ್ತಿರೆ. ಪೆರ್ಮರಂ ಕರೆ ಮುರಿದುರುಳ್ದುವೈ ಕುರುಚಲಿನೊಣಗು ಕಟ್ಟಿ ಮುರಿವಂತೆ. ಪೆರ್ಮರಂ ಕರೆ ಮುರಿದುರುಳ್ದುವೈ ಕುರುಚಲಿನೊಣಗು ಕಟ್ಟಿ ಮುರಿವಂತೆ. ಗುರುಭಾರದ ಪದಹತಿಗೆ ಕಾಣ್ ಓ ಕರಿಸಿದ ತದ್ರಿ ತನ್ನೊಡಲ ಕೆಂಗಾವಿ ಮಣ್ವೆರಸಿದೋ ಕಳಿಯಲಂ. ಗುರುಭಾರದ ಪದಗತಿಗೆ ಕಾಣ್ ಓ ಕರಿಸಿದ ತದ್ರಿ ತನ್ನೊಡಲ ಕೆಂಗಾವಿ ಮಣ್ವೆರಸಿದೋ ಕಳಿಯ ನೀರ್ಗಡವು. ವ್ಯಾಘ್ರನಕ ಮೂವಳಿಸೆ ಗೂಳಿಗಿಣಿಲಿಂದುರ್ಕಿ ಕೊಳಲಿಡುವ ಬುಗ್ಗೆ ಕೆನ್ನೀರ್ಗಳ. ಗಾರಾದ ಪಕ್ಷಿ ಲಕ್ಷದ ತುಮುಲ ಚಿಂಗಾರದಿ ಇವ ಅಣುಗನ ಕೈಯ ಗಿರಿಗಿಚ್ಚಿಯಾದುದ ಶೈಲವನ ಭೂಮಿ. ಕುಣಿವ ಅಣುಗನ ಕೈಯ ಗಿರಿಗಿಚ್ಚಿಯಾದುದ ಶೈಲಭೂಮಿ. ಆಂಜನೇಯನ ಕಲ್ಯಾಣಕರವಾದ ಲಂಕಾ ಪ್ರಸ್ಥಾನಕ್ಕೆ ಮಂಗಳಮಯವಾದ ಕಲ್ಯಾಣಿ ರಾಗದ ಆರಂಭವಾಗಿದೆ. ಕವಿ ಒಂದೊಂದು ಹಂತದಲ್ಲೂ ಕೊಡ್ತಕ್ಕಂಥ ಅಲಂಕಾರಗಳು ಕಾವ್ಯಕ್ಕೆ ಎಷ್ಟು ಪುಷ್ಟಿಯನ್ನು, ರಸಭಾವ ಸಂತುಷ್ಟಿಯನ್ನು ಕೊಡ್ತಾ ಇವೆ ನೋಡಿ. ಕಾವ್ಯ ಯಾತ್ರೆಗೆ ಮುನ್ನಂ ಆವೇಶದ ಉನ್ನತಿಯ ನಾಂದಿಗೇರುವ ಕವಿಯ ಕಲ್ಪನೆಯ ಪಾಂಗಿಂದೆ. ಕಾವ್ಯ ರಚನೆ ಮಾಡುವಾಗ ನಾಂದಿ ಪದ್ಯವೇ ಚೆನ್ನಾಗಿಲ್ಲದೆ ಇದ್ದರೆ ಇನ್ಯಾವುದು ಚೆನ್ನಾಗಿರುತ್ತೆ. ನಾನು ನನ್ನ ಗೆಳೆಯರು ಶಂಕರ್, ಸುಧೀರ್ ಮೊದಲಾದವರೆಲ್ಲ ಯಾವುದೇ ಒಂದು ಸಂಸ್ಕೃತ ಕಾವ್ಯವೋ ಮತ್ತು ಯಾವುದೋ ಕಾವ್ಯ ಬಂದರೆ ಮೊದಲಿಗೆ ನಾಂದಿ ಶ್ಲೋಕ ಮಂಗಳ ಪದ್ಯ ಏನು ಬರೆದಿದ್ದಾನೆ ನೋಡೋಣ, ಅದೂ ಪ್ರಯೋಜನಕ್ಕಿಲ್ಲ ಅಂದರೆ ಎತ್ತಿ ತಿಪ್ಪೆಗೆ ಒಗಾಯಿಸೋದೇ ಸರಿ ಅಂತ. ಯಾಕೆಂದರೆ ಫಸ್ಟ್ ಅಪಿಯರೆನ್ಸ್ಗೆ, ಎಂಟ್ರಿಗೆ, ಟೇಕ್ ಆಫ್ಗೆ ಒಂದು ಒಳ್ಳೆಯ ಅವಕಾಶ ಕೊಡ್ಕೊಳ್ಳದೆ ಇದ್ದರೆ ಮೊದಲ ಪದ್ಯವನ್ನಾದರೂ ಚೆನ್ನಾಗಿ ಬರೀಬೇಕು. ಇನ್ನೇನು ಬರೆದಾನು ಹಾಗೆ ಬರೀದೇ ಇದ್ದರೆ ಪ್ರಯೋಜನ ಏನು? ಅದರಿಂದ ನಾಂದಿಯ ಒಂದು ಆವೇಶದ ಉನ್ನತಿಗೆ ಅವನು ಏರ್ತಾನಲ್ಲ ಕವಿ. ಆ ರೀತಿಯಲ್ಲಿ ಕಾವ್ಯ ಯಾತ್ರೆ, ಒಂದು ಮಹಾಕಾವ್ಯ ಬರೀಬೇಕಾದ್ರೆ ಕವಿ ಹೇಗೆ ಬರೀತಾನೆ, ಎಷ್ಟು ಕಷ್ಟಪಡ್ತಾನೆ, ಅದಕ್ಕೆ ಆ ಭಾವ ಸಮಾಧಿಯನ್ನು ಯಾವ ಥರ ಕಾಪಾಡಿಕೊಳ್ತಾನೆ, ಅದು ತುಂಬ ಮುಖ್ಯ. 9 ವರ್ಷಗಳ ಕಾಲ ತಪಸ್ಸಿನಂತೆ ಇವರು ಬರೆದರು ಈ ಕಾವ್ಯವನ್ನು. ಮಿಲ್ಟನ್ 7 ವರ್ಷ ಕಾಲ ಪ್ಯಾರಡೈಸ್ ಲಾಸ್ಟನ್ನು ಬರೆದ. ವಿಶ್ವನಾಥ್ ಸತ್ಯನಾರಾಯಣ 25 ವರ್ಷ ಕಾಲ ಬರೆದರು ರಾಮಾಯಣ ಕಲ್ಪವೃಕ್ಷವನ್ನು. ಹಾಗೆ ಅಷ್ಟು ವರ್ಷ ಕಾಲ ಆ ಕಾವ್ಯ ರಚನೆಯ ಆವೇಶವನ್ನು, ಬ್ರಿಮಿಂಗ್ ಎಕ್ಸ್ಪೀರಿಯನ್ಸನ್ನು ಇಟ್ಟುಕೊಂಡು ಬರೆಯಬೇಕು. ಈಗ ಕೆಮ್ಮಿ, ಈಗ ಸೀನಿ, ಈಗ ಇನ್ನೇನೋ ಮಾಡಿ ಬರೀತಕ್ಕಂಥ ಹನಿಗಮನ ಹುಸಿಗಮನದಂತೆ ಅಲ್ಲ. ಅದು ನಿರಂತರವಾಗಿ ತುಂಬಿಟ್ಟುಕೊಳ್ಬೇಕಾದಂಥ ಆವೇಶ. ಈಗ ಒಂದು 3 ಗಂಟೆ ಕಾಲ ಕಚೇರಿ ಮಾಡಬೇಕು ಅಂದರೆ ಆತ ಎಷ್ಟು ಹೊತ್ತು ಕಾಯ್ದಿಟ್ಕೊಳ್ಬೇಕು ಕಂಠದ ತ್ರಾಣವನ್ನು. 2 ಗಂಟೆ 3 ಗಂಟೆ ಕಾಲ ರಂಗಸ್ಥಳದಲ್ಲಿ ಕುಣಿಯಬೇಕು ಅಂದರೆ ಕಲಾವಿದ ಎಷ್ಟಿಟ್ಕೊಳ್ಬೇಕು. ಯಾವುದೋ ಒಂದು 2 ನಿಮಿಷದ ಹಾಡನ್ನು ಹಿಂಗೆ ಹಾಡಿ ಹಾಗೆ ಹೋಗ್ಬಿಡೋದು ಅಂತಲ್ಲ. ಎಲ್ಲಕ್ಕೂ ಅದರದೇ ಆದ ಕಷ್ಟ, ಅದರದೇ ಆದ ಸ್ವಾರಸ್ಯ, ಮಹತ್ವ ಇರುತ್ತೆ ನಿಜ. ಆದರೆ 2 ನಿಮಿಷದಲ್ಲಿ ಅವನಷ್ಟನ್ನು ತೋರಿಸ್ಬೇಕು ಅನ್ನೋದು ಹೇಗೋ, ಆ ಬ್ರಿಲಿಯನ್ಸನ್ನು 2 ಗಂಟೆ ಕಾಪಾಡಿಕೊಳ್ಬೇಕು ಅನ್ನೋದು ಇರುತ್ತೆ. ನನ್ನ ನಿರೀಕ್ಷೆ 2 ನಿಮಿಷದ ಕ್ವಾಲಿಟಿಯನ್ನು ಒಬ್ಬ ಸಿನಿಮಾ ಹಾಡುಗಾರ, ಸುಗಮ ಸಂಗೀತಗಾರ ಕಾಪಾಡಿಕೊಳ್ಳೋದನ್ನು ಆ ಕ್ವಾಲಿಟಿಯಲ್ಲಿ ಶಾಸ್ತ್ರೀಯ ಸಂಗೀತಗಾರ 2 ಗಂಟೆ ಕಾಪಾಡಿಕೊಳ್ಬೇಕು. ಕಷ್ಟ ಸಾಧ್ಯವಾದದ್ದು ಆ ಕಾಂಬಿನೇಷನ್ ಬೇಕು. ಅಂದರೆ ಆ ಒಂದು ಸಂಕೀರ್ಣ ಸ್ವಾರಸ್ಯಗಳನ್ನು ಹಾಗೆಯೇ ಹೆಪ್ಪುಗಟ್ಟಿ ತೋರಿಸಬೇಕಾದ ಬಾಧ್ಯತೆ ಉಂಟು. ಇಲ್ಲಿ ಕವಿ ಹಾಗೆ ಮಾಡ್ತಾ ಇದ್ದಾರೆ. ಕಾವ್ಯ ಯಾತ್ರೆಗೆ ಮುನ್ನ ಆವೇಶದುನ್ನತಿಯ ನಾಂದಿಗೇರುವ ಕವಿಯ ಕಲ್ಪನೆಯ ಪಾಂಗಿಂದೆ. ಕವಿಯ ಕಲ್ಪನೆ ಎಷ್ಟೆಷ್ಟು ಎತ್ತರಕ್ಕೆ ಬರುತ್ತೆ, ಆಕಾಶದೆತ್ತರಕ್ಕೆ ಅದು ಹಾರುತ್ತೆ. ಹಾಗೆ ಹನುಮಂತ ಶಕುನಿ ಶಿಲೆಯನ್ನು ಏರ್ತಾನೆ. ಒಂದು ಎತ್ತರದ ಜಾಗದಿಂದ ಹಾರೋದು ಅನುಕೂಲ. ತತ್ಕ್ಷಣವೇ ಅಲ್ಲಿಗೆ ಹೋದ ತಕ್ಷಣ ಮೊಮೆಂಟಮ್ ಸಿಗುತ್ತೆ.
ಎತ್ತರಕ್ಕೆ ಹೋದರೆ ಪೊಟೆನ್ಷಿಯಲ್ ಎನರ್ಜಿ ತಾನಾಗಿ ಒದಗಿ ಬರುತ್ತೆ. ಅಲ್ಲಿಂದ ತತ್ಕ್ಷಣ ರಾಕೆಟ್ ಲಾಂಚ್ ಮಾಡ್ತೀವಲ್ಲ, ಅದು ತತ್ಕ್ಷಣ ಮೇಲಕ್ಕೆ ಚಿಮ್ಮುವಂಥದ್ದು, ಹಾಗೆ ಚಿಮ್ಮಬೇಕು. ಅದೊಂದು ಪ್ಯಾರಾಬಾಲಿಕ್ ಪ್ರೊಜೆಕ್ಷನ್ ಬೇಕಾಗಿರತಕ್ಕಂಥ ಆಂಜನೇಯನಿಗೆ. ಆ ಸಮುದ್ರವನ್ನು ದಾಟೋದಕ್ಕೆ ಪ್ಯಾರಾಬೋಲಾ ಅಂತ ಯಾವ ಒಂದು ಈ ಶಂಕುಚ್ಛೇದಗಳು ಅಂತ ಕರೀತಾರೆ, ಕಾನಿಕ್ ಸೆಕ್ಷನ್ಸ್ ಅಂತ, ಅಲ್ಲಿ ಪ್ಯಾರಾಬೋಲಾ ಅಂತ ಒಂದು ಬರುತ್ತೆ. ಅದು ಪರವಲಯ ಅಂತ ಕನ್ನಡದಲ್ಲಿ ಅನುವಾದ ಮಾಡ್ತಾರೆ. ಆ ಪರವಲಯಾತ್ಮಕವಾಗಿ ಅವನು ಹಾರಬೇಕಾಗುತ್ತೆ. ಆ ರೀತಿ ಸಮುದ್ರವನ್ನು ದಾಟಬೇಕು. ದಾಟುವಂತೆ ಬೇಕಾದ ಜಾಗ ಐಕಟ್ಟನ್ನು ಆರಿಸ್ಕೊಂಡಿದ್ದಾನೆ. ಅದು ಶಕುನಿಶಿಲೆ. ಆ ಹೆಸರು ಕುವೆಂಪು ಅವರೇ ಕೊಟ್ಟಿರೋದು. ಈ ಥರದ ಹೆಸರುಗಳನ್ನು ಅವ್ರು ತುಂಬ ಚೆನ್ನಾಗಿ ಕೊಡ್ತಾರೆ. ಶಕುನಿ ಶಿಲೆ ಅನ್ನೋದಕ್ಕೆ ಕಾರಣ ಅದು ಸಂಪಾತಿ ಕೂತಿದ್ದ ಶಿಲೆ ಅಂತ. ಶಕುನಿ ಅಂದರೆ ಪಕ್ಷಿ ಅಂತ. ಜೊತೆಗದು ಲಂಕೆಗೆ ದುಶ್ಶಕುನವಾದಂಥ ಶಿಲೆ, ಹನುಮಂತ ಅಲ್ಲಿಂದ ಹಾರಿದ್ರಿಂದ. ಮತ್ತು ಇವರಿಗೆ ಅಭ್ಯುದಯವಾದಂಥ ಶಿಲೆ, ಶುಭಶಕುನವಾದಂಥ ಶಿಲೆ. ಎಲ್ಲ ಕಾರಣದಿಂದ ಶಕುನಿ ಶಿಲೆ ಅಂತ. ಅವರು ಇನ್ನೊಂದು ಕಡೆ ಕಂಸಶಿಲೆ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಅವರ ಕೃತ್ತಿಕೆ ಎನ್ನುವ ಸಾನೆಟ್ಗಳ ಸಂಗ್ರಹದಲ್ಲಿ ಕಂಸಶಿಲೆ ಅಂತ ಶಬ್ದ. ಕಂಸಶಿಲೆ ಅಂದರೆ ಒಬ್ಬೊಬ್ಬ ದೇವಕಿಯ ಮಕ್ಕಳನ್ನು ಅವನು ಅಪ್ಪಳಿಸಿ ಕೊಲ್ತಾ ಇದ್ನಲ್ಲ ಕಂಸ, ಆ ಬಳಸಿದಂಥ ಕಲ್ಲಿಗೆ ಕಂಸಶಿಲೆ ಅಂತ. ನಾನು ಇಂಜಿನಿಯರಿಂಗ್ ಓದುವಾಗ ನಮ್ಮ ರಿಸಲ್ಟ್ಗಳನ್ನೆಲ್ಲ ಮೆತ್ತತಕ್ಕಂಥ ನೋಟಿಸ್ ಬೋರ್ಡ್ಗೆ ಕಂಸಶಿಲೆ ಅಂತ ಹೆಸರಿಟ್ಟಿದ್ದೆ. ಎಷ್ಟೋ ಜನರ ಬದುಕನ್ನೆಲ್ಲ ಹಾಳು ಮಾಡುತ್ತೆ ಅದು ಅಂತ ಹೇಳ್ಬಿಟ್ಟು, ಬಾಪ ಕಂಸಶಿಲೆ ನೋಡ್ಕೊಂಡು ಬರೋಣ ಅಂತಿದ್ದೆ. ಈಗಲೂ ಕೆಲವರು ಸ್ನೇಹಿತರು ಜ್ಞಾಪಿಸ್ಕೋತಾರೆ ಕಂಸಶಿಲೆ ಏನಾಯಿತು ಅಂತ. ಅಂದರೆ ಕವಿಗೆ ಈ ಹೆಸರುಗಳೆಲ್ಲ ತಾನಾಗಿ ಹೊಳೆಯುತ್ತೆ. ಆ ರೀತಿ ಪ್ರತಿಯೊಂದನ್ನು ಸೊಗಸಾಗಿ, ಪ್ರತಿಯೊಂದನ್ನು ರಮಣೀಯವಾಗಿ ಕಾಣಬೇಕು. ಅಡ್ಡೆಸರಿಡೋದು ಎಷ್ಟು ಒಳ್ಳೆಯ ಶೋಭಸ್ಕರವಾದಂಥ ಶೋಭಾಸ್ಪದವಾದ ಕಾರ್ಯ ನೋಡಿ. ಕೆಲವರು ತುಂಬ ಚೆನ್ನಾಗಿ ಇಡೋದನ್ನು ಕಲ್ತ್ಕೊಂಡಿರ್ತಾರೆ. ಅದರೊಳಗೊಂದು ಸೊಗಸಿದೆ. ನಮ್ಮ ಬಗ್ಗೆ ಅಡ್ಡೆಸರಿಟ್ಟಿಗೂ ಮೆಚ್ಚಿಕೊಳ್ಬೇಕು ನಾವು, ಆಗಲೇ ಕಲೆ ಅಂತ ಅನಿಸಿಕೊಳ್ಳುತ್ತೆ. ಈಗ ಅನುಕರಣೆ, ಒಬ್ಬರನ್ನ ಗೇಲಿ ಮಾಡ್ತಕ್ಕಂಥದ್ದು. ಕಹಿ ಇಲ್ಲದೆ ಗೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಹಿ ಇದ್ದರೂ ಹುಳುಕಿಲ್ಲದೆ ಇದ್ದರೆ ಚೆನ್ನಾಗಿ ಹಾಗಲಕಾಯಿ ಗೊಜ್ಜು ಥರ ರುಚಿಯಾಗಿರುತ್ತೆ. ಈ ಥರದ್ದೆಲ್ಲ ಸ್ವಾರಸ್ಯ. ಅಲ್ಲಿ ಆ ಶಕುನಿ ಶಿಲೆಯನ್ನು ಹತ್ತಿ ಜಂಗಮಾಚಲಂ ಸ್ಥಾವರಾಚರವ ನಿರ್ವವೋಲ್ ಆ ವಿರಾಟ್ ರೂಪಿ ಅಡರಿದಮ್ ಅಂತಾರೆ. ಓಡಾಡುವ ಬೆಟ್ಟ, ನಿಂತಿರುವ ಬೆಟ್ಟದ ಮೇಲೆ ಹತ್ತಿದಂತೆ ಅವನು ಹತ್ತಿದ ಅಂತ ಇನ್ನೇನು ಕೊಡಬೇಕು ಹೋಲಿಕೆ. ಹತ್ತಿದ ತಕ್ಷಣ ಪಳುವಾಯಿತು ಪೆರ್ಗಾಡು, ಕಾಡು ಖಾಲಿಯಾದಂತೆ ಕಾಣಿಸ್ತಂತೆ. ಬಾನಿನ ಮಾಡು ಕುಸಿದು ಬಿಟ್ಟಂತೆ ಕಾಣಿಸ್ತು. ಇವನು ತಲೆ ಎತ್ತಿದರೆ ಆಕಾಶ ತೂತಾದಂತೆ ಕಾಣಿಸ್ತಾ ಇತ್ತು. ಹೆದರಿ ಹುದುಗುವ ತೆರದಿ ಕುರ್ಗಿ ಕುಬ್ಜತೆ ವೆತ್ತು ಸೆಡೆದುದ ಪರ್ವತದ ಪೆರ್ವೀಡು. ಇವನ ಎತ್ತರವನ್ನು ಕಂಡು ಕುಗ್ಗಿ ಕುಬ್ಜತೆಯಿಂದ ತಲೆ ತಗ್ಗಿಸಿ ಬಿಡುತ್ತಂತೆ ಆ ಮಹೇಂದ್ರ ಪರ್ವತ. ಮತ್ತೆ ನೋಡಿ, ಆ ಮೊಣಕಾಲಿನಾಳದ ಮಡು ನಡುವೆ ಪಾಯುವ ಪೇರಾನೆ ಒಲ್ ತೊತ್ತಳದುಳಿದು ಮೆಟ್ಟಿ ಸಾಗುತ್ತಿರೆ. ಮೊಣಕಾಲಷ್ಟೇ ಆಳ ಬರತಕ್ಕಂಥ ಜಾನುದಗ್ನ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಜಾನುನಿ ಅಂದರೆ ಮಂಡಿಯವರೆಗೂ ಬರತಕ್ಕಂಥ ಆ ಜಾನುದಗ್ನವಾದ ಜಲದಲ್ಲಿ ಮಹಾಗಜವೊಂದು ಓಡಾಡುವಂತೆ ಅವನು ಅಲ್ಲಿಯ ತೊರೆಗಳನ್ನು ದಾಟಿಕೊಂಡು ಹೋಗ್ತಾ ಇದ್ದರೆ, ಎಲ್ಲವನ್ನು ತುಳಿದುಕೊಂಡು ಹೋಗ್ತಾ ಇದ್ದರೆ, ದೊಡ್ಡ ದೊಡ್ಡ ಮರಗಳು ಒಣಗಿದವ ಕಡ್ಡಿಗಳ ಹಾಗೆ ಪಟಪಟನೆ ಲಟಲಟನೆ ಮುರಿದು ಹೋಗ್ತಾ ಇದ್ದವು. ಅವನ ಭಾರವಾದ ಹೆಜ್ಜೆಯ ಘಾತಕ್ಕೆ, ಆ ಬೀಸಿಗೆ ಪರ್ವತ ಚಿತ್ಕಾರ ಮಾಡ್ತಾ ಇದೆ, ಕುಯ್ಯೋ ಮರ್ರೋ ಅಂತ ಉದ್ಗಾರವನ್ನು ಮಾಡ್ತಾ ಇದೆ. ಮತ್ತು ಅವನು ಹೆಜ್ಜೆ ಇಟ್ಟ ತಕ್ಷಣ ನೆಲದೊಳಗಿದ್ದಂಥ ಜಲದ ಬುಗ್ಗಿಗಳು ಸಿರ್ರನೆ ಆಕಾಶಕ್ಕೆ ಚಿಮ್ಮಿ ಆ ಕೆಮ್ಮಣ್ಣಿನ ಜೊತೆಗೆ ಬೆರೆತು ಗೂಳಿಯ ಹಿಳಿಲಿನ ಮೇಲೆ ಹುಲಿ ಬಂದು ಲಂಘಿಸಿ ಉಗರಿಂದ ಅಪ್ಪಳಿಸಿ ತಿವಿದ ತಕ್ಷಣ 5 ರಂಧ್ರಗಳಿಂದ ರಕ್ತ ಚಿಮ್ಮುವ ಹಾಗೆ ಆ ನೀರಿನ ಕಾರಂಜಿ ಚಿಮ್ಮುತ್ತಾ ಇದೆ ಅಂತ ವರ್ಣಿಸ್ತಾರೆ. ವ್ಯಾಘ್ರ ನಖಂ ಅವ್ವಳಿಸೆ ಗೂಳಿ ಹಿಣಿಲಿಂದ ಉರ್ಕಿ ಪೊನಲಿಡುವ ಬುರ್ಗೆ ಕೆನ್ನೀರ್ಗಳೋಲ್ ಓಕರಿಸಿತು ಓಕುಳಿಯ ನೀರ್ಗಳಂ ಅಂತ. ಯಾವ ರೌದ್ರವಾದಂಥ ಚಿತ್ರಣ. ತುಂಬ ಜನ ಸಂಸ್ಕೃತ ಕವಿಗಳಿಗೆ ಬೆಣ್ಣೆ ಸಕ್ಕರೆ ಇತ್ಯಾದಿಗಳಲ್ಲೇ ಇರ್ತಾರೆ. ಆ ಹೂವು ಹೆಣ್ಣು ಇದು ಬಿಟ್ಟು ಆಚೆಗೆ ಬರೋದೇನೇ ಇಲ್ಲ. ಈ ವೀರ ರೌದ್ರ ಬೀಭತ್ಸ ಭಯಾನಕಗಳ ಒಂದು ಸ್ಪರ್ಶವೇ ಮಾಡೋಲ್ಲ. ಅದು ಬೇಕು. ಪಾಶ್ಚಾತ್ಯ ಕವಿಗಳಲ್ಲಿ ಉಂಟು. ಗುಣಕ್ಕೆ ಮತ್ಸರ ನಮಗೆ ಯಾಕೆ? ಹೋಮರ್ನ, ವರ್ಜಿಲ್ನ, ಮಿಲ್ಟನ್ನ, ಶೇಕ್ಸ್ಪಿಯರನ್ನ, ಡಾಂಟೆಯನ್ನು, ಈ 5 ಜನ ಮಹಾಕವಿಗಳು ಪಾಶ್ಚಾತ್ಯ ಕವಿಗಳನ್ನು ನೋಡಿದ್ರೆ ರೌದ್ರ, ಭೀಕರ, ಭಯಾನಕ, ಬೀಭತ್ಸ ಈ ರಸಗಳು ಹೇಗಿರುತ್ತವೆ ಅಂತ ಗೊತ್ತಾಗುತ್ತೆ. ಅದನ್ನೆಲ್ಲ ಆಪೋಷಣ ತಗೊಂಡವರು ಕುವೆಂಪು. ಆ ಭಾವವನ್ನೆಲ್ಲ ಅವರು ತಮ್ಮದಾಗಿಸಿಕೊಳ್ತಾರೆ. ಒಟ್ಟಿನಲ್ಲಿ ಪಕ್ಷಿಗಳ ಚೀತ್ಕಾರ, ಆಕಾಶದಲ್ಲಿ ಚಂಕ್ರಮಣ ಮಾಡಿ ಒದ್ದಾಡುವ ಬಗೆ ತುಂಬ ವಿಶೇಷವಾದಂಥದ್ದು, ಇವನ್ನೆಲ್ಲ ಕಲ್ಪಿಸಿಕೊಳ್ತಾರೆ. ಭೋಜರಾಜ ತನ್ನ ಚಂಪು ರಾಮಾಯಣದ ಸುಂದರಕಾಂಡದ ಆರಂಭದಲ್ಲಿ ಮಹೇಂದ್ರ ಪರ್ವತದ ಮೇಲೆ ಹನುಮಂತ ಅಡರಿದಾಗ ಬಂಡೆಗಲ್ಲುಗಳು ದಳದಳನೆ ಉದುರಿಬಿಟ್ಟಾಗ ಅವನ ಹೆಜ್ಜೆ ಘಾತಕ್ಕೆ ಬೆಟ್ಟದ ಮೈಮೇಲೆಲ್ಲ ಬೋರೆ ಇದ್ದಂತೆ ತೋರ್ತಂತೆ. ಬಿಲದಿಂದ ಹಾವುಗಳು ಸರಬರನೆ ಹೊರಕ್ಕೆ ಬಂದಾಗ ಇವನು ಹೊಟ್ಟೆ ಸೀಳಿ ಕರಳುಗಳೇ ಆಚೆ ಬರುವಂತೆ ಕಾಣಿಸ್ತಂತೆ ಮಹೇಂದ್ರ ಪರ್ವತದ್ದು.
ಹೀಗೆಲ್ಲ ಮಹೇಂದ್ರ ಪರ್ವತ ಅಸ್ತವ್ಯಸ್ತವಾಯಿತು ಅಂತ ಕವಿ ತುಂಬ ಚೆನ್ನಾಗಿ ವರ್ಣಿಸ್ತಾನೆ. ಇವರು ಒಂದು ಮಾತಲ್ಲಿ ಹೇಳ್ತಾರೆ, ಕುಣಿವ ಅಣುಗನ ಕೈಯ ಗಿಲಿಗಿಚ್ಚಿಯಾದುದ ಶೈಲವನಭೂಮಿ. ಕುಣಿತಾ ಇರ್ತಕ್ಕಂಥ ಆಟ ಆಡುವಂಥ ಚಿಕ್ಕ ಹುಡುಗನ ಕೈಯ ಗಿರಿಗಿಟ್ಲೆ ಹಾಗಾಗ್ಬಿಡ್ತು ಬೆಟ್ಟ ಅಂತ. ಆ ಗಿರಿಗಿಟ್ಲೆ ಗಿಲಿಗಿಚ್ಚಿ ಗಿಲಿಕಿ ಅಂತೆಲ್ಲ ಕರೀತಾರಲ್ಲ, ಆ ರೀತಿಯಾದದ್ದು. ಮಕ್ಕಳು ಕೈಗೆ ಸಿಕ್ಕಿದ್ರೆ ಅದರ ಬಣ್ಣ ನೋಡಿ, ಅದರ ಶಬ್ದ ನೋಡಿ ಅಪ್ಪಳಿಸೋದು, ಹೊಡೆಯೋದು, ಗಿರ್ರಂತ ತಿರುಗಿಸೋದು, ಎಸೆಯೋದು, ಕಚ್ಚೋದು, ಏನೆಲ್ಲ ಮಾಡ್ತಾರೆ. ಈ ಬೆಟ್ಟ ಹಾಗೆ ಹನುಮಂತನ ಕೈಯಲ್ಲಿ ಆಟಿಕೆ ಆದಂತೆ ಆಯಿತು ಅಂತಂತಾರೆ. ಮಕ್ಕಳಿಗಿರುವ ಉತ್ಸಾಹ ಎಂಥದ್ದು, ಅವರ ಎನರ್ಜಿ ಲೆವೆಲ್ ಯಾವ ರೀತಿಯಾದದ್ದು, ಅದನ್ನೆಲ್ಲ ಊಹೆ ಮಾಡಿಕೊಂಡ್ರೆ ಈ ಪ್ರಾಣ ತನಯನ ಒಂದು ವಿಸ್ತೀರ್ಣವಾದ ಯಾನದ ಆರಂಭ ಹೇಗೆ ಆಗಿದೆ ಅಂತ ಗೊತ್ತಾಗುತ್ತೆ. ಮುಂದೆ ನೋಡಿ ಮತ್ತಷ್ಟು ವರ್ಣನೆ ಮಾಡ್ತಾರೆ. ಭೂಕಂಪನವೇ ಎಂತೆ ಬಿನದಕ್ಕೆ ಸೋವು ತೈ ತಂದುದೆನೆ, ಕಣ್ಗೆಟ್ಟು ಕಾಲ್ಗೆಟ್ಟು ಕುದಿದುವ ಅಲ್ಲಿ ಜೀವ ಜಂತು. ಕಣ್ಗೆಟ್ಟು ಕಾಲ್ಗೆಟ್ಟು ಕುದಿದುವಲ್ಲಿಯ ಜೀವ ಜಂತು. ಕಾಲ್ಮೀಂಟಲ್ಕೆ ಕಲ್ಗೆ ಕಲ್ಗಟ್ಟಿಸಲ್ ಕಿಡಿ ಪೊಣ್ಮಿ ಮರ ಒರೆಯ ದೂದಿ ಪೊತ್ತಲ್ ಬಗನಿಯಂ ಸುತ್ತಿ ಪೆಣೆದಿರ್ಪ ಬಿದಿರ್ಮಳೆಗಳ್ ಧಗಿಸಿ ಪರ್ವಿದುದು ಕಾಲ್ಗಿಚ್ಚು. ಹೊಗೆ ಮುಗಿಲ ನಡು ನಡುವೆ ದಳ್ಳುರಿಯ ಜಿಕ್ವೆಯಂ ಝಳ ಝಳಪಿಸಿ ಏರ್ವಡೆದ ಮರದ ಮೈಯಿಂ ಸೋರ್ದ ಕಂಪಿನಂಟುಗಳುರಿಯ ಧೂಪಿಕ್ಕಿದ ಒಲಾಯ್ತು. ಏರ್ವಡೆದ ಮರದ ಮೈಯಿಂ ಸೋರ್ದ ಕಂಪಿನಂಟುಗಳ್ ಉರಿಯ ಧೂಪಿಕ್ಕಿದ ಒಲಾಯ್ತು. ಹನುಮನಾವೇಶಕ್ಕೆ ಗಂಧದೋಮಂ ಕಿತ್ತು ಸುತ್ತಿಕೊಂಡಂ ತಲೆಗೆ ಪೆರ್ಬಳ್ಳಿಯಂ ಮೈಗೆ ಪಣೆದುಕೊಂಡಂ ಕೇದಗೆಯ ಪೊರೆಗಳಂ ಮತ್ತೆ ಕೌಂಕುಳೊಳಗಿರುಕಿಕೊಂಡಂ ಪೂತ ತರತರದ ತರುಗಳಂ. ಕಾಡಡರಿದೊಂದು ಮಲೆನಾಡಾಗಿ ನೆತ್ತಿಯ ಬಯಲ್ ಸೀಮೆಗೆ ರುತಿರ ವಾಯು ಜನಕಪಿ ಮಹಾಕಾಯಂ. ಇಳಿದುದು ಕಂದರದ ಕಡೆಗೆ ಚಣ ಚಣಕೆ ಲಂಬಿಪಾತನ ಘೋರ ಭಯ ಶಂಕಿಯ ಚಿದ್ಘನ ತನುಚ್ಛಾಯೆ. ಇಳಿದುದು ಕಂದರದ ಕಡೆಗೆ ಚಣ ಚಣಕೆ ಲಂಬಿಪ ಆತನ ಘೋರ ಭಯ ಶಂಕಿಯ ಚಿದ್ಘನ ತನುಚ್ಛಾಯೆ. ಮಹೇಂದ್ರ ಮಾಗಿರೆ ಮಧ್ಯೆ ಲಂಕೆ ಎಡಕಿರೆ ಬಲಕಿರಲಯೋಧ್ಯೆ. ಮಹೇಂದ್ರ ಮಾಗಿರೆ ಮಧ್ಯೆ ಲಂಕೆ ಎಡಕಿರೆ ಬರಕಿರಲಯೋಧ್ಯೆ. ಹನುಮನಾವಾಮ ದಕ್ಷಿಣ ಪದನ್ಯಾಸಕ್ಕೆ ಧಟದ್ವಯಂ ತಕ್ಕಡಿಯನೊಮ್ಮೆ ತೆಂಕಣ್ಗೆ ಒಮ್ಮೆ ಬಡಗಣ್ಗೆ ತೂಗಿದುವೆನಲ್. ಹನುಮನಾವಾಮ ದಕ್ಷಿಣ ಪದನ್ಯಾಸಕ್ಕೆ ಧಟದ್ವಯಂ ತಕ್ಕಡಿಯನೊಮ್ಮೆ ತೆಂಕಣಗ್ಗೆ ಒಮ್ಮೆ ಬಡಗಣ್ಗೆ ತೂಗಿದುವೆನಲ್. ತುಲಾಭಾರಮಂ ತೊನೆದುದೈ ಬೃಹತ್ ಪೃಥಿವೀ ತೊನೆದುದೈ ಬೃಹತ್ ಪೃಥಿವೀ. ಭೂಕಂಪನವೇ ಬೇಂಟೆ ಬಿನದಕ್ಕೆ ಸೋಬುತ ಐತಂದುದೆನೆ. ಭೂಕಂಪವೇ ಆಯ್ತಾ ಏನೋ ಎಂಬಂತೆ ಆ ಹನುಮಂತನ ಲಂಘನದ ಪೂರ್ವೋದ್ಯಮ ಕಾಣ್ತಾ ಇದೆ. ಇನ್ನು ಅವನು ಕಾಲನ್ನು ಮೀಟ್ತಾ ಇದ್ದರೆ ಕಲ್ಲಿಗೆ ಕಲ್ಲು ಘಟ್ಟಿಸಿದಂತೆ ಆಗ್ತಾ ಇದೆ.
ಕಿಡಿ ಚಿಮ್ಮಿ ಆಕಾಶದ ಕಡೆಗೆ, ಮರ ಬಳ್ಳಿಗಳ ಕಡೆಗೆ ಹೋಗ್ತಾ ಇದ್ದಂತೆ ತೋರಿಸುತ್ತೆ. ಬಗಿನಿಯ ಮರ, ಎತ್ತರದ ಮರಗಳು, ಅದನ್ನು ಸುತ್ತಿ ಹೆಣೆದಿದ್ದ ಬಿದಿರ ಮಳೆಗಳು ಧಗಧಗಿಸಿ ಕರುವಿದುದು ಕಾಳ್ಗಿಚ್ಚು. ಅವನ ಕಾಲಿನ ಘಟ್ಟಣೆಗೆ ಕಲ್ಲು ಕಲ್ಲು ಮಸೆಯಲ್ಪಟ್ಟು ಕಿಡಿಯೇರಿದಂತೆ ಆಗಿ ಆ ಕಿಡಿ, ಬಗನಿಯ ಮರ, ಬಿದಿರಿನ ಮಳೆ ಅವುಗಳಿಗೆಲ್ಲ ಸೇರಿ ಅದೆಲ್ಲ ದಳ್ಳುರಿಯಾಗಿ ಆ ದಳ್ಳುರಿ ಇವನಿಗೆ ಆರತಿಯನ್ನು ಮಾಡಿದಂತೆ ಆಗ್ತಾಯಿದೆ. ಬೇರೆ ಬೇರೆ ರಾಳದ ಮರಗಳು ಅದಕ್ಕೆ ಹೊಗೆಯನ್ನು ಕೊಡುವಂಥ ರೀತಿಯಲ್ಲಿ ಉರಿತಾ ಇದ್ದರೆ ಧೂಪ ಇಟ್ಟಂತೆ ಆಗುತ್ತೆ. ಅವನು ಆವೇಶದಿಂದ ಆ ಮರಬಳ್ಳಿಗಳನ್ನು ಕಿತ್ತು ತಲೆಯೊಳಗೆ ಅಲಂಕಾರ ಮಾಡಿಕೊಳ್ತಾ ಇದ್ದಾನೆ. ಕೇದಿಗೆಯ ಪೊದೆಗಳನ್ನೇ ಮೈಗೆ, ಮುಳ್ಳಿನ ಕೇದಿಗೆ ಪೊದೆಗಳನ್ನು ಅಲಂಕಾರ ಮಾಡಿಕೊಳ್ತಾ ಇದ್ದಾನಂತೆ. ಹನುಮಂತ ಕೇತಕಿ ಪುಷ್ಪಪ್ರಿಯ ಅಂತ ಪ್ರಸಿದ್ಧಿ. ಅದನ್ನು ಇಟ್ಟುಕೊಂಡು ಅವರಿಗೆ ಕಲ್ಪನೆ ಮಾಡ್ತಾರೆ. ಮತ್ತು ಪುಷ್ಪ ಅಲಂಕಾರ ಮಾಡಿಕೊಂಡು ಆವೇಶದಿಂದ ಈ ವಾರ್ ಪೇಂಟ್ಸ್ ಅಂತ ಕರೀತಾರಲ್ಲ, ಆಫ್ರಿಕಾದ ಆ ಕಾಡು ಜನ ಎಲ್ಲ ಯುದ್ಧೋದ್ಯಮಕ್ಕೆ ಸನ್ನದ್ಧರಾದರೆ ಮೈಗೆ ಬಣ್ಣ ಬಣ್ಣದ ಪಟ್ಟೆಗಳನ್ನೆಲ್ಲ ಬಳಕೊಂಡು ನೋಡುಗರಿಗೆ ಉಗ್ರವಾಗಿ ತೋರ್ತಾರಂತೆ. ತನ್ಮೂಲಕ ಅವರ ಆಹಾರ್ಯವೇ ಅಷ್ಟು ದೊಡ್ಡ ಪರಿಣಾಮ ಮಾಡಿದ ಮೇಲೆ ಯುದ್ಧದಲ್ಲಿ ಅವರ ಆಂಗಿಕ ಯಾತಕ್ಕೆ ಬೇಕು? ಆ ಸತ್ವದಿಂದ ಬರತಕ್ಕಂಥ ವೀರಾವೇಶ ಇಂಥದ್ದಕ್ಕೆ ಬೇಕು. ಇದರಿಂದಲೇ ಶತ್ರುಗಳು ಎದೆ ಹೊಡೆದು ಸಾಯ್ತಾರೆ. ಆ ರೀತಿ ಮಾಡಿಕೊಳ್ತಾನೆ. ಜೊತೆಗೆ ನಮ್ಮಲ್ಲಿ ಕಮಾಂಡೋಗಳು ಅವರು ಎಲ್ಲ ದೊಡ್ಡ ದೊಡ್ಡ ಸಾಹಸ ಮಾಡಬೇಕು ಅಂತಂದರೆ ಟು ಕನ್ಸೀಲ್ ದರ್ ಐಡೆಂಟಿಟಿ, ಗುರುತು ಸಿಗಬಾರ್ದು ಅಂತ ಮೈಗೆ ಕರಿ ಪಟ್ಟಿಗಳನ್ನು, ಕೆಂಪು ಪಟ್ಟಿಗಳನ್ನು ಎಲ್ಲ ಹಚ್ಕೋತಾರೆ. ಆ ಥರ ಬೇರೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೋದು. ಒಟ್ಟಿನಲ್ಲಿ ಯುದ್ಧೋದ್ಯಮಕ್ಕೆ ತೊಡಗಿದವರು ಏನೆಲ್ಲ ಮಾಡ್ಕೊಳ್ತಾರೆ ಅವೆಲ್ಲ ಇವನು ಆ ವನಸೀಮೆಯಲ್ಲಿರ್ತಕ್ಕಂಥ ಪುಷ್ಪಗಳ ಮೂಲಕ ಮಾಡಿಕೊಳ್ತಾ ಇದ್ದಾನೆ. ಕ್ಷಣ ಕ್ಷಣಕ್ಕೂ ಕೂಡ ಇನ್ನೇನಾಗುತ್ತೋ ಜಗತ್ತಿಗೆ ಅನ್ನುವಂತೆ ಮತ್ತು ಮತ್ತಷ್ಟು ಬೆಳೀತಾ ಇದ್ದಾನೆ ಎನ್ನುವಂತೆ ತೋರ್ತಾ ಇದ್ದಾನೆ. ಒಂದು ಕಡೆಗೆ ಲಂಕೆ, ಇನ್ನೊಂದು ಕಡೆ ಅಯೋಧ್ಯೆ ಇದ್ದಾಗ ಮಧ್ಯದ ತಕ್ಕಡಿಯ ಆ ಮುಳ್ಳು ಮೊನೆಯ ಹಾಗೆ ಆ ಬೆಟ್ಟ ತೋರ್ತಾ ಇದೆ. ಅದರ ಮೇಲೆ ನಿಂತು ಇಡೀ ಪೃಥ್ವಿಯನ್ನು ತುಲಾಭಾರ ಎಂಬಂತೆ ತೂಗ್ತಾನೋ, ಉತ್ತರ ದಕ್ಷಿಣಗಳನ್ನು ದೋಲಾಯಮಾನವಾಗಿ ನಿಲ್ಲಿಸ್ತಾನೋ ಎಂಬಂತೆ ಇಡೀ ಪೃಥ್ವಿಗೆ ಆಂದೋಲನ ಉಂಟು ಮಾಡಿಕೊಂಡು ಹನುಮಂತ ಹಾರೋದಕ್ಕೆ ಸನ್ನದ್ಧನಾದ ಅಂತ. ಇಷ್ಟು ಅತಿಶಯವಾಗಿ ವರ್ಣಿಸದೇ ಇದ್ದರೆ ನಮಗೆ ಮನಸ್ಸಿಗೆ ಮುಟ್ಟೋದಿಲ್ಲ, ಕಣ್ಣಿಗೆ ಕಟ್ಟುವುದಿಲ್ಲ. ಅದಕ್ಕಾಗಿ ಮಾಡ್ತಕ್ಕಂಥದ್ದು. ವಿನೋತ್ಕರ್ಷಾಪಕರ್ಷಾಭ್ಯಾಂ ಸ್ವದಂತ್ಯರ್ಥಾನ ಜಾತುಚಿತ್ ತದರ್ಥಮೇವ ಕವಯ ಅಲಂಕಾರಾನ್ ಉಪಾಸತೆ ಅಂತ ವ್ಯಕ್ತಿ ವಿವೇಕಕಾರ ಹೇಳ್ತಾನೆ. ಹೆಚ್ಚು ಮಾಡಬೇಕು ಇಲ್ಲ ಕಡಿಮೆ ಮಾಡಬೇಕು, ಹಾಗೆ ಮಾಡದೇ ಇದ್ದರೆ ಪರಿಣಾಮ ಉಂಟಾಗೋದಿಲ್ಲ. ಅಯ್ಯೋ ಅದೇನು ಗೇಣುದ್ದ ಇದೆ ಅಷ್ಟೇ ಅಂತೀವಿ, ಅದು ಸೀರೆನಾ, ಅದು ಬ್ಲೌಸ್ ಪೀಸು ಅಂತೀವಿ. ಅದು ಹಾಗಾಗುತ್ತಾ? ಅಲ್ಲ, ಅಪಕರ್ಷ ಮಾಡಬೇಕಾಗುತ್ತೆ. ಅಯ್ಯೋ ಅವ್ರ ಮನೆ ಬಿಡಿ ಅಠಾರ ಕಚೇರಿ ಅಂತೀವಿ. ಆಗ ಉತ್ಕರ್ಷ ಮಾಡಿದ್ದೀವಿ, ದೊಡ್ಡದಾಗಿ ಮಾಡಿದ್ದೀವಿ. ಹೀಗೆ ಮಾಡದೇ ಇದ್ದರೆ ನಮ್ಮ ಮನಸ್ಸು ಮುಟ್ಟುವಂಥದ್ದಲ್ಲ. ಒಮ್ಮೆ ನನ್ನ ಅವಧಾನದಲ್ಲಿ ಕೇಳಿದ್ರು, ಜನತಾ ಸೀರೆಯನ್ನು ವರ್ಣಿಸಿ ಅಂತ. ಜನತಾ ಸೀರೆ ಅಂತ ಈಗಿಲ್ಲ, ಹಿಂದೆ ಎಲೆಕ್ಷನ್ಗಳ ಸಂದರ್ಭದಲ್ಲಿ ಹಂಚ್ತಾ ಇದ್ರು ಬಿಟ್ಟಿಯಾಗಿ. ಜನತಾ ಸೀರೆ ಅನೇಕ ವಿಸ್ಮಯಕರಂ ರೂಪಾಂತರಂಗಳ್ ಅಂತ ಶುರು ಮಾಡಿ ಒಂದು ಪದ್ಯ ಹೇಳಿದ್ದೆ. ಮೊದಲನೇ ಸರ್ತಿ ನೀರಿಗೆ ಹಾಕಿದ್ರೆ ಅದು ಪಂಚೆ ಆಗುತ್ತೆ, ಎರಡನೇ ಸರ್ತಿ ಅದು ಟವಲ್ ಆಗುತ್ತೆ, ಮೂರನೇ ಸರ್ತಿ ಕರ್ಚೀಫ್ ಆಗುತ್ತೆ, ನಾಲ್ಕನೇ ಸರ್ತಿಗೆ ಶೂನ್ಯಕ್ಕೆ ಬಂದುಬಿಡುತ್ತೆ ಅಂತ ಹೇಳಿ ಅಂದಿದ್ದೆ. ಇವೆಲ್ಲ ಉತ್ಪ್ರೇಕ್ಷೆಗಳಿಂದ ಆಗತಕ್ಕಂಥದ್ದು, ಅತಿಶಯೋಕ್ತಿಗಳಿಂದ ಆಗತಕ್ಕಂಥದ್ದು. ಕಾವ್ಯಕ್ಕೆ, ಲೋಕ ವ್ಯವಹಾರಕ್ಕೆ ಕೂಡ ಬೇಕಾದರೆ ಇನ್ನು ಕಾವ್ಯಕ್ಕೆ ಬೇಡವೆ. ಮುಂದೆ ಆ ಹನುಮಂತ ಹಾರುವ ರೀತಿ ಅದೆಷ್ಟು ಉದಾರ ಗಂಭೀರವಾದ ದರ್ಶನ ಅಂತ ತೋರ್ಪಡಿಸ್ತಾರೆ. ಕಲ್ಪನೆಗೆ ಕೆಚ್ಚಿರಲ್ ಕಟ್ಟಿ ಕಾಣ ನೀರಚ್ಚುಂಬಿ ಮಹೇಂದ್ರ ಕುತ್ಕೀಲ ಮಸ್ತಕದ ಶಕುನಿ ಶಿಲೆಗೆರ್ದು ನಿಂದ ರೂಪದ ಭವ್ಯ ಚಿತ್ರವನಾಂಜನೇಯನ್ ರಸನಿಧಿಗೆ ಭುಮುಕುವಾತ್ಮಂ ತಾಂ ರಸಸ್ವರೂಪಂ ಬೆತ್ತು ತುಂಬಿದ ಪುದಂಬುಜ ಭವಾಂಡಮೋ ಭಾವಿಸುತೆ ಬ್ರಹ್ಮಾಸ್ಮಿ ಅನುಭೂತಿಯಂ ಶರದಿ ದರ್ಶನಂ
ತಾರಕಿತ ರಾತ್ರಿಯ ಆಕಾಶ ಸಂದರ್ಶನಂ ತುಂಗಶೃಂಗದ ತುಗಿನ ಶೈಲವನ ಶಿವ ಉಮಾ ದರ್ಶನಂ ತಂತುರದಿಗಂತ ಚುಂಬಿತ ಉದಯ ಮೇಣಸ್ತರ ವಿದರ್ಶನಂ ವರ್ಷ ಭೈರವನ ಸಿಡಿಲು ಮಿಂಚಿನ ನಟ ಅಟವಿಯಂ ಸಖ್ಯಾದ್ರಿ ದರ್ಶನಂ ವರ್ಷ ಭೈರವನ ಸಿಡಿಲು ಮಿಂಚಿನ ರುದ್ರ ನಟನಾಟನ ಅಟವಿಯ ಸಖ್ಯಾದ್ರಿ ದರ್ಶನಂ ಬುದ್ಧದೇವನ ಮಹತ್ಯಾಗದ ತಪಸ್ಸಿದ್ಧಿ ಸಂದರ್ಶನಂ ಜೇಸುವಿನ ಜನನ ಜೀವನ ಮರಣ ದರ್ಶನಂ ಜನದ ದಿನದ ಸಂಸಾರ ಜೀವನದ ಸತ್ಕೃತಿಯ ಕೀರ್ತಿ ಕಲುಷಿತವಾಗದಿಗ ಪುಣ್ಯ ದರ್ಶನಂ ಸರ್ವದರ್ಶನ ಜನ್ಯ ರಸಕೆತಾಂ ಸರ್ವದರ್ಶನ ಜನ್ಯ ರಸಕೆತಾಂ ಪ್ರತಿಕಣ ಹನುಮನ ವಿರಾಟ್ ಹನುಮನ ವಿರಾಟ್ ರೂಪ ಸಂದರ್ಶನಂ ಸರ್ವದರ್ಶನ ಜನ್ಯ ರಸಕೆತಾಂ ಪ್ರತಿ. ಹನುಮಂತನ ಉನ್ನತಿ, ಸಮುದ್ರ ಲಂಘನ ಯಾತಕ್ಕೆ ಇಷ್ಟು ದೊಡ್ಡದು? ಕವಿಗೆ ಈ ಒಂದು ಸಂದರ್ಭ ತುಂಬ ವಿಶೇಷವಾಗಿ ಕಂಡಿದೆ. ಅದು ಏಕೆ ಅಂತ ನಾವು ಯೋಚನೆ ಮಾಡಬೇಕು. ಮೊತ್ತ ಮೊದಲಿಗೆ ಗಮನಿಸಬೇಕಾದ್ದೇನೆಂದರೆ, ಒಂದು ತಿರ್ಯಕ್ ಜಂತುವಿನ ವರ್ಗದಿಂದ ಬಂದ ಆ ಕವಿಗೆ ಒಂದು ಸಾಧ್ವಿಯ ಶೀಲವನ್ನು ಉಳಿಸಬೇಕು ಅನ್ನುವ ಮನಸ್ಸು ಬಂದಾಗ ಇಷ್ಟು ದೊಡ್ಡ ಸಾಹಸ ಮಾಡುವ ಸ್ಫೂರ್ತಿ ಬರುತ್ತೆ ಎನ್ನುವುದೊಂದು. ಮತ್ತು ಮಾನವತೆಗೆ ಇದೊಂದು ಮಹಾ ನಿದರ್ಶನವೂ ಹೌದು. ಏನನ್ನೆಲ್ಲ ಸಾಧಿಸಬಹುದು ಅಂತನ್ನುವುದು. ರಾಮನಿಗಾದರೂ ಒಂದು ಸ್ವಾರ್ಥ ಉಂಟು, ಹೆಂಡತಿ ಬೇಕು ಅಂತ. ಸುಗ್ರೀವನಿಗಾದರೂ ತನ್ನ ಸ್ನೇಹಿತನಿಗೆ ಉಪಕಾರ ಮಾಡಬೇಕು ಅಂತ ಒಂದು ಸ್ವಾರ್ಥ ಉಂಟು. ಲಕ್ಷ್ಮಣನಿಗಾದರೂ ತನ್ನ ಅಣ್ಣ ಚೆನ್ನಾಗಿರಬೇಕು ಅಂತ. ಆದರೆ ಹನುಮಂತನಿಗೆ ಯಾವುದು? ಇವನಿಗೆ ಯಾರ ಪ್ರಾವಿಡೆಂಟ್ ಫಂಡು, ಯಾವ ಗ್ರ್ಯಾಚ್ಯುಟಿ, ಯಾವ ಪೆನ್ಷನ್ನು, ಯಾವುದಕ್ಕಾಗಿ ಒದ್ದಾಡಬೇಕಾಗಿದೆ? ಇವನಿಗಿಂತ ಹೀನಾತಿಹೀನನಾದ ಸುಗ್ರೀವನ ಹತ್ತಿರ ಇವನಿಯಾಕೆ ಉದ್ಯೋಗ ಮಾಡಬೇಕಾಗಿದೆ? ಏನೋ ಗೊತ್ತಿಲ್ಲ ಅಷ್ಟೆ. ಅಂದರೆ ಅವನಿಗೆ ಯಾವ ವ್ಯಾಜವೂ ಇಲ್ಲ, ಅವ್ಯಾಜವಾದದ್ದು, ಫಲಾನುಪೇಕ್ಷೆ ಫಲಾಭಿಷಂಗಿ ಏನೂ ಅಲ್ಲದೆ ಇರತಕ್ಕಂಥದ್ದು. ಅಂದರೆ ಫಲಾಸಕ್ತಿ ಫಲಾಭಿರತಿ ಇಲ್ಲದೇ ಇರತಕ್ಕಂಥ ಕೆಲಸ. ಅದರಲ್ಲಿ ಮತ್ತೂ ಇನ್ನೂ ವಿಶೇಷವಾದ ನಿರ್ಲೇಪ ಕರ್ಮ. ಅಂದರೆ ಒಳ್ಳೆಯ ಕೆಲಸವನ್ನು ಸ್ವಾರ್ಥ ಇಲ್ಲದೆ ಮಾಡುವವರು ಎಷ್ಟು ದೊಡ್ಡವರಾಗ್ತಾರೆ, ಆ ಕೆಲಸ ಎಷ್ಟು ಸ್ಮರಣೀಯವಾಗುತ್ತದೆ ಅನ್ನುವುದನ್ನು ಗಮನಿಸಬೇಕು. ಎಷ್ಟೋ ಜನ ಇರ್ತಾರೆ, ಯಾವುದೇ ಖ್ಯಾತಿಯನ್ನು ಲಾಭವನ್ನು ಏನನ್ನೂ ನಿರೀಕ್ಷೆ ಮಾಡದೆ ಒಳ್ಳೆಯ ಕೆಲಸ ಮಾಡಿಟ್ಟಿರ್ತಾರೆ. ಆ ಒಳ್ಳೆಯ ಕೆಲಸಕ್ಕೆ ಇದು ಒಂದು ನಿದರ್ಶನ. ಆ ಒಳ್ಳೆಯ ಕೆಲಸವನ್ನು ಮಹಾಕವಿ ಆದವನು ಸ್ಮರಿಸಿಕೊಳ್ತಾನೆ, ಗಮಕಿ ಆದವನು ಹಾಡ್ತಾನೆ, ಸಹೃದಯರಾದವರು ಆನಂದಿಸ್ತಾರೆ. ಇದು ಯುಗ ಯುಗಗಳು ಕೂಡ ಒಂದು ಮಾದರಿಯಾಗಿ, ಒಂದು ಆದರ್ಶವಾಗಿ ನಿಲ್ಲುತ್ತೆ. ಅದು ಒಂದು. ಮತ್ತು ಅದೆಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ತಪಸ್ವಿ ಎಷ್ಟು ಕ್ರಿಯಾಶಾಲಿ ಆಗಿರಬೇಕು ಅಂತ. ಹನುಮಂತನಿಗೆ ಏನೂ ಬೇಕಿಲ್ಲ. ಅವನು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಪ್ರಾಣಾಯಾಮ ಮಾಡಿಕೊಂಡು ಕೂತಿರಬಹುದು. ಆದರೆ ಅವನು ಭಗವದ್ಗೀತೆಯ ಕೃಷ್ಣನ ಕರ್ಮಯೋಗದಂತೆ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶುಲೋಕೇಶು ಕಿಂಚನ ನಾನವಾಪ್ತವ್ಯಮಾಪ್ತವ್ಯಂ ವರ್ತಯೇವಚ ಕರ್ಮಣಿ. 3 ಲೋಕದಲ್ಲಿ ನಾನು ಪಡೆಯಬೇಕಾದ್ದೇನೂ ಇಲ್ಲ, ಆದರೂ ಕರ್ಮಯೋಗ ಮಾಡ್ತೀನಿ ಅಂತ. ಅಂದರೆ ಕ್ರಿಯಾವಾನ್ ಸ ಪಂಡಿತ ಅನ್ನುವ ಮಹಾಭಾರತದ ಯಕ್ಷಪ್ರಶ್ನೆಯ ಮಾತು ಇಲ್ಲಿ ಅನುಸಂಧೇಯವಾಗುತ್ತೆ. ಕ್ರಿಯಾಶಾಲೀನತೆ ಇಲ್ಲದೆ ಇದ್ದರೆ ನಿಜವಾದ ಪಂಡಿತರು ಅಂತ ಅನಿಸ್ಕೊಳ್ಳಲ್ಲ. ವೇದಗಳನ್ನು ಶಾಸ್ತ್ರಗಳನ್ನು ಎಷ್ಟು ಓದಿ ಈ ಕೊನೆಯಿಂದ ಆ ಕೊನೆಗೆ, ಆ ಕೊನೆಯಿಂದ ಈ ಕೊನೆಗೆ ಪಂಚಾವಣೆ ಮಾಡಿದರೂ ಕೂಡ ಕ್ರಿಯಾತ್ಮಕತೆ ಬರದೇ ಇದ್ದರೆ ಏನು ಪ್ರಯೋಜನ ಉಂಟು? ಸಂಗೀತದ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತೀನಿ, ಒಂದು ರಾಗದ ಸಾಮಾನ್ಯ ಸ್ವರೂಪ ಆರೋಹಾವರೋಹವನ್ನು ಹಾಡೋಕ್ಕೆ ಬರೋದಿಲ್ಲ ಅಂದರೆ ಅದು ಯಾತಕ್ಕೆ ತಿಪ್ಪೆಗೆಸೆಯೋದಕ್ಕೆ ಆ ವಿದ್ಯೆ? ಹಾಗೆ ಪ್ರಯೋಗದಲ್ಲಿ ಪರಿಸಮಾಪ್ತಿಯಾಗದೆ ಯಾವ ವಿದ್ಯೆಗೂ ಬೆಲೆ ಇಲ್ಲ. ಕ್ರಿಯಾತ್ಮಕವಾಗದೆ ಯಾವುದೂ ಫಲಿಸುವಂಥದ್ದಲ್ಲ. ಇದನ್ನು ನೋಡಬೇಕು. ಜೊತೆಗೆ ಜ್ಞಾನಿ ಆದವನು ತಾನು ಕರ್ಮಯೋಗವನ್ನು ಕೈಗೊಂಡಾಗ ಲೋಕಕ್ಕೆ ಉದ್ಧಾರ, ಲೋಕತಾರಕ ಅದು. ಅದನ್ನು ಇಲ್ಲಿ ನಿರ್ಲೇಪ ಕರ್ಮವನ್ನು ತೋರಿಸ್ತಾ ಇದ್ದಾರೆ. ಇಂಥ ನಿರ್ಲೇಪ ಕರ್ಮ ಜ್ಞಾನಿ ಆದವನು ಮಾಡಬೇಕಾ? ಮಾಡಬೇಕಿಲ್ಲ. ಅವನು ಮಾಡದೆ ಸುಮ್ಮನೆಯೂ ಇರಬಹುದು.
ಜ್ಞಾನಿ ಹೀಗಿರಬೇಕು ಹಾಗಿರಬೇಕು ಅಂತ ಯಾರೂ ಯಾವ ವಿಧಾಯಕ ವರ್ತನೆಗಳನ್ನು ಹಾಕೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವನು ಕೇವಲ ಕಾರುಣ್ಯದಿಂದ, ಬೌದ್ಧ ದರ್ಶನದ ಪ್ರಕಾರ ಹೇಳೋದಿದ್ರೆ ಬೋಧಿಸತ್ವ ಪ್ರಜ್ಞೆಯಿಂದ ಮಾಡಬೇಕಾದದ್ದು. ನನಗೇನೂ ಬೇಕಿಲ್ಲ ಆದರೂ ಮಾಡ್ತೀನಿ ಅಂತ. ನನಗೆ ಎಷ್ಟೋ ಬಾರಿ ಶಾಂಕರ ಭಾಷ್ಯ ಓದುವಾಗ ಮತ್ತೆ ಮತ್ತೆ ಜ್ಞಾನಿಯ ಬಗ್ಗೆ ಪರಮ ಕರುಣಾಶಾಲಿ ಆತ ಗುರು ಜ್ಞಾನಿ ಎನ್ನುವಾಗ ಇದು ಏನು ಕರುಣೆ ಕರುಣೆ ಅಂತ ಹೇಳ್ತಾರಲ್ಲ ಅನ್ನಿಸ್ತಿತ್ತು. ಆಮೇಲೆ ಗೊತ್ತಾಯಿತು, ಒಂದು ವಿಷಯ ಚೆನ್ನಾಗಿ ತಿಳಿದ ಮೇಲೆ, ತನಗೆ ಅದು ಪೂರ್ಣ ಮನದಟ್ಟಾಯಿತು, ಅದರ ಅನುಭವದಲ್ಲಿ ನಾನು ಇದ್ದೀನಿ ಅಂದ ಮೇಲೆ ಅದು ಬಹಳ ಸಹಜವಾದದ್ದು, ಇಟ್ ಈಸ್ ಸೋ ಆಬ್ವಿಯಸ್ ಎ ಥಿಂಗ್ ಅನ್ನೋದು ಗೋಚರವಾದ ಮೇಲೆ ಅದು ನೀನು ಯಾರಿಗಾದರೂ ಹೇಳಬೇಕು ಅಂದರೆ, ಅದು ABCD ಇಂದ ಓನಾಮ ಹೇಳಬೇಕು ಅಂದರೆ ಎಷ್ಟು ಇರಿಟೇಟ್ ಆಗುತ್ತೆ. ಕಣ್ಣಿಗೆ ಕಾಣಿಸುವಂತೆ ಸ್ಪಷ್ಟವಾಗಿದೆಯಲ್ಲಪ್ಪ, ಅದನ್ನೇನು ಹೇಳೋದು ಅಂತ, ಅಯ್ಯೋ ಏನೂ ಅರ್ಥ ಆಗ್ತಾ ಇಲ್ಲ ಅಂತ ಅವನು ಆಗ ಕೂತ್ಕೊಂಡು ಇದೇ ಮೊದಲ ಬಾರಿಗೆ ಅವನೂ ಕೇಳ್ತಾ ಇದ್ದಾನೆ ಅನ್ನುವಂತೆ ಮಾಡಬೇಕಾಗುತ್ತೆ. ಎಷ್ಟು ಕಷ್ಟ ಇದೆ. ಈ ಬಾಲಪಾಠವನ್ನು ಪ್ರೀತಿ ವಾತ್ಸಲ್ಯದಿಂದ ಹೇಳಬೇಕಲ್ಲ, ಆ ಕಾರುಣ್ಯ ಮಾತೃವಾತ್ಸಲ್ಯಕ್ಕೆ ಸಮಾನವಾದದ್ದ, ಅದಕ್ಕಿಂತ ಮಿಗಿಲಾದದ್ದು ಅಂತ ಅನಿಸುತ್ತೆ. ಅದನ್ನೆಲ್ಲ ನೋಡಿದಾಗ ಇಷ್ಟು ಹಿನ್ನೆಲೆಯಲ್ಲಿ ಇವರು ಹನುಮಂತನ ಈ ಸಮುದ್ರೋಲ್ಲಂಘನವನ್ನು ದೊಡ್ಡದಾಗಿ ವರ್ಣಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಕಲ್ಪನೆಗೆ ಕೆಚ್ಚಿರಲ್ ಕಟ್ಟಿ ಕಾಣ ನೀಲ ಚುಂಬಿ ಮಹೇಂದ್ರ ಕುತ್ಕೀಲ ಮಸ್ತಕದ ಶಕುನಿಶಿಲೆಗೆರ್ದು ನಿಂದ ವಿರಾಟ್ ರೂಪದ ಭವ್ಯ ಚಿತ್ರವನ ಆಂಜನೇಯನ. ನಿನ್ನ ಕಲ್ಪನೆಗೆ ಕೆಚ್ಚಿದ್ರೆ ಹುಡುಕೋ, ಕಲ್ಪಿಸಿಕೋ ಅಂತ ಹೇಳ್ತಾರೆ. ಅವರು ಈ ರೀತಿಯಾದ ಸವಾಲುಗಳನ್ನು ಬೇಕಾದಷ್ಟು ಹೇಳ್ತಾರೆ. ನಾನೇರವೆತ್ತರಕ್ಕೆ ನೀನೇರಬಲ್ಲಯ್ಯ, ನಾಹಾರ ಒಗಲಕ್ಕೆ ನೀಹಾರಬಲ್ಲಯ್ಯ, ನಾ ಮುಳುಗುವ ಆಳಕ್ಕೆ ನೀ ಮುಳುಗಬಲ್ಲಯ್ಯ. ಹೌದು, ಬಾ ಹತ್ತಿರಕ್ಕೆ, ಇಲ್ಲ ನಡೆ ದೂರ ಸರಿ. ಭಾವ ಬುದ್ಧಿಗಳ ಮಲ ವಿದ್ಯುದಾಲಿಂಗನಕ್ಕೆ ಬರೋಕ್ಕೆ ನನಗಾಗುತ್ತೇನೆಯ. ನನ್ನ ಭಾವದ ಧೀರ ವೇಗಕ್ಕೆ ರಾಗಕ್ಕೆ ಚಟುಲ ಸುಂದರ ಶೈಲಿ ಈ ದೈತ್ಯ ರಣಶೈಲಿ ಅಂತಂತಾರೆ. ಅವರ ಶೈಲಿ ಅಂಥದ್ದು ಅಂತ. ಹತ್ತಿದನು ನೀನೆಲವೋ ನೆತ್ತರಿದ್ದಲೇ ಮೈಲಿ, ಇಲ್ಲವಾದರೆ ಮೈಯಪ್ಪುದು ಅಸ್ಥಿ ಚೂರ್ಣದ ಥೈಲಿ ಅಂತ ಹೇಳ್ಬಿಟ್ಟಂತಾರೆ. ಈ ನನ್ನ ಶೈಲಿಯ ಕುದುರೆಯನ್ನು ಹತ್ತುತ್ತೀಯಾ, ನಿನಗೆ ತಾಕತ್ತಿದೆಯಾ, ಬಾ ಕೂತ್ಕೋ. ಭಾವ ಬುದ್ಧಿಗಳ ಅಮಲ ವಿದ್ಯುದಾಲಿಂಗನ ಎಲೆಕ್ಟ್ರಿಫೈಯಿಂಗ್ ಎಂಬ್ರೇಸ್, ಅದಕ್ಕೆ ನಿನಗೆ ತಾಕತ್ತಿದೆಯಾ, ಇಲ್ಲದೇ ಇದ್ದರೆ ನಿನ್ನ ಮೈ ಚರ್ಮದ ಅಸ್ಥಿ ಚೂರ್ಣದ ತೈಲಿ ಆಗುತ್ತಷ್ಟೇನೆ ಅಂತ ಹೇಳ್ಬಿಟ್ಟಂತಾನೆ. ನೀನು ನೆತ್ತರ್ ಪಸುರ್ಗಟ್ಟುವನ್ನೆಗಂ ಕಾಣಬಲ್ಲೆಯಂ ಪಸುರಂ, ರಕ್ತವೇ ಹಸರಾಗುವಷ್ಟು ಮಟ್ಟಿಗೆ ಹಸರು ನೋಡಬಲ್ಲೆಯ. ನೆತ್ತರ್ ನೀಲಗಟ್ಟುವನ್ನೆಗಂ ಕಾಣಬಲ್ಲೆಯ ಮುನ್ನೀರಂ, ಸಮುದ್ರವನ್ನು ರಕ್ತ ನೀಲಿ ಆಗೋ ಮಟ್ಟಿಗೆ ಕಾಣಬಲ್ಲೆಯ, ಹಾಗೆ ಕಂಡ್ರೆ ನೀನು ಕವಿ ಆಗ್ತೀಯ ಅಂತಾರೆ. ಈ ಸವಾಲನ್ನು ಒಡ್ಡದವರು ನಿನಗೆ ಕಲ್ಪನೆ ಮಾಡಿಕೊಳ್ಳೋಕ್ಕೆ ಶಕ್ತಿ ಇದ್ದರೆ ಮಾಡಿಕೋ, ನಿನಗೆ ಕೆಲವೊಂದು ಮಾದರಿಗಳನ್ನು ಕೊಡ್ತೀನಿ ಅಂತಾರೆ. ಬ್ರಹ್ಮಾಸ್ಮಿ ಅನುಭೂತಿ ದರ್ಶನಂ. ಬ್ರಹ್ಮಾಸ್ಮಿ ಎನ್ನುವಂಥ ಭಾವ ಯಾವುದು ನಾನಲ್ಲ, ಎಲ್ಲವೂ ನಾನೇ, ಎಲ್ಲವೂ ನಾನೇ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ನನ್ನದು ಮತ್ತು ನಾನು ಅನ್ನೋದಕ್ಕೆ ಎಷ್ಟು ಅಂತರ ಉಂಟು. ನಾನು ಮತ್ತು ನನ್ನದು ಅನ್ನೋದಕ್ಕೆ ತುಂಬ ಅಂತರ. ನನ್ನದು ಅಂತನ್ನುವಾಗ ನನಗೂ ನಾನು ಅನ್ನುವ ಪ್ರಥಮ ವಿಭಕ್ತಿಗೂ ನನ್ನದು ಅನ್ನುವ ಷಷ್ಠಿ ವಿಭಕ್ತಿಗೂ ಉಂಟು 5 ಅಂತರ. ಆದರೆ ನಾನು ಅನ್ನುವಲ್ಲಿ ಯಾವುದೂ ಇಲ್ಲ. ಆ ಅನುಭೂತಿ ನಿನಗೆ ಸಾಧ್ಯವೇ? ಸಮುದ್ರವನ್ನು ಕಂಡು ಸಮುದ್ರವಾಗಲು ಸಾಧ್ಯವೇ? ತಾರಕಿತ ರಾತ್ರಿ ಆಕಾಶ ಸಂದರ್ಶನ, ಸುಮ್ಮನೆ ಯಾವ ಉದ್ಯೋಗವೂ ಇಲ್ಲದೆ ಯೋಗ ಎಂಬಂತೆ ಆಕಾಶವನ್ನು ನೋಡಬಲ್ಲೆಯ. ಎಷ್ಟೋ ಜನಕ್ಕೆ ಆಕಾಶ ನೋಡೋಕ್ಕೆ ಪುರುಸತ್ತಿರೋದಿಲ್ಲ. ಸುಮ್ಮನೆ ನಿರ್ಮೇಘವಾದಂಥ ಕಾಲದಲ್ಲಿ ಆಕಾಶವನ್ನು ರಾತ್ರಿ ಹೊತ್ತು ನೋಡಿದ್ರೆ ಅದೆಷ್ಟು ನಕ್ಷತ್ರಗಳು ಏನು ಎಲ್ಲೆಲ್ಲೆಲ್ಲ ಹರಡಿವೆ, ಅವುಗಳ ಆಕಾರ ಎಷ್ಟು, ಅವುಗಳ ಗಾತ್ರ ಎಷ್ಟು, ಅವುಗಳ ಗುರುತ್ವ ಎಷ್ಟು, ಅವುಗಳ ಬೆಳಕು ಎಷ್ಟು, ಪ್ರಖರತೆ ಎಷ್ಟು. ಒಂದೊಂದು ನಕ್ಷತ್ರದಿಂದ ನಮಗೆ ಬೆಳಕು ಬರೋದಕ್ಕೆ 20 ವರ್ಷ 30 ವರ್ಷ ಜ್ಯೋತಿರ್ವರ್ಷಗಳು, ಲೈಟ್ ಇಯರ್ಸ್ ಬೇಕು ನಮಗೆ. ಅಂದರೆ ಒಂದು ಬೆಳಕಿನ ವೇಗ ನಮಗೆ ಗೊತ್ತಿರುವಂತೆ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟ್ರು. ಆ ಥರ ಅವು 1 ವರ್ಷ ಕಾಲ ಕ್ರಮಿಸಿದರೆ 1 ಜ್ಯೋತಿರ್ವರ್ಷ ತಾನೆ. ಅಷ್ಟು ದೂರ ಇದೆ ಈ ಪ್ರಪಂಚ, ಎಷ್ಟು ಅಗಾಧವಾದದ್ದು. ತುಂಗ ಶೃಂಗದ ತುಹಿನ ಶೈಲವನ ಶಿವ ಉಮಾ ದರ್ಶನ, ಶಿವ ಪಾರ್ವತಿಯರ ಹಿಮಾಲಯದ ದರ್ಶನ ಮಾಡಬಲ್ಲೆಯ ನೀನು. ಸೂರ್ಯೋದಯ ಸೂರ್ಯಾಸ್ತಗಳ ದರ್ಶನ ಮಾಡಬಲ್ಲೆಯ. ವರ್ಷ ಭೈರವನ ಸಿಡಿಲು ಮಿಂಚಿನ ರುದ್ರ ನಟನಾಟನಾಟವಿಯ ಸಹ್ಯಾದ್ರಿ ದರ್ಶನ. ಅವ್ರು ಸಹ್ಯಾದ್ರಿ ಬಿಡೋದೇ ಇಲ್ಲ ಮಲ್ನಾಡ್ನವರು. ಮಳೆಗಾಲದ ಸಹ್ಯಾದ್ರಿಯನ್ನು ನೀನು ಕಾಣಬಲ್ಲೆಯ. ಬುದ್ಧದೇವನ ಮಹತ್ಯಾಗದ ತಪಸ್ಸಿದ್ಧಿ ಸಂದರ್ಶನ. ಅವನು ಹುಟ್ಟಿದ ದಿನವೇ, ಬರ್ತ್ಡೇ ದಿವಸವೇ ಮನೆ ಬಿಟ್ಟದ್ದು, ಅಂದೇ ಅವನಿಗೆ ಜ್ಞಾನೋದಯವಾದದ್ದು, ಅಂದೇ ಅವನು ದೇಹವನ್ನು ಬಿಟ್ಟದ್ದು. ಎಷ್ಟು ದೊಡ್ಡ ರೀತಿಯಲ್ಲಿ ಆತ ಬದುಕಿದ್ದು. ಎಲ್ಲರೂ ಬಯಸುವ ಭೋಗಗಳು ಅವನ ಕಾಲಿಗೆ ಬಂದು ಬೀಳ್ತಾ ಇದ್ದಾಗ ಇದು ಬೇಡ ಅಂತ ಬಿಟ್ಟವನು. ಆಮೇಲೆ ಅವರ ತಂದೆ ಬಾಯಿ ಬಡ್ಕೊಳ್ತಾನೆ, ನಮ್ಮ ವಂಶದವರು ಯಾರೂ ಈ ಥರ ಭಿಕ್ಷೆ ಬೇಡಿದ್ದಿಲ್ಲ ಅಂತ. ನನ್ನ ವಂಶದವರೆಲ್ಲ ಭಿಕ್ಷೆ ಬೇಡಿಕೊಂಡೇ ಇದ್ದದ್ದು, ಬುದ್ಧನ ವಂಶ ನನ್ನದು ಅಂತಂತಾನೆ. ಹೆಂಡತಿ ಮಗನನ್ನು ಕಳಿಸ್ಕೊಡ್ತಾಳೆ,
ನೀನು ನನಗೆ ಕೊಡಬೇಕಾದದ್ದನ್ನು ಕೊಟ್ಟಿಲ್ಲ ಅಂತ ಹೋಗಿ ಕೇಳು ಅಂತ. ಪ್ರೀತಿ ವಾತ್ಸಲ್ಯ ಕೊಡಲಿಲ್ಲ, ತಂದೆ ಹೊರಟೋಗ್ಬಿಟ್ಟ ಮನೆ ಬಿಟ್ಟು ಅಂತ. ನಾನು ನಿನಗೆ ಕೊಡಬೇಕಾದದ್ದು ಒಂದೇ ಕಾಷಾಯ ಅಂತ ಕೊಟ್ಟುಬಿಟ್ಟೆ. ಈ ರೀತಿ ಎಷ್ಟು ವೈರಾಗ್ಯಶಾಲಿ ಆತ, ಇಂಥ ವಿರಕ್ತಿ ಮತ್ತು ಆ ಕಾರುಣ್ಯ ಎಂಥದ್ದು. ಜ್ಞಾನೋದಯವಾದ ಮೇಲೆ ಆತ ದೇಹವನ್ನೇ ಬಿಡಬೇಕು ಅಂತ ಇದ್ದರೂ ಇಲ್ಲ, ಈ ಜ್ಞಾನವನ್ನು ಎಲ್ಲರಿಗೂ ಮುಟ್ಟಿಸಬೇಕು ಅನ್ನುವ ಸಂಕಲ್ಪ ಮಾಡಿಕೊಂಡು ಜ್ಞಾನಿಯ ಕರ್ಮ, ಜೀವನ್ಮುಕ್ತನ ನಿರ್ಲೇಪ ಕರ್ಮ ಯೋಗ ಮಾಡ್ತಾ ಇದ್ದ. ಒಂದಲ್ಲ ಎರಡಲ್ಲ 55 ವರ್ಷ ಕಾಲ ಆತ ತತ್ವೋಪದೇಶ ಮಾಡ್ತಾ ಸಂಚಾರ ಮಾಡಿದ್ದು. 35ನೇ ವಯಸ್ಸಿಗೆ ಜ್ಞಾನೋದಯವಾದದ್ದು, 80ನೇ ವಯಸ್ಸಿಗೆ ಆತನ ಪರಿನಿರ್ಯಾಣ ಆದದ್ದು. ಅಂದರೆ 55 ವರ್ಷಗಳಲ್ಲಿ ಅದೆಷ್ಟು ಬಾರಿ ಮಾರ ಬಂದು ಪರಿನಿರ್ವರ್ತಿಸು ಸುಗತ ಪರಿನಿರ್ವರ್ತಿಸು ತಥಾಗತ ಅಂತ ಕೇಳ್ತಾನೆ. ಗೋವಿಂದ ಪೈಗಳು ಅವರ ವೈಶಾಖಿ ಕಾವ್ಯದಲ್ಲಿ ಬರ್ತಾರೆ, ಸಾಕು ನೀನು ಉಪದೇಶ ಮಾಡಿದ್ದು, ಜನ ಉದ್ಧಾರ ಆಗಬೇಕಾಗಿಲ್ಲ, ಬಂದ್ಬಿಡು ನಮ್ಮ ಲೋಕಕ್ಕೆ, ಸುಮ್ಮನೆ ಇರು ಅಂತಂದರೂ ಕೂಡ ಇಲ್ಲ ಮಾರ, ನಾನು ಬರೋದಿಲ್ಲ, ಏನು ಮಾಡಬೇಕೋ ಅದನ್ನು ಮಾಡಿಯೇ ಬರುವುದು ಸೈ ಅಂತ ಆ ಥರ ಮಾಡಿದ್ದು. ಇನ್ನು ಜೇಸುವಿನ ಜನನ ಜೀವನ ಮರಣ ದರ್ಶನ, ಕ್ರಿಸ್ತ ಭಗವಂತ ಕೂಡ ಅದೇ ರೀತಿ. ನಿಫೇಟಸ್ ಪರ್ವತದ ಮೇಲೆ ಆತ ಇದ್ದಾಗ ಸೈತಾನ ತನ್ನ ಬೆರಳ ತುದಿಯಲ್ಲಿ ಇಡೀ ಜಗತ್ತಿನ ಭೋಗ ಸಾಮ್ರಾಜ್ಯವನ್ನೇ ತೋರಿಸ್ತಾನೆ. ಅದನ್ನು ಮೈಕೇಲ್ ಏಂಜಲೋ ಪೇಂಟ್ ಮಾಡಿದಾನಂತೆ. ಅದನ್ನು ಪೇಂಟ್ ಮಾಡೋದಕ್ಕೆ ಹಲವು ವರ್ಷ ತೆಗೆದುಕೊಂಡಂತೆ, ಅಷ್ಟು ವಿವರಗಳಿಂದ ತುಂಬಿರತಕ್ಕಂಥದ್ದು. ಸೈತಾನ ಮೇಲಿಂದ ಬೆರಳನ್ನು ತೋರಿಸಿದ್ರೆ ಆ ಬೆರಳು ತುದಿಯಲ್ಲಿ ಜಗತ್ತಿನ ಎಲ್ಲ ಭೋಗ ಭಾಗ್ಯ ಸಂಪದವೂ ಕೂಡ ತೊನೆದಾಡ್ತಾ ಇರ್ತಕ್ಕಂಥದ್ದು. ಅದಷ್ಟನ್ನು ಒಂದು ಬಾರಿಯೂ ನೋಡದೆ ಬೇಡ ಅಂತ ಪರಾಂಗುಖನಾಗಿ ಬಂದದ್ದೇ ಒಂದು ಮರಿಗತ್ತೆಯ ಮೇಲೆ ಕೂತ್ಕೊಂಡು ಜೆರೂಸಲೇಂ ಪಟ್ಟಣದ ಒಳಗೆ ಬಂದು ಕುಷ್ಠರೋಗಿಗಳು ಸೇರಿದಂತೆ ಅನೇಕ ದೀನ ದಲಿತರಿಗೆ ಚೈತನ್ಯವನ್ನು ತಂದುಕೊಡ್ತಾ ಧೂರ್ತತೆಯ ಪುರೋಹಿತ ಶಾಹಿಯನ್ನೆಲ್ಲ ಬಗ್ಗು ಬಡಿದು ತಾನು ಪರ್ವತದ ಮೇಲೆ ಪರ್ವತೋಪದೇಶ, ಆ ಸೆರ್ಮನ್ ಆನ್ ದಿ ಮೌಂಟ್ ಮಾಡಿ, ದೇವರ ರಾಜ್ಯ ಎಲ್ಲಿಯೋ ಇಲ್ಲ ನಿಮ್ಮೊಳಗೆ ಇದೆ ಅಂತ. ವೇದಾಂತಿಗೆ ಚೆನ್ನಾಗಿ ಅರ್ಥವಾಗುವಷ್ಟು ಕ್ರೈಸ್ತರಿಗೆ ಅರ್ಥವಾಗೋದೇ ಇಲ್ಲ. ಉಪನಿಷತ್ತಿನ ಮೂಲಕ ನೋಡಿದ್ರೆ ಬೈಬಲ್ಗೆ ಸಿಗುವಷ್ಟು ಶಕ್ತಿ ಇನ್ನು ಬೇರೆ ರೀತಿಯಿಂದ ಕಾಣಿಸೋದಿಲ್ಲ. ಕ್ರಿಸ್ತನನ್ನು ಕಂಡಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವೇದಾಂತ ತತ್ವದ ಪರಂಪರೆ ಅವನ ಮಾತಲ್ಲಿದೆ, ಚರ್ಚ್ನಲ್ಲಿ ಇಲ್ಲ ಅಂತ. ಅವನು ಹೇಳ್ತಾನೆ, ಯಾರು ನನ್ನನ್ನು ನೋಡಿದ್ದಾರೋ ಅವರು ಪರಮಾತ್ಮನನ್ನು ನೋಡಿದ್ದಾರೆ, ನಾನಾಗಲಿ ಪರಮಾತ್ಮನಾಗಲಿ ಮಾರ್ಗವಾಗಲಿ ಎಲ್ಲ ಒಂದೇನೆ ಅನ್ನುವ ತ್ರಿಪುಟಿ ವಿಲಯದ ಮಾತುಗಳನ್ನು ಬೈಬಲ್ನಲ್ಲಿ ಹೇಳ್ತಾನೆ. ಆ ನ್ಯೂ ಟೆಸ್ಟ್ಮೆಂಟ್ನ ಕೆಲವು ಭಾಗಗಳು ತುಂಬ ಚೆನ್ನಾಗಿರ್ತಕ್ಕಂಥವು. ಆ ದೃಷ್ಟಿಯಿಂದ ಅವರು ಹೇಳ್ತಾರೆ, ಜನಜನದ ದಿನ ದಿನದ ಸಂಸಾರ ಜೀವನದ ಸತ್ಕೃತಿಯ ಕೀರ್ತಿ ಕಲುಷಿತವಾಗದಿಹ ಪುಣ್ಯ ದರ್ಶನ. ಕುವೆಂಪು ಮತ್ತೆ ಮತ್ತೆ ಕೀರ್ತಿ ಶನಿ ಎನ್ನುವ ಶಬ್ದ ಬಳಸಿ ಹೇಳ್ತಾರೆ. ಸುಮ್ಮನೆ ಬರುವ ಕೀರ್ತಿ ಇದೆಯಲ್ಲ ಹಪಾಹಪಿಯಿಂದ, ಅದು ಕೀರ್ತಿ ಶನಿ. ಆದರೆ ನಮ್ಮ ನಿರೀಕ್ಷೆ ಇಲ್ಲದೆ ಪರೋಕ್ಷದಲ್ಲಿ ಬರತಕ್ಕಂಥದ್ದು ಯಶೋಲಕ್ಷ್ಮಿ ಅಂತ. ಯಶೋಲಕ್ಷ್ಮಿ ಬರಲಿ, ಕೀರ್ತಿ ಶನಿ ಬೇಡ ಅಂತ. ಯಾಕೆನ್ನ ಕಾಡುವೆ ಇಂತು ಕೀರ್ತಿ ಶನಿ ತೊಲಗು ನೀ ಅಂತ ಪದ್ಯ ಬರೀತಾರೆ. ಯಶೋಲಕ್ಷ್ಮಿ ಬರಲಿ ಅಂತ ಹಂಬಲಿಸ್ತಾರೆ. ಏಕೆಂದರೆ ಯಶಸ್ಸು ಪರೋಕ್ಷದಲ್ಲಿರುವಂಥದ್ದು. ಪರೋಕ್ಷ ಪ್ರಿಯ ಇವ ಹಿ ದೇವ ಪ್ರತ್ಯಕ್ಷ ದ್ವಿಷ. ದೇವತೆಗಳ ಪ್ರೀತಿ ಪರೋಕ್ಷದಲ್ಲಿರ್ತಕ್ಕಂಥದ್ದು, ಪ್ರತ್ಯಕ್ಷದಲ್ಲಿ ಅಲ್ಲ. ಹಾಗೆ ಆ ಹನುಮಂತನ ವಿರಾಟ್ ದರ್ಶನ ಸರ್ವ ದರ್ಶನ ಜನ್ಯ ರಸಕ್ಕೆ ತಾಂ ಪ್ರತಿಕಣ. ಈ ಎಲ್ಲ ದರ್ಶನಗಳು ಅಲ್ಲಿ ಕಾಣಿಸುತ್ತೆ ಹನುಮಂತನಲ್ಲಿ ಅಂತ. ಕೆಲವರು ಇದೇನಿದು ರಾಮಾಯಣದಲ್ಲಿ ಇವರು ಬುದ್ಧನ ತಂದಿದ್ದಾರೆ, ಕ್ರಿಸ್ತನ ತಂದಿದ್ದಾರೆ ಅಂತ, ಪೈಗಂಬರನ್ನೂ ತರಲಿ ಗಾಂಧಿಯನ್ನೂ ತರಲಿ, ಯಾರು ಬೇಡ ಅಂದರು? ಅವರೆಲ್ಲರಲ್ಲಿಯೂ ಇರತಕ್ಕಂಥ ಸಾಮಾನಾಧಿಕರಣ್ಯ ಯಾವುದು? ದೊಡ್ಡತನ, ತ್ಯಾಗ ಅಲ್ವ? ಅಂಟು ದಿ ಲಾಸ್ಟ್ ರಸ್ಕಿನ್ ಬರೆದಂಥ ಅದನ್ನು ಓದಿದ ತಕ್ಷಣವೇ ಪ್ರಯಾಣ ಮಾಡ್ತಾ ಇದ್ದ ಗಾಂಧೀಜಿ ರೈಲಿನಲ್ಲಿ ತನ್ನ ಇವರಿಗೆ ಸೆಕ್ರೆಟರಿಗೆ ಹೇಳಿ ಕಳಿಸ್ತಾರೆ, ನಾನು ಇನ್ಶೂರೆನ್ಸನ್ನೆಲ್ಲ ವಿಡ್ರಾ ಮಾಡಿಬಿಡು ಅಂತ. ಯಾಕೆ? ಭವಿಷ್ಯವನ್ನು ಪರಮಾತ್ಮ ನೋಡಿಕೊಳ್ತಾನೆ ಅಂತಂದರೆ ನನ್ನದಲ್ಲ ಅನ್ನುವ ತೀರ್ಮಾನ ಬಂದ ಮೇಲೆ ನಾನು ನನ್ನ ಭವಿಷ್ಯದ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಯೋಗಕ್ಷೇಮಂ ವಹಾಮ್ಯಹಂ ಪರಮಾತ್ಮನದು. ಅದನ್ನೇ LICನವರು ತಾವು ತಮ್ಮ ಧ್ಯೇಯವಾಕ್ಯವಾಗಿ ಮಾಡಿಕೊಂಡು ಬಿಟ್ಟರು. ಸ್ವತಂತ್ರ ಭಾರತದಲ್ಲಿ ತಮಾಷೆಯಾಗಿದೆ. ಈ ಸ್ಥೈರ್ಯ, ಈ ಕಮಿಟ್ಮೆಂಟ್ ಎಷ್ಟು ಜನಕ್ಕಿರುತ್ತೆ? ನಿರ್ಜನವಾಗಿ ಪ್ಲ್ಯಾಟ್ಫಾರ್ಮ್ ಮೇಲೆ ನಡುರಾತ್ರಿಯಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಅವ್ರನ್ನ ಬೋಗಿಯಿಂದ ಆಚೆಗೆ ಟಿಕೆಟ್ ಇದ್ದರು, ಫಸ್ಟ್ ಕ್ಲಾಸ್ ಟಿಕೆಟ್ ಇದ್ದರು, ಆಚೆಗೆ ಎತ್ತಿ ಒಗಾಯಿಸಿದ ತಕ್ಷಣ ಪ್ರತಿರೋಧ ಮಾಡಬೇಕು ಅಂತ ನಾವು ಎಷ್ಟು ಜನ ಅಂದುಕೊಳ್ತೀವಿ? ಮುಂದಿನ ಬೋಗಿನಲ್ಲಿ ಹೋಗಿ ಹತ್ಕೋತೀವಿ, ಮುಂದಿನ ರೈಲಿನಲ್ಲಿ ಹತ್ಕೋತೀವಿ, ಆ ಥರ ಮಾಡ್ತೀವಿ. ಈ ಕಮಿಟ್ಮೆಂಟ್ ಬರುವುದು ಎಷ್ಟು ಕಷ್ಟ. ಅದನ್ನೆಲ್ಲ ನೋಡಿದಾಗ ಇಲ್ಲೆಲ್ಲ ಕಾಣಿಸ್ತಕ್ಕಂಥದ್ದು ಒಂದೇ. ಆ ಹನುಮತ್ ದರ್ಶನ DVG ಅವರು ಬಾಳಿಗೊಂದು ನಂಬಿಕೆಯಲ್ಲಿ ಹೇಳ್ತಾರೆ, ಒಂದು ಕೈ ತತ್ವಕ್ಕೆ, ಮತ್ತೊಂದು ಕೈ ಪೌರುಷಕ್ಕೆ, ಹೀಗಿರತಕ್ಕಂಥದ್ದು ಹನುಮಂತನದು ಅಂತ. ನೋಡಿ, ಹನುಮಂತ ಒಂದು ಅಭಯದ ಕೈಯನ್ನು ಇಟ್ಕೊಂಡಿರ್ತಾನೆ,
ಇನ್ನೊಂದು ಭಯದ ಕೈಯನ್ನು ಇಟ್ಕೊಂಡಿರ್ತಾನೆ. ಭಯದ ಕೈಯಲ್ಲಿ ಗದೆ, ಅಭಯದ ಕೈಯಲ್ಲಿ ಆಶೀರ್ವಾದ. ಅಂದರೆ ಅಭಯವೂ ಉಂಟು, ಅಭಯಕ್ಕೆ ಅರ್ಹರಲ್ಲದೆ ಇದ್ದವರಿಗೆ ಭಯವನ್ನೂ ಕೊಡ್ತಕ್ಕಂಥದ್ದುಂಟು. ಇಲ್ಲ, ಎಂಥ ಸತ್ತವರನ್ನು ಚೈತನ್ಯ ಕೊಡ್ತಕ್ಕಂಥ ಸಂಜೀವನಿ ಪರ್ವತವನ್ನೇ ಎತ್ತಿ ಹಿಡಿದಿದ್ದಾನೆ. ಇನ್ನೊಂದು ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡಿದ್ದಾನೆ. ಸಾಯಿಸೋದಿಕ್ಕೂ ಸರಿ, ಬದುಕಿಸೋದಿಕ್ಕೂ ಸರಿ. ನಿಗ್ರಹಾನುಗ್ರಹ ಸಾಮರ್ಥ್ಯ, ದೊಡ್ಡತನ ಅಂದರೆ ಆ ರೀತಿ ಇರುವುದು. ಹನುಮಂತನ ಸಾಮಾನ್ಯವಾಗಿ ಪಾರ್ಶ್ವದ ಉಬ್ಬು ಶಿಲ್ಪಗಳು, ರಿಲೀಫ್ಸ್ ಅಂತ ಯಾವುದಿವೆ ಅಲ್ಲಿ ನೋಡಿ, ಕಾಲುಗಳೊಂದು ಮಾರುದ್ದ ಅಂತರದಲ್ಲಿರುತ್ತೆ. ಆ ದಾಪಿಡುವಿಕೆ, ಹಾರುವಿಕೆ, ಅದು ಮಾರುತಿಯಲ್ಲಿ ಕಾಣಿಸ್ತಕ್ಕಂಥ ವಿಶೇಷ. ಇದೆಲ್ಲ ನೋಡಿದಾಗ ನಮಗೆ ನಮ್ಮ ಶಿಲ್ಪವಾಗಲಿ ಮತ್ತೊಂದಾಗಲಿ ಎಷ್ಟು ಚೆನ್ನಾಗಿ ಹನುಮಂತನ ಗೌರವಿಸಿದೆ ಅಂತ ಗೊತ್ತಾಗುತ್ತೆ. ವ್ಯಾಸತೀರ್ಥರು ನಮ್ಮ ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಬಾಲಕ್ಕೆ ಗಂಟೆ ಕಟ್ಟಿರತಕ್ಕಂಥ ಆಂಜನೇಯನ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ. 108 ಮಾಡಿದ್ರು, 1008 ಮಾಡಿದ್ರು ಅಂತೆಲ್ಲ ಹೇಳ್ತಾರೆ. ಸಂಖ್ಯೆ ಏನೇ ಇರಲಿ, ಮುಂಚೆ ಅವೆಲ್ಲ ಕೂಡ ಗರಡಿ ಮನೆಗಳಾಗಿ ಊರೂರಿನಲ್ಲಿ ಹಳ್ಳಿಗಳಲ್ಲಿ ಹನುಮಂತನ ದೇವಸ್ಥಾನ ಗರಡಿ ಮನೆ ಆಗಿರ್ತಾ ಇತ್ತು. ಹಗಲೊತ್ತು ಗರಡಿ, ಸಂಜೆ ಹೊತ್ತು ಭಜನೆ. ಸಂಜೆ ರಾಮ ಭಜನೆ, ಹಗಲೊತ್ತು ಗರಡಿ ಮನೆ. ವ್ಯಾಯಾಮವೂ ಇರಬೇಕು, ಶಕ್ತಿಯೂ ಇರಬೇಕು, ಭಕ್ತಿಯೂ ಇರಬೇಕು. ಹಗಲೆಲ್ಲ ಶಕ್ತಿ ಸಂಚಯ, ಇರುಳೆಲ್ಲ ಭಜನೆಯ ಭಕ್ತಿ ಸಂಚಯ, ಈ ಥರ ಮಾಡ್ಕೊಳ್ತಾ ಇದ್ದಿದ್ದು. ಈಗ ಆ ಗರಡಿ ಮನೆಗಳೆಲ್ಲ ಇಸ್ಪೇಟ್ ಮನೆಗಳಾಗಿವೆ ಅಷ್ಟೇ. ಹೀಗಾಗಿ ಹನುಮಂತ ಕ್ರಿಯಾಶೀಲವಾದ ಸಾತ್ವಿಕತೆಯ ಸಂಕೇತ. ಸತ್ವೋನ್ನತ ದುರ್ಬಲ ಅಲ್ಲ ಅನ್ನೋದನ್ನು ತೋರಿಸೋದು. ಅದಕ್ಕಾಗಿ ಕುವೆಂಪು ಇಷ್ಟು ವಿಸ್ತಾರ ಮಾಡ್ತಾರೆ. ಮತ್ತು ಇನ್ನೂ ಒಂದು ಕಾರಣ ಇದೆ. ಅವರು ಮೊದಲು ಕಾವ್ಯ ಬರೀಬೇಕು, ಮಹಾಕಾವ್ಯ ಬರೀಬೇಕು ಅಂತ ಅಪೇಕ್ಷೆ ಪಟ್ಟಾಗ ಬರೆದದ್ದು ಈ ಸಾಗರೋಲ್ಲಂಘನವನ್ನೇ. ಸಾಗರೋಲ್ಲಂಘನ ಅಂತಲೇ ಹೆಸರಿಟ್ಟು ಒಂದು ಕಾವ್ಯ ಖಂಡಿಕೆಯನ್ನು ಬರೆದರು. ಅದು ಅಚ್ಚಾಗಿದೆ. ಈಚೆಗೆ 2 ದೊಡ್ಡ ಸಂಪುಟಗಳಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಪ್ರಕಾಶನ ಮಾಡಿರ್ತಕ್ಕಂಥ ಕುವೆಂಪು ಅವರ ಸಮಗ್ರ ಕವಿತೆಗಳು, ರಾಮಾಯಣ ದರ್ಶನ ಬಿಟ್ಟು ಮಿಕ್ಕಿದ್ದೆಲ್ಲವನ್ನು, ರಾಮಾಯಣ ದರ್ಶನ ಮತ್ತು ಚಿತ್ರಾಂಗದ 2 ಕಾವ್ಯ ಬಿಟ್ಟು ಮಿಕ್ಕೆಲ್ಲವನ್ನು ಪಬ್ಲಿಷ್ ಮಾಡ್ತು. ಅದರಲ್ಲಿ ಕಡೆಯದಾಗಿ ಅನುಬಂಧ ರೂಪದಲ್ಲಿ ಅವರ ಆವರೆಗಿನ ಅಪ್ರಕಟಿತವಾದಂಥ ಕವಿತೆಗಳಲ್ಲಿ ಒಂದು ಆ ಸಮುದ್ರೋಲ್ಲಂಘನ ಅಥವಾ ಸಾಗರೋಲ್ಲಂಘನ ಅನ್ನುವ ಕಾವ್ಯ. ಅಂದರೆ ಮೊದಲಿಂದ ಅವರಿಗೆ ಅದನ್ನು ಬರೆದಾಗ ಅವರಿಗೆ 20-22 ವರ್ಷ ಆಗಲೇ ಅವರಿಗೆ ಈ ಕಲ್ಪನೆ ಇತ್ತು. ಇದು ರಾಮಾಯಣ ದರ್ಶನ ಅವರು ಬರೆದು ಮುಗಿಸಿದಾಗ 1945ನೇ ಇಸ್ವಿ, ಅವರಿಗೆ 40 ವರ್ಷ ಅಷ್ಟೆ. ಅಷ್ಟೊತ್ತಿಗೆ ಅದನ್ನು ಮಾಡಿ ಮುಗಿಸಿದ್ರು. ಹೀಗೆ ಆ ಹನುಮತ್ ದರ್ಶನವನ್ನು ಅವರು ತೋರಿಸಬೇಕು ಅಂತ ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ನೋಡೋಣ ಮುಂದಿನ ಭಾಗವನ್ನು. ಅನಂತರಂ ಹರಿಭಯಂಕರನಾಂಜನೇಯಂ ವಿಘುರ್ಮಿಸುತೆ ಮನುಜ ಕಲ್ಪನೆ ತತ್ತರಿಸುವೆತ್ತರಕ್ಕೆ ತನ್ನ ವಿಗ್ರಹದ ವಿಭವಮಂ ನಿಂದನ್ ನೆಲಕ್ಕೆ ಬಾನ್ಗೆ ಅನಂತತೆಯನಕ್ರಮಿಸೆ ನಿಶ್ಶಿಖರ ಗಿರಿಯ ಸಾಗಸ ಗರ್ವ ಗೋಪುರದ ಶಿಲ್ಪ ಕೃತಿಯಂತೆ ನಿಮಿರಿ ರೋಮಾಂಚಿಸಿತು ಸೃಷ್ಟಿ ಘೇ ಘೋಷಮಂ ಮೊರೆದುಕ್ಕಿದುದು ಕಡಲ್ ಮುಗಿಲ ವೇಷವನಾಂತು ನಿಂದುದಲ್ಲಿ ಬೃಂದಾರಕರ ವೃಂದಂ ಆಚಾರಣರ ಚರಣ ಚಿಹ್ನೆಯ ಚುಕ್ಕಿ ಹೊಟ್ಟೆಯಿಂ ಸಾಗರದ ದುರ್ಲಂಘ್ಯ ದೂರಮಂ ಲಂಘಿಸುವ ಛಲಭಂಗಿಯಿಂದ ವೀರವಪು ವಾಯುಸುತನಂ ನೋಡಿ ನೋಡಿ ಲಂಘನಕ್ಕೆ ಸಮರಂಗತರಮಂ ಸವಯುತ್ ಅಂತರಸಿದಂ ಕಾಲ್ಗಳಿಂ ಶಿಖರದ ಪರ್ಮರಂಗಳೇ ಕುರುಚಲಾದಡವಿ ಪೊಡವಿಯಂ ಚಲಿತ ಅಚಲದ ತರು ಸಮೂಹದಿಂ ಪೂವಾರಿಗಲ್ ಮಳೆಗರೆಯ ಮರದಲೆಯ ಬರಿದಾಗಿ ಮಳೆಯ ನೆಲಮಾದುದು ಕುಸುಮ ಶೋಭಿ
ಸಾಹಸಿಯ ಆವೇಶಗೆತ್ತಿದಾರತಿಯಾಯಿತಡವಿ ಬೆಂಕೆ ಸಾಗಸಿಯ ಆವೇಶಗೆತ್ತಿದಾರತಿಯಾಯಿತಡವಿ ಬೆಂಕೆ ಧೂಪಮಿಕ್ಕಿತು ಖಗಿನ ಗಂಪು ತೂರ್ಯಮಾದುದು ವೀರ ಪೂಜೆಗೆ ನಗದ ಖಗ ಮೃಗ ಚಕಿತರಾವಂ ಮುಖ ಸೀಮೆಯಂ ಸುತ್ತಿ ಮುತ್ತಿ ದಿಟ್ಟಿಗೆ ತಡೆಯ ನಡರ್ಕಿದ್ದ ಬಾಣ್ಣೆತ್ತಿಯ ಮುಗಿಲ್ ಮೊತ್ತಮಂ ಕೈಗಳಿಲ್ ಒತ್ತಿ ಔಂಕಿದನ್ ನೋಂಕಿದನ್ ಮತ್ತೆ ಕೆದರಿದತ್ತನಲಿತ್ತಲಾ ತೂಪಿರುವ ರೌದ್ರ ಪ್ರಭಂಜನೋಚ್ಛ್ವಾಸದಿಂ ಮಹಿಮದಿಂ ಮೇಘ ಮಂಡಲ ಕುರ್ಪಿ ಮಳೆದ ಕಪಿ ಕುಂಜರಂ ನಿಸ್ಸೀಮ ಲವಣ ಜಲ ನೀಲಿಮಾಸೀಮೆಯಂ ರಂಗಿಸಲ್ ತೊರೆದು ಗರಿಮದ ಗುರುಭಾವಮಂ ಲಘಿಮದಿಂ ಗರಿಹ ಗುರವಾದ ಇಳಿದ ಹೊರಗೆ ಪುಳಕಿಸಲ್ ತೃಣರೋಮ ಉರ್ವರೆಗೆ ಪೂರಕದ ಮಾರ್ಗದಿಂ ತುಂಬಿದಂ ಪ್ರಾಣಮಂ ಕುಂಭಕದಿ ಬಂಧಿಸಿದ ನಂಬರವ ನೆಳೆದು ಪೀರ್ವಂತೆವೋ ಆ ಅಂತರಿಕ್ಷಾಂತರಂಗಿ ಕೌಂಗಿನುದ್ದದ ಪಂಚಾಸ್ಯ ಪಣಿಗಳೋಲಿರ್ದ ನಿಡುತೋಳ್ಗಳಂ ಮೇಲತ್ತಿ ಚಾಚಿದ ಕೌಂಗಿನುದ್ದದ ಪಂಚಾಸ್ಯ ಪಣಿಗಳೋಲಿದ್ದ ನಿಡುತೋಳ್ಗಳಂ ಮೇಲೆತ್ತಿ ಚಾಚಿದಂ ಮೇಣಳತೆ ಮೀರಿದ ಲಂಬಲಾಂಗೂಲಮಂ ಸುರುಳಿ ಬಿಚ್ಚಿದ ನೊಗೆದು ಬೀಸಿದನ್ ಗಗನವನಳೆಯೇ ವಿಶ್ವಶಿಲ್ಪಿತಾಂ ಬಿಚ್ಚಿ ಬೀಸಿದ ಮಾನಸ ಸೂತ್ರವೆಂಬೋ ಮುಂಪೇಳ್ವೆನ ಅಭೌತಮಂ ಮುಂಪೇಳ್ವೆನ್ ಅಭೌತಮಂ. ಮತ್ತಷ್ಟು ಇನ್ನಷ್ಟು ಒಂದು ವಿಷಯವನ್ನು ಇನ್ನೂ ಮತ್ತು ರೀತಿಯಲ್ಲಿ ವರ್ಣಿಸುವುದು ಎಷ್ಟು ಕಷ್ಟ ನೋಡಿ. ತುಂಬ ಸೊಗಸಾದಂಥ ಸಂದರ್ಭವನ್ನು ಎಷ್ಟು ಬಗೆಯಲ್ಲಿ ವಿಸ್ತರಿಸಬಹುದು, ಅದು ದೊಡ್ಡ ಸವಾಲು ಕವಿಗೆ. ಅದನ್ನು ಇವರು ಕೈಗೊಂಡಿದ್ದಾರೆ. ಹಲವು ಹಂತಗಳಲ್ಲಿ ವಿಸ್ತರಿಸ್ತಾರೆ. ಈಗ ಆಕಾಶದಲ್ಲಿ ದೇವತೆಗಳ ಸಮೂಹ, ದೇವತೆಗಳು ಅನೇಕ ವರ್ಗದವರು. ಆಜಾನಜ ದೇವತೆಗಳು, ಕಾಯಜ ದೇವತೆಗಳು, ಕರ್ಮಜ ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರು, ಕಿಂಪುರುಷರು, ಸಾರಣರು, ಸಿದ್ಧರು, ಗಂಧರ್ವರು, ಅಪ್ಸರೆಯರು, ಹೀಗೆಲ್ಲ ಅನೇಕರು ಉಂಟು. ಆದಿತ್ಯರು ಬೇರೆ ಇದ್ದಾರೆ, ಋಭುಗಳಿದ್ದಾರೆ, ರುದ್ರರಿದ್ದಾರೆ, ವಸುಗಳಿದ್ದಾರೆ, ಮರುತರಿದ್ದಾರೆ. ಇವರೆಲ್ಲರೂ ಕೂಡ ತಮ್ಮ ತಮ್ಮ ಶ್ರೇಣಿಗಳಲ್ಲಿ ನಿಂತುಕೊಂಡು ನೋಡೋದಕ್ಕೆ ಆರಂಭಿಸಿದ್ದಾರೆ. ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಸಾಗರದ ದುರ್ಲಂಘ್ಯ ದೂರವನ್ನು ಲಂಘಿಸ್ತಕ್ಕಂಥ ಛಲಭಂಗಿಯಿಂದ ಉಕ್ಕಿ ಸೊಕ್ಕಿರ್ತಕ್ಕಂಥ ವಾಯುದೇವನನ್ನು ನೋಡಿ ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಕಾರಣ ದೇವತೆಗಳಿಗೂ ಅದು ಮಾಡೋಕ್ಕಾಗಿಲ್ಲ. ದೇವತೆಗಳಿಗೆ ರಾವಣನನ್ನು ಎದುರಿಸೋಕ್ಕಾಗಿಲ್ಲ. ಎಷ್ಟೋ ಬಾರಿ ನಾವು ತುಂಬ ಸಮರ್ಥರು, ದೊಡ್ಡವರು ಅಂತ ಅಂದ್ಕೋತೀವಿ. ಅವರು ತಮ್ಮ ಬದುಕಿನಲ್ಲಿ ಮಾಡೋಕ್ಕಾಗಿರೋಲ್ಲ ಪಾಪ ಕೆಲಸ. ಆಗ ಅವರು ನಿಜವಾಗಿ ದೊಡ್ಡವರಾದರೆ ಮತ್ತೊಬ್ಬರು ತಮಗಿಂತ ಚಿಕ್ಕವರು, ವಯಸ್ಸಿಂದ, ವಿದ್ಯೆಯಿಂದ, ಸಾಧನೆಯಿಂದ ಚಿಕ್ಕವರು ಆ ಕೆಲಸ ಮಾಡಿದಾಗ ಸಂತೋಷವಾಗಿ ಮೆಚ್ಚಿಕೊಳ್ತಾರೆ. ಸ್ವವಿಷಯ ಅಂತಲ್ಲದೇ ಇದ್ದರೂ ಒಂದು ನನಗೆ ಹೇಳಬೇಕು ಅನಿಸುತ್ತೆ, ಕೇವಲ ನಿದರ್ಶನವಾಗಿ. ನನಗೆ ತುಂಬ ಆರಾಧನೀಯರಾದವರು, ಪೂಜನೀಯರಾದವರು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅಂತ, ಅಲಂಕಾರ ಶಾಸ್ತ್ರದ ದಿಗ್ಗಜ ಅವರು. ಅಲಂಕಾರ ಶಾಸ್ತ್ರದ ಸಾಗರವನ್ನು ಆಪೋಷಣ ತೆಗೆದುಕೊಂಡ ಅಗಸ್ತ್ಯ ಅಂತ ಕರೀಬಹುದು. ನಾನು ಕಂಡಂತೆ ನನ್ನ ಬಾಳಿನಲ್ಲಿ ಅಲಂಕಾರ ಶಾಸ್ತ್ರದ ಶಿಖಾಮಣಿ ಅಂದರೆ ಕೆ ಕೃಷ್ಣಮೂರ್ತಿಯವರನ್ನೇ ಕಂಡದ್ದು. ಅವರು ಒಮ್ಮೆ ನನ್ನನ್ನು ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ದರು. ಒಮ್ಮೆ ಅವ್ರ ಮನೆಗೆ ಹೋಗಿದ್ದಾಗ ಹೀಗೆ ಮಾತಾಡ್ತಾ ಇದ್ದಾಗ ನೀನು ರಾಮಾಯಣ ಓದಿದ್ಯಾ ಅಂದರು. ಪೂರ್ಣವಾಗಿ ಓದಿದ್ದೀನಿ ಅಂತ. ನಾನು ಓದಿದ್ದೀನಿ ರಾಮಾಯಣವನ್ನು ಅಂತಂದರು. ಮಹಾಭಾರತ ಸಂಪೂರ್ಣವಾಗಿ ಓದಿದ್ದೀನಿ ಅಂತಂದೆ. ನಾನು ಓದೋಕ್ಕಾಗಲಿಲ್ಲಪ್ಪ, ನೀನಾದರೂ ಓದೋದಿಯಲ್ಲ ಅಂತಂದರು. ಅವರಿಗೆ ಮಹಾಭಾರತ ಓದುವುದೇನು ದೊಡ್ಡ ಕೆಲಸ ಅಲ್ಲ. ಸಂಸ್ಕೃತದಲ್ಲಿ ಪ್ರಕಾಂಡ ಪಾಂಡಿತ್ಯ ಇದ್ದಂಥವರು. ಸಂಸ್ಕೃತ, ಕನ್ನಡ, ಇಂಗ್ಲೀಷು, ಬಂಗಾಳಿ, ಜರ್ಮನ್, ಹಿಂದಿ, ಮರಾಠಿ ಮೊದಲಾದ ಅನೇಕ ಭಾಷೆಗಳಲ್ಲಿ ಪ್ರಾವೀಣ್ಯ ಇತ್ತು.
ಲೀಲಾಜಾಲವಾಗಿ ಸಂಸ್ಕೃತವೇ ಕನ್ನಡವೇ ಇಂಗ್ಲೀಷ್ನಲ್ಲಿ ಅದ್ಭುತವಾಗಿ ಗದ್ಯ ಅಂದರೆ ಗದ್ಯ, ಪದ್ಯ ಅಂದರೆ ಪದ್ಯ ಬರೀಬಲ್ಲಂಥ ಸಾಮರ್ಥ್ಯ ಇತ್ತು. ಅವರ ಪುಸ್ತಕಗಳು ಕನ್ನಡ ಕಾವ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಶಾಶ್ವತವಾದ ಅಲಂಕಾರಗಳು. 1000 ವರ್ಷದಿಂದ ಯಾರು ಮಾಡದೇ ಇದ್ದ ಕೆಲಸ ಅವರು ಮಾಡಿದ್ದಾರೆ. ಆದರೆ ಅವ್ರಿಗೆ ಮಹಾಭಾರತ ಪೂರ್ತಿ ಓದೋಕ್ಕಾಗಿರಲಿಲ್ಲ. ಯಾಕೆ? ನಾನಾ ವಿಧವಾದ ಕಾರ್ಯಾಂತರಗಳಲ್ಲಿ ಅವರಿಗೆ ಆದ್ಯಂತವಾಗಿ ಮಹಾಭಾರತ ಓದೋಕ್ಕಾಗಿಲ್ಲ. ಅದಕ್ಕೆ ಅವರು ತುಂಬ ಸಂತೋಷಪಟ್ಟರು. ದೇವತೆಗಳು ಹಾಗೆ ತಮ್ಮ ಯಾವ ಮಾಡೋಕ್ಕಾಗದೇ ಇದ್ದ ಕೆಲಸವನ್ನು ಒಬ್ಬ ಮಾನವನೋ ಒಬ್ಬ ವಾನರನೂ ಮಾಡಿದ್ರೆ ಸಂತೋಷ ಪಡ್ತಾರೆ, ಅಭಿನಂದನೆ ಸಲ್ಲಿಸ್ತಾರೆ, ಗೌರವ ಕೊಡ್ತಾರೆ, ಪುಷ್ಪವೃಷ್ಟಿ ಮಾಡ್ತಾರೆ. ಇದು ದೇವತೆಗಳ ತತ್ವ. ಸಂಸ್ಕೃತದಲ್ಲಿ ದೇವತೆಗಳಿಗೆ ಸುಮನಸರು ಅಂತಾರೆ, ಒಳ್ಳೆಯ ಮನಸ್ಸಿನವರು ಅಂತ ಅರ್ಥ. ಹೂಗಳಿಗೂ ಸುಮನಸ ಅಂತ ಕರೀತಾರೆ. ಹೂವಾಗಲಿ ದೇವತೆಯಾಗಲಿ ಒಳ್ಳೆಯ ಮನಸ್ಸಾಗಲಿ ಒಂದೇ. ಹೂವು ಒಂದು ದಿವಸ ಇದ್ದರೂ, ಒಂದು ಹೊತ್ತಿದ್ರೂ ಕೂಡ ಅದರ ಮಾರ್ಧವ, ಅದರ ಪರಿಮಳ, ಅದರ ಮಕರಂದ ಮಾಧುರ್ಯ ಅದು ಯಾವ ಥರ ಇರುತ್ತೋ ಅದೇ ರೀತಿ ದೇವತೆಗಳದ್ದು ಕೂಡ. ದೇವತೆಗಳು ಇದ್ದಾರೋ ಇಲ್ಲವೋ, ಇದ್ದಾರೆ ಅಂದರೆ ಈ ಭಾವ ಅಲ್ಲಿರಬೇಕು. ಹಾಗೆ ಒಳ್ಳೆಯತನ ಅಂತಂದರೆ ಹೂವಿನಂತೆ, ಅದು ಎಷ್ಟು ಹೊತ್ತಿತ್ತು ಅಂತಲ್ಲ, ಏನು ಪರಿಣಾಮ ಬೀರ್ತು ಅನ್ನುವಂಥದ್ದು. ಈ ರೀತಿಯಲ್ಲಿ ದೇವತೆಗಳು ನಮ್ಮ ಯಾವ ವೀರ, ಯಾವ ಸಾಧ್ವಿ, ಯಾರು ಯಾವ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ಗೌರವಿಸುವಂಥದ್ದನ್ನು ಕಂಡಾಗ ನಮಗೆ ಅದೊಂದು ಭರವಸೆ ಅಂತ ಗೊತ್ತಾಗುತ್ತೆ. ಅದೇ ನೋಡಿ, ಪಾಶ್ಚಾತ್ಯ ಪ್ರಪಂಚದಲ್ಲಿ ದೇವತೆಗಳು ತಕ್ಷಣ ಹೀಗೆ ಬಂದು ಪುಷ್ಪವೃಷ್ಟಿ ಮಾಡುವುದು ಅದೆಲ್ಲ ಇಲ್ಲ. ಅವರು ಅವ್ರ ಪಕ್ಷ ಇವ್ರ ಪಕ್ಷ ವಹಿಸಿ ಜಗಳ ಆಡ್ತಾರೆ. ನಮ್ಮಲ್ಲಿ ಯಾರ ಪಕ್ಷವನ್ನು ವಹಿಸಿ ಜಗಳ ಆಡೋದಿಲ್ಲ. ಯಾರು ಚೆನ್ನಾಗಿ ಆಡಿದ್ರೂ ಕೊಂಡಾಡ್ತಾರೆ. ಅಲ್ಲಿ ಆ ಒಂದು ವ್ಯತ್ಯಾಸ ಗ್ರೀಕರ ಕಾವ್ಯದಲ್ಲಿ ಕಾಣಿಸ್ತಕ್ಕಂಥದ್ದು. ಮತ್ತು ಆ ದೇವವೃಂದ ಕೊಂಡಾಡ್ತಾ ಇರುವಂಥ ಆಕಾಶ ಲೋಕದ ಸಂದರ್ಭ ಹಾಗಿದ್ದರೆ ಅವನು ಮತ್ತೆ ಮರಗಳ ತಲೆಯೆಲ್ಲ ಬರಿದಾಗುವಂತೆ ಹೂಗಳನ್ನು ಅಲಂಕಾರ ಮಾಡಿಕೊಂಡಿದ್ದಾನೆ. ಇಡೀ ಪರಿಸರದಲ್ಲಿ ಪಕ್ಷಿಗಳ ಧ್ವನಿ ತೂರ್ಯದಂತೆ ಕಾಣಿಸ್ತಾ ಇದೆ. ಆ ಒಂದು ಕಾಳ್ಗಿಚ್ಚು ಎದ್ದದ್ದು ಧೂಪ ದೀಪವಾಗಿ ತೋರ್ತಾ ಇದೆ. ಆಮೇಲೆ ಅಡಗಿದ್ದ ಬಾನ್ನೆತ್ತಿಯ ಮುಗಿಲ್ ಮೊತ್ತಮಂ ಇರ್ಕೈಗಳಿಂದೊತ್ತಿ ನೂಂಕಿದನ್ ಔಂಕಿದನ್. ಅವನು ಎತ್ತರ ಎಷ್ಟಿದೆ ಅಂದರೆ ಮೋಡಗಳ ಆಚೆವನಿದ್ದಾನೆ. ನೆಲವನ್ನು ಸಮುದ್ರವನ್ನು ನೋಡಬೇಕಂದ್ರೆ ಆಗ್ತಾ ಇಲ್ಲ. ಅದಕ್ಕೆ ಕೈಯಿಂದ ಆ ಮೋಡಗಳನ್ನೆಲ್ಲ ಆ ಕಡೆಗೆ ತಳ್ಳುದನಂತೆ, ಈ ಕಡೆಗೆ ನೂಕದನಂತೆ. ಮತ್ತೆ ಕೆದರಿದ ನಿತ್ತಲಿತ್ತಲ ತೂಪಿರುವ ರೌದ್ರ ಪ್ರಭಂಜನೋಚ್ಛ್ವಾಸದಿಂ. ಇನ್ನೂ ಆಚೆ ಈಚೆ ಬಂದರೆ ರೌದ್ರ ಪ್ರಭಂಜನದ ನಿಶ್ವಾಸದಿಂದ ಒಮ್ಮೆ ಉಫ್ ಅಂತ ಅವುಗಳನ್ನು ಊದಿ ಮೋಡವನ್ನು ದೂರಕ್ಕೆ ಮಾಡ್ತಾ ಇದ್ದಾನಂತೆ. ಮಹಿಮದಿಂ ಮೇಘಮಂಡಲ ಕುರ್ಬಿ ಬೆಳೆದ ಕಪಿಕುಂಜರಂ ನಿಸ್ಸೀಮ ಲವಣ ಜಲ ನೀಲಿಮಾ ಸೀಮೆಯಂ ಲಂಘಿಸಲ್ ತೊರೆದು ಗರಿಮದ ಗುರುಭಾರಮಂ ಲಘಿಮದಿಂ ಗರಿಹಗುರವಾದನ ಇಳಿದನ ಹೊರಗೆ. ಇಲ್ಲಿವರೆಗೂ ಅವನು ಗುರುಭಾರವಾಗಿ ಮೊಮೆಂಟಮನ್ನು ಪಿಕಪ್ ಮಾಡ್ದ. ಇನ್ನು ಮೇಲಕ್ಕೆ ಹೋಗಬೇಕಾದ್ರೆ ಲೈಟ್ ಏರ್ಕ್ರಾಫ್ಟ್ ಆಗಬೇಕು. ಈ ದೊಡ್ಡ ಆಕಾರ, ದೊಡ್ಡ ಭಾರ ಅವನ ಒಂದು ಯಾನಕ್ಕೆ ತಡೆ ಆಗುತ್ತೆ. ಅಷ್ಟಸಿದ್ಧಿಗಳು ಅಂತೀವಿ: ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ. ಇಲ್ಲಿ ಗರಿಮ ಭಾರದಿಂದ, ಗರಿಮ ಗೌರವದಿಂದ, ಗರಿಮ ಸಿದ್ಧಿಯಿಂದ ಇಷ್ಟ ಆದವನು ಇನ್ನು ಲಘಿಮ ಸಿದ್ಧಿಯಿಂದ ಹಗುರ ಆಗ್ತಾನೆ. ಇಲ್ಲಿ ನೋಡಿ, ಗುರುಭಾರ, ಗಿರಿಭಾರ ಅನ್ನುವ ಶಬ್ದಗಳನ್ನೆಲ್ಲ ಕುವೆಂಪು ಬಳಸ್ತಾರೆ. ಇನ್ನು ಗರಿಹಗುರ ಅಂತಲೂ ಬಳಸ್ತಾರೆ. ಗಿರಿಭಾರ, ಗುರುಭಾರ ಅನ್ನುವುದು ಸಂಸ್ಕೃತ ಶಬ್ದ ಭಾರ. ಗರಿಹಗುರ ಕನ್ನಡ ಶಬ್ದ, ಹಗುರವಾದಂಥದ್ದು, ಲೈಟ್ ಆದದ್ದು. ಭಾಷೆಯನ್ನು ಯುಕ್ತವಾದ ರೀತಿಯಲ್ಲಿ ಗಿರಿಭಾರ ಅನ್ನುವಲ್ಲಿ 5 ಮಾತ್ರ ಇದೆ. ಅರೆ ಭಾ ಮಹಾಪ್ರಾಣ ದೀರ್ಘಾಕ್ಷರ, ಆ ಭಾನಲ್ಲೇ ಎಲ್ಲ ಭಾರ ಇರೋದು. ಗರಿ ಹಗುರ, ಆ ಗರಿ ಹಗುರದಲ್ಲಿ ಹಾ ಅಂತ ಹೇಳ್ತಕ್ಕಂಥ ಹಾಯಾಗಿ ಹೂವಾಗಿ ಹಾರಿ ಹೋಗುವಂಥ ಆ ಹಗುರತನ ಇದೆಯಲ್ಲ, ಆ ಲಘಿಮೆ, ಅದು ಬಹಳ ವಿಶೇಷ. ಅಲ್ಲಿ 5 ಮಾತ್ರೆಗಳ 5 ಲಘುಗಳ ಶಬ್ದ ಇರ್ತಕ್ಕಂಥದ್ದು. ಅಲ್ಲಿ ನಡುವಣ ಅಕ್ಷರ ಹಕಾರ ಅಷ್ಟು ಹದವಾಗಿ ಲಲಿತವಾಗಿ ಬಂದು ಗಾಳಿಯಲ್ಲಿ ಹತ್ತಿ ಹಾರುವಂತೆ ಹೋಗ್ತಾ ಇರುತ್ತೆ. ಶಬ್ದ ಶಯ್ಯೆಯನ್ನು ಎಷ್ಟು ಚೆನ್ನಾಗಿ ಗಮನಿಸ್ತಾರೆ ಅಂತ ನೋಡಬೇಕು. ಈಗ ಬರೀತಾರೆ ಕಾವ್ಯ ಅಂತ, ಅಸಂಬದ್ಧ ಶಬ್ದ ವ್ಯುತ್ಪತ್ತಿ ಇರೋದಿಲ್ಲ, ಪಾಂಡಿತ್ಯ ಇರೋದಿಲ್ಲ, ಏನೂ ಇರೋದಿಲ್ಲ, ಎಲ್ಲದಕ್ಕೂ ಒಂದೇ ಪದ. ಈಗ 10 ಸಿನಿಮಾ ಹಾಡನ್ನು ನೋಡಿ, ಆ ಜಿಂಕೆ ಮರಿನಾ ಜಿಂಕೆ ಮರಿನಾ ಜಿಂಕೆ ಮರಿನಾ ಅಂತ ಒಂದು 45 ಸರ್ತಿ ಜಿಂಕೆ ಮರಿನಾ ಇರುತ್ತೆ ಅದರೊಳಗೆ. ಇನ್ನು ಹರಣ ಇರೋದಿಲ್ಲ, ಏಣ ಇರೋದಿಲ್ಲ, ಮೃಗ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಎಂಥದ್ದದು, ಯಾವುದಕ್ಕೆ ಬೇಕು? ಅದು ಅಷ್ಟೇ, ಒಂದು ಶಬ್ದದಷ್ಟೇ ಅದರ ಆಯುಷ್ಯ, ಸತ್ತು ಹೋಗ್ಬಿಡುತ್ತೆ. ಸಮೃದ್ಧವಾಗಿ ಇರಬೇಕು ಶಬ್ದಗಳು. ಅದಕ್ಕೆ ಯಾವ ದಾರಿದ್ರ್ಯ? ಯಾವುದಕ್ಕೆ ದಾರಿದ್ರ್ಯವಾದರೂ ಮಾತಿಗೆ ದಾರಿದ್ರ್ಯ ಇಲ್ಲವಲ್ಲ. ಮಹಾಕವಿ ರಚನೆ ಮಾಡುವಾಗ ಪದಗಳು ಅಹಮಹಮಿಕೆಯ ಪರಾಪತಂತಿ ಅಂತ ಆನಂದವರ್ಧನ ಹೇಳ್ತಾನೆ. ನಾನು ತಾನು ನಾನು ತಾನು ಎತ್ತಿಕೋ 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 ಅಂತ ಬೇಡ್ತಾ ಇರ್ತವಂತೆ. ಮಹಾಕವಿ ನೋಡಿ ಆರಿಸಿ ತನ್ನ ಪರ್ಪಸ್ಸಿಗೆ ಯಾವುದು ಬೇಕೋ ಅದನ್ನೇ ತೆಗೆದುಕೊಳ್ತಾನಂತೆ. ವಿ ಸೀತಾರಾಮಯ್ಯನವರು ಅವರ ಅಜ್ಜಿಯ ಅಡುಗೆಯ ಬಗ್ಗೆ ಬರೀತಾ ಹೇಳ್ತಾರೆ,
ಅವರು ಅವರೇಕಾಯಿ ಕಾಲದಲ್ಲಿ ಊರಿನ ಯಾವ ಅವರೇ ತೋಟಕ್ಕೂ ಹೋಗ್ತಕ್ಕಂಥ ಪರವಾನಗಿ ಅವ್ರಿಗಿತ್ತಂತೆ. ಅವ್ರು ಹೋದಾಗ ಆ ದಿವಸದ ಅಡುಗೆಗೆ ಎಂಥ ಕಾಯಿ ಬೇಕೋ ಅಷ್ಟನ್ನೇ ಅವ್ರು ತಗೋತಾ ಇದ್ದಂತೆ. ನೋಡಿ ನೋಡಿ ಆರಿಸಿ ಅವ್ರು ಯಾವುದೋ ಒಂದು ಗಿಡವನ್ನು ಪೂರ್ತಿ ತರಿಸಿ ಬರ್ಚಿ ಬೋಳು ಮಾಡ್ತಾ ಇರಲಿಲ್ವಂತೆ. ಯಾವುದೆಷ್ಟು ಬೇಕೋ, ಹಣ್ಣುಗಾಯಿ ಬೇಕೋ, ಎಳೆಗಾಯಿ ಬೇಕೋ, ಸುಳಿಗಾಯಿ ಬೇಕೋ, ಅದನ್ನು ಹಾಗೆ ಅದರ ಸೋನೆ ಸೊಗಡು ಇರುವಂತೆ ತೆಗೆದುಕೊಂಡು ಬರ್ತಾ ಇದ್ದಂತೆ. ನೋಡಿ ಮಾಡಬೇಕು. ಒಬ್ಬ ಒಳ್ಳೆ ಮಾಲಾ ಗುಂಫನ ಮಾಡ್ತಾನಲ್ಲ, ಮಾಲೆಗಾರ, ಹೂ ಕಟ್ಟತಕ್ಕಂಥವನು, ಯಾವ್ಯಾವ ಹೂವು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಅಂತರದಲ್ಲಿ ಎಷ್ಟೆಷ್ಟು ಬಳಸಬೇಕು ಅಂತ ನೋಡಿ ಮಾಡ್ತಾನೆ. ಹಾಗೆ ಮಾಡಬೇಕು. ಕೊಟ್ಟಿದ್ದೆ ಪಾಪಾಸ್ ಕಳ್ಳಿ ಆದರೆ ಏನು ಮಾಡೋದಕ್ಕೆ ಸಾಧ್ಯ? ಪೇಪರ್ ಹೂಗಳಲ್ಲಿ ಬೋಗನ್ ವಿಲ್ಲಾದಲ್ಲಿ ಎಂಥದ್ದು ತಾನೇ ಮಾಲೆ ಆಗೋದಕ್ಕೆ ಸಾಧ್ಯ? ಮಲ್ಲಿಗೆ ಬೇಕು, ಜಾಜಿ ಬೇಕು, ಪಚ್ಚಿತೆನೆ ಬೇಕು, ಮರುಗ ಬೇಕು, ಗುಲಾಬಿ ಬೇಕು, ಸಂಪಿಗೆ ಬೇಕು. ಈ ಯಾವುದರೊಳಗೂ ಕೂಡ ಅವನಿಗೆ ಹಾಗೆ ಇರಬಾರದು, ಸೊಗಸಿರಬೇಕು. ಆ ರೀತಿಯಾದ ಶಬ್ದಗಳನ್ನು ಇವರು ಬಳಸ್ತಾರೆ. ಪುಳಕಿಸಲ್ ತೃಣರೋಮ ಮುರ್ವರೆಗೆ, ಭೂಮಿ ಹುಲ್ಲಿನ ರೂಪದಲ್ಲಿ ರೋಮಾಂಚಿತಳಾಗ್ತಾ ಇದ್ದಾಳೆ. ಪೂರಕದ ಮಾರ್ಗದಿ ತುಂಬಿದನ್ ಪ್ರಾಣಮಂ, ಪೂರಕದಿಂದ ಗಾಳಿಯನ್ನು ಒಳಗೆ ತುಂಬಿಕೋತಾನೆ. ಕುಂಭಕದಿ ಬಂಧಿಸಿದ ನಂಬರವ ನೆಳೆದು ಪೀರ್ವಂತೆ ಓಲ್, ಇನ್ನು ಕುಂಭಕದಲ್ಲಿ ಉಸಿರುಗಟ್ಟಿಸ್ದ. ನೌ ದಿ ಸಿಸ್ಟಮ್ ಹ್ಯಾಸ್ ಬಿಕಮ್ ಅಡಿಯಬ್ಯಾಟಿಕ್, ನಾಟ್ ಐಸೋಥರ್ಮಲ್. ಗಾಳಿ ಹೋಗೋದು ಬರೋದು ಆ ಥರ ಆದರೆ ನಮ್ಮ ವಿಜ್ಞಾನ ಪರಿಭಾಷೆಯಲ್ಲಿ ಅದು ಅಡಿಯಬ್ಯಾಟಿಕ್ ಅಲ್ಲ, ಐಸೋಥರ್ಮಲ್ಲು. ಒಳಗೂ ಹೊರಗೂ ಎಲ್ಲ ಫ್ರೀ ಎಕ್ಸ್ಚೇಂಜ್. ಹಾಗಲ್ಲದೆ ಒಳಗಿಂದ ಒಳಗೆ, ಹೊರಗಿಂದ ಹೊರಗೆ ಅಂತಾದಾಗ ಆ ಒಂದು ವ್ಯವಸ್ಥೆ ಯಾವುದೋ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ತರಹ ಆಗುತ್ತೆ. ಇನ್ನು ಹಾರೋದಕ್ಕೆ ಆರಂಭ ಮಾಡ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಯಾವ ವಿವರಗಳೂ ಇಲ್ಲ. ಇಷ್ಟು ವಿವರಗಳನ್ನು ತಮ್ಮ ಕಲ್ಪನೆಯಿಂದಲೇ ಅವರು ಕೊಡ್ತಾರೆ. ಆ ಅಂತರಿಕ್ಷ ಅಂತರಂಗಿ ಕೌಂಗಿನುದ್ದದ ಪಂಚಾಸ್ಯ ಪಣಿಗಳೋರಿದ್ದ ನಿಡಿದೋಳ್ಗಳ ಮೇಲೆತ್ತಿ ಚಾಚಿದನು. ಅಡಿಕೆ ಮರದಷ್ಟು ಉದ್ದ ಇರ್ತಕ್ಕಂಥ ತೋಳನ್ನು ಚಾಚ್ತಾನಂತೆ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಅವನ ಅಂಗೈಯನ್ನು ವರ್ಣಿಸುವಾಗ 5 ಹೆಡೆಗಳ ಮಹಾಸರ್ಪದಂತೆ ಇತ್ತು ಅಂತ. ಅವನು ಮುಂದಕ್ಕೆ ಹೀಗೆ ಕೈ ಚಾಚಿ ಹೋಗ್ತಾ ಇದ್ದಂತೆ. ಇನ್ನು ಲಂಬ ಲಂಗೂಲಮಂ ಸುರುಳಿ ಬಿಚ್ಚಿದನ ಒಗೆದು ಬೀಸಿದನ್ ಗಗನವನಳಿಯೆ ವಿಶ್ವಶಿಲ್ಪಿತಾಂ ಬಿಚ್ಚಿ ಬೀಸಿದ ಮಾನಸೂತ್ರವೆಂಬಂತೆ ಓದು. ಇನ್ನು ಬಾಲ ಹಾಗೆ ಹರಿದು ಬಿದ್ದಿದೆಯಂತೆ. ಒಂದು ರಿಬ್ಬನನ್ನು ಹೀಗೆ ಎಸೆದರೆ ಹೇಗಿರುತ್ತೆ? ಈ ಹೆಣ್ಣು ಮಕ್ಕಳ ಜಿಮ್ನಾಸ್ಟಿಕ್ಸ್ ಯಾವುದು ವಿಭಾಗ ಉಂಟು, ಅಲ್ಲಿ ಎಕ್ಸರ್ಸೈಸ್ ವಿತ್ ದ ರಿಬ್ಬನ್ ಅಂತ ಉಂಟು. ಒಂದು ರಿಬ್ಬನ್ನಲ್ಲಿ ಎಕ್ಸರ್ಸೈಸ್ ಮಾಡೋದು. ರಿಂಗ್ಸ್ ಒಂದು ಉಂಟು, ಬಾಲ್ ಉಂಟು, ರಿಬ್ಬನ್ ಒಂದು ಉಂಟು. ಆ ರಿಬ್ಬನ್ನು ಸುದೀರ್ಘವಾದಂಥ ಒಂದು ಪಟ್ಟಿ, ಅದನ್ನು ಅವರು ಗಿರಗಿರನೆ ವಿಷ್ಣು ಚಕ್ರದಂತೆ ತಿರುಗಿಸ್ತಾರೆ. ಈ ಎಂಜಿನಿಯರಿಂಗ್ ಡ್ರಾಯಿಂಗ್ನಲ್ಲಿ ಇನ್ವಲ್ಯೂಟ್ ಅಂತಂತೆಲ್ಲ ಕೆಲವು ಚಿತ್ರಣಗಳು, ರೇಖಾಚಿತ್ರಣಗಳು ಬರುತ್ತೆ. ಒಂದು ನೂಲಿನ ಮುಂಡೆಯಿಂದ ದಾರವನ್ನು ತೆಗೆದರೆ ಅದು ಯಾವ ರೀತಿಯಲ್ಲಿ ಆಕ್ರಮಿಸಿಕೊಳ್ಳುತ್ತೆ ಜಾಗವನ್ನು, ಅದನ್ನು ಇನ್ವಲ್ಯೂಟ್ ಅಂತ ಕರೀತಾರೆ. ಆ ಇನ್ವಲ್ಯೂಟ್ ರೀತಿಯಲ್ಲಿ ಬಗೆಬಗೆಯಾದಂಥ ಹೆಲಿಕ್ಸ್ ಅಂತಂತಾರಲ್ಲ, ಆ ರೀತಿಯಾದ ರೇಖಾ ವಿಲಾಸಗಳನ್ನು ಎಲ್ಲ ವರ್ತುಲಗಳನ್ನು ಮಾಡ್ತಾ ಇರುತ್ತೆ. ಅದು ಎಲ್ಲಿಯೂ ಕೂಡ ಸಿಕ್ಕಾಗಬಾರ್ದು, ಸುಕ್ಕಾಗಬಾರ್ದು, ಸೆಡೆದುಕೊಳ್ಳಬಾರ್ದು, ಮುದುಡಿಕೊಳ್ಳಬಾರ್ದು, ಧರಾಶಾಹಿ ಆಗಬಾರ್ದು. ಅದು ಹಾಗೆ ಪಟಪಟಾಯಮಾನವಾಗಿ ಅಂತರಿಕ್ಷದಲ್ಲಿ ಓಡಾಡ್ತಾ ಇರಬೇಕು. ಹಾಗೆ ಎತ್ತೆಸದಂತೆ ಹನುಮಂತನ ಬಾಲ ಆಕಾಶದಲ್ಲಿತ್ತು. ಅದು ಯಾವ ಥರ ಇತ್ತು ಅಂದರೆ, ವಿಶ್ವಕರ್ಮ ವಿಶ್ವ ರಚನೆ ಮಾಡಬೇಕಾದ್ರೆ ತನ್ನ ಗಾತ್ರಕ್ಕೆ, ತನ್ನ ವ್ಯಕ್ತಿತ್ವಕ್ಕೆ, ತನ್ನ ಕಾರ್ಯಸಿದ್ಧಿಗೆ ತಕ್ಕಂತೆ ಒಂದು ಅಳತೆಯ ಪಟ್ಟಿಯನ್ನು ಅಂತರಿಕ್ಷದಲ್ಲಿ ಎಸೆದರೆ ಅದು ಎಷ್ಟು ದೊಡ್ಡದಾಗಿ ಹೇಗೆ ವಿಲಾಸವಾಗಿ ಹರಡಿಕೊಳ್ಳುತ್ತೋ ಹಾಗಿತ್ತು ಅಂತ ಕವಿ ವರ್ಣಿಸ್ತಾನೆ. ವಾಲ್ಮೀಕಿ ಮಹರ್ಷಿಗಳು ಒಂದು ಕಡೆ ಹೇಳ್ತಾರೆ, ಇದೇ ಸಂದರ್ಭದಲ್ಲಿ ಒಂದು ಮಹಾಸರ್ಪ ಗರುಡನ ಬಾಯಿಗೆ ಸಿಕ್ಕು ಅದು ವಿಲವಿಲನೆ ಒದ್ದಾಡಿಕೊಂಡು ಹಾಗೆ ಹೀಗೆ ಪಟಪಟಾಯಮಾನವಾಗಿ ಬೀಸಿದರೆ ಹೇಗಿತ್ತು ಹಾಗಿತ್ತು ಬಾಲ ಅಂತ ಹನುಮಂತನದು. ಪೀಡೆ ಹರಿಕ್ಯುಲಮ್ ಅಂತ ಲ್ಯಾಟಿನ್ ಭಾಷೆಯ ಗಾದೆ. ಹರ್ಕ್ಯುಲಿಸನ ಕಾಲು ನೋಡಿ ಅವನ ಆಳ್ತನವನ್ನು ಅರ್ಥ ಮಾಡಿಕೊಂತ. ಆ ರೀತಿಯಲ್ಲೇ ಹನುಮಂತನ ಬಾಲವನ್ನು ಒಂದನ್ನು ವರ್ಣಿಸಿದರೆ ಸಾಕು, ನಾವು ಮಿಕ್ಕಿದ್ದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಕುಮಾರವ್ಯಾಸನಂತೂ ತನ್ನ ವನಪರ್ವದಲ್ಲಿ ಹನುಮಂತನ ಬಾಲ ಯಾವ ರೀತಿ ಬೆಳೆಯಿತು ಅಂತಂದರೆ, ಅದು ಮತ್ತೊಂದು ಧೂಮಕೇತುವಿನಂತೆ ಆಗಿ ನಕ್ಷತ್ರ ನೀಹಾರಿಕೆ ಗ್ರಹಗಳನ್ನೆಲ್ಲ ಕೂಡ ಚಾಮರ ಸೇವೆಯಿಂದ ಒದ್ದಾಡಿಸ್ತಾ ಇರುವಂತೆ, ಇಟ್ಟಾಡಿಸ್ತಾ ಇರುವಂತೆ ಕಾಣಿಸ್ತಾ ಇತ್ತು ಅಂತ ವರ್ಣಿಸ್ತಾನೆ. ಆ ರೀತಿಯಲ್ಲಿ ವರ್ಣನೆ ಮಾಡಬೇಕು. ಬುದ್ಧಿ ಸೋಲಬೇಕು, ತತ್ತರಿಸಬೇಕು. ಭವ್ಯತೆ ಅಂತಂದರೆ ಅದು, ಅಂಥದ್ದನ್ನು ತರಬೇಕು. ಮುಂಪೇಳ್ವೇನೇನಾ ಅಭೌತಮಂ, ಇದು ಫಿಸಿಕ್ಸ್ ಅಲ್ಲ, ಆ ಮೆಟಾಫಿಸಿಕ್ಸು ಅಂತ ಹೇಳ್ತಾರೆ. ಆ ಭೌತವನ್ನು ಏನಂತ ಹೇಳೋಣ ಅಂತ ಹೇಳಿಬಿಟ್ಟು ಈಗ ಅವನು ಹಾರ್ತಾ ಇದ್ದಾನೆ. ನೋಡುತ್ತಿರೈರೆ
ಬಿಚ್ಚಿದುದು ಬೆಸುಗೆ ಕಾಣ್ಮಲೆ ಮುಡಿಗೆ ಮೇಣಂಜನೆಯ ಮಗನಡಿಗೆ ನೋಡುತ್ತಿರೆ ಬಿಚ್ಚಿದುದು ಬೆಸುಗೆ ಕಾಣ್ಮಲೆ ಮುಡಿಗೆ ಮೇಣಂಜನೆಯ ಮಗನಡಿಗೆ ನಗಂ ತಕ್ಕನೆಯ ಕೆಳ ಗುರುನಾಯಿತು ನಗಂ ತಕ್ಕನೆಯ ಗಿಳಿದುರುಳ್ವ ತೆರನಾಯಿತು ನಿಮಿಷ ಮಾತ್ರಂ ಪೃಥಿವಿಯ ಆಕರ್ಷಣೆಯ ಶಕ್ತಿ ಗತಿಸಲ್ಕೆ ಬಂದಳಕ್ಕೆ ಸಿಡಿವ ಪ್ರತುಲಾಚಲದ ಕೂಟದಂದದೊಳೇರ್ದು ದಾಂಜನೇರಿಪು ಭಯಂಕರ ವಿಪುಲ ವಪು ಪರ್ವತ ಕುಂಭಕಂ ನಿರ್ಮಿಸಿದ ಶೂನ್ಯದಿಂ ಯೋಗಿಯ ವೇಗದಿಂ ಸಂಭವಿಸಿದಾತನಂ ಪಿಂಬಾಲಿ ಪೊಂದುರುವ ತಿರ್ರನೆಯ ತಿರಿವ ಹೋಗರಂಟ ನನಿತು ದೂರಕ್ಕೆ ಕಳುಗಿ ಬರಲವನೊಡನೆ ನಡೆವ ಮನೆ ಮಂದಿಯನೆ ನೆಗೆದ ಕನುಮನ ಕೂಡೆ ಬಂಡಗಿಡು ಮರ ಬಳ್ಳಿಗಳ್ ಪಾರಿದು ವಿನಿತು ಗಂಟರ್ಗೆ ಮತ್ತಮಂಬುದಿಗೆ ಗಮನಗೆಟ್ಟುಳಿದವು ಕವಿ ಕಲ್ಪನೆಯ ಕೂಡೆ ಏರಳಸಿಯುಂ ಏರಲಾರದ ವಿಮರ್ಶಕನ ಕಾಣ್ಮೆಯಿಲ್ಲದ ಬರಿಯ ಆದೊಡಂ ಫಲವಾತನಾಗಮನ ವೇಗ ಮಹಿಮೆಗೆ ಸಿಲ್ಕಿ ತಮ್ಮತನ ಮಮ್ಮರುತ್ಸುತನ ತನುಗರ್ಪಿಸುತ್ತೆ ರಾಮದೂತನ ಮಯ್ಯನಪ್ಪು ತಂಟುತೆ ನಭೋಯಗಳಾದುವೆ ಕವೀಶ್ವರರಾವೇಶ ಕೊಂಕು ಬಿಂಕವ ನುಡಿದು ನೆಮ್ಮುವ ರಸಾಸ್ವಾದಿ ಸಹೃದಯ ವಿನಯದಂತೆ ಕವೀಶ್ವರರಾವೇಶಮಂ ಕೊಂಕು ಬಿಂಕವನುಳಿದು ನೆಮ್ಮುವ ರಸಾಸ್ವಾದಿ ಸಹೃದಯ ವಿನಯದಂತೆ ನೋಡುತ್ತಿರೈರೆ ಬಿಚ್ಚಿದು ಬೆಸುಗೆ ಕಾಣ್ ಮನೆ ಗುಡಿಗೆ ಬೇಣ್ ಅಂದೇ ನಡಿಗೆ ಕವಿ ಕುವೆಂಪು ಅವರು ಹೇಗೆ ಒಂದೊಂದು ಹಂತಕ್ಕೂ ಇನ್ನು ಇದಕ್ಕಿಂತ ಕಲ್ಪನೆ ಅಸಾಧ್ಯ ಅಂದ್ಕೊಂಡ್ರೆ ಮತ್ತೂ ಸಾಧ್ಯವಾದದ್ದು ಮಾಡದಂತೆ ಇವರು ಹಾಡ್ತಾ ಇದ್ದಾರೆ. ಇದು ಆಂಜನೇಯನ ವೈನತೆಯ ವಿಕ್ರಮವೇ ಹೌದು. ನೋಡುತ್ತಿರೆ ಬಿಚ್ಚಿದುದು ಬೆಸುಗೆ ಕಾಣ್ ಮಲೆ ಮುಡಿಗೆ ಮೇಣಂಜನೆಯ ಮಗನಡಿಗೆ. ಎಷ್ಟು ಸೊಗಸಾಗಿ ಬರೆದಿದ್ದಾರೆ. ಅವನು ಇನ್ನು ಹಾರದ ಅನ್ನೋದನ್ನು ಆ ಬೆಸುಗೆ ಬಿಚ್ಚಿತು. ನೋಡುತ್ತಿರೆ ಬಿಚ್ಚಿದುದು ಬೆಸುಗೆ. ಅವನು ಬೆಟ್ಟ ಒಂದೇ, ಬೆಟ್ಟದ ಮೇಲೊಂದು ಬೆಟ್ಟ ಇದೆ ಅಂತ ಇದ್ದದ್ದು ಮಲೆಯ ಮುಡಿಗೂ ಇವನ ಅಡಿಗೂ ಬೆಸುಗೆ ಬಿಚ್ಚಿತು. ಪಾರ್ಟಿಂಗ್ ಲೈನ್ ಕಾಣಿಸ್ತಾ ಇದೆ, ಹಾರಿಯೇ ಬಿಟ್ಟ ಅಂತ ಹೇಳ್ಬಿಟ್ಟಂತಾರೆ. ಅಲ್ಲಿವರೆಗೂ ತಂದು ತುಡಿತದಿಂದ ನಿಲ್ಲಿಸಿ ಇನ್ನು ಹಾರಿಸ್ತಾ ಇದ್ದಾರೆ. ಈ ಬೆಸುಗೆ ಬಿಚ್ಚುವುದನ್ನು ಕುಮಾರವ್ಯಾಸನಲ್ಲಿ ಕೂಡ ನಾವು ನೋಡ್ತೀವಿ. ಆ ಶತಧಾರಾ ವಿಸ್ಫುಲಿಂಗ ವಿಸರಧೂತದ ಆ ಚಕ್ರ, ಸುದರ್ಶನ ಚಕ್ರ ಸುಕಂಠನ ಬೆಸುಗೆ ಬಿಡಿಸಿದುದು ಅಂತ ಶಿಶುಪಾಲನ ಶಿರಚ್ಛೇದನ ಮಾಡುವಲ್ಲಿ ಅವನದು ಮೊದಲೇ ವೆಲ್ಡೆಡ್ ಜಾಯಿಂಟ್ ಕೊರಳು ಆ ಬೆಸಿಗೆಯನ್ನು ಬಿಡಿಸಿಬಿಡ್ತು ಚಕ್ರ ಈಗಾಗಲೇನೆ ಅಂತ ಹೇಳ್ಬಿಟ್ಟು ಕವಿ ವರ್ಣಿಸ್ತಾನಲ್ಲ. ಹಾಗೆ ಇಲ್ಲಿ ಬೆಸಿಗೆ ಬಿಟ್ಟಿತ್ತು. ತೆಕ್ಕನೆಯ ಕೆಳಗೆ ಇಳಿದು ಉರುಳುವ ತೆರನಾಯಿತು ನಿಮಿಷ ಮಾತ್ರ. ಮಿಕ್ಕವರಿಗೆಲ್ಲ ಅಷ್ಟು ಮೊಮೆಂಟಮಿಂದ ಹನುಮಂತ ಹಾರಿದ್ರಿಂದ ಒಮ್ಮೆಲೆ ಭೂಮಿಗೆ ಹಗುರವಾದಂತೆ ಆಗಿ ನಿಂತಿದ್ದು ಜನರೆಲ್ಲ ದಿಕ್ಕಾಪಾಲಾಗಿ ಅಲ್ಲಾಡೆ ಹೋಗಿ ಬಿದ್ದಂತೆ ಆಗಿದೆ ಅಂತ. ಪೃಥ್ವಿಯ ಆಕರ್ಷಣೆಯ ಶಕ್ತಿ ಗತಿಸಲ್ಕೆ ಬಾಂದಳಕ್ಕೆ ಸಿಡಿವ ಪೃಥುಲಾಚಲದ ಕೂಟದಂದೊಳು ಏರ್ಪುದು ಆಂಜನೇಯನ ಮಹಾರಿಪು ಭಯಂಕರ ವಿಪುಲ ವಪುಪರ್ವತಂ. ಭೂಮಿಯಿಂದ ಯಾವುದೋ ಒಂದು ಬೆಟ್ಟವೋ ಮತ್ತಾವುದೋ ಗುರುತ್ವಾಕರ್ಷಣೆಯ ವ್ಯಾಪ್ತಿಯನ್ನು ಮೀರಿ ಸಿಡಿದು ಆಚೆಗೆ ಹೋದರೆ ಹೇಗಿರುತ್ತೋ ಹಾಗಾಯಿತು ಅಂತಾರೆ. ನಮ್ಮ ಜಿ ಟಿ ನಾರಾಯಣರಾಯರು ಕುವೆಂಪುವರ ರಾಮಾಯಣದಲ್ಲಿ ಬರುವ ವೈಜ್ಞಾನಿಕಾಂಶಗಳು ಅಂತಲೇ ಒಂದು ಒಳ್ಳೆಯ ಲೇಖನ ಬರೆದಿದ್ದಾರೆ. ಅಂದರೆ ಮಾಡರ್ನ್ ಫಿಸಿಕ್ಸು, ಅಸ್ಟ್ರೋಫಿಸಿಕ್ಸು ಮೊದಲಾದಂಥವು ಇವರ ಕಾವ್ಯ ರಚನೆಯಲ್ಲಿ ಎಷ್ಟು ಸಹಕಾರ ಕೊಟ್ಟಿವೆ ಅಂತ.
ಯಾವುದನ್ನು ಬೇಕಾದ್ರೂ ಬಳಸಿಕೊಳ್ಳಬಹುದಲ್ವಾ ಹೋಲಿಕೆಗೆ. ಇಲ್ಲಿ ಅವರು ಆ ಒಂದು ಫಿಸಿಕ್ಸ್ನ ಆಯಾಮವನ್ನು ಬಳಸಿಕೊಂಡಿದ್ದಾರೆ. ಗುರುತ್ವಾಕರ್ಷಣೆಯನ್ನು ಮೀರಿ ಒಂದು ಪರ್ವತ ಭೂಮಿಯಿಂದ ಹಾರಿ ಹೋದರೆ ಹೇಗೆ ಕಾಣಿಸುತ್ತೋ ಹಾಗೆ ಹನುಮಂತ ಹಾರಿ ಹೋಗಿದ್ದ. ಅವನ ವಪುಫ್ ಪರ್ವತ, ಶರೀರ ಪರ್ವತ, ಆ ಕುಂಭಕ ನಿರ್ಮಿಸಿದ ಶೂನ್ಯದಿಂದ ಅವನು ಹೋಗ್ತಾ ಇದ್ದಾನೆ. ತಿರ್ರನೆ ತಿರಿವ ಸುಟ್ಟುರೆ ಒನೆಲ ಬೋರಿಡುವ ಬಿರುಗಾಳಿ. ಅವನು ಹಾಯಿ ಹೋದ ಮೇಲೆ ಆ ಬಿರುಗಾಳಿಯಲ್ಲಿ ಬಂತು. ಅಷ್ಟು ಜಾಗ ಖಾಲಿ ಇತ್ತಲ್ಲ, ಅಲ್ಲಿಗೆ ಗಾಳಿ ಬಂದು ತುಂಬಿಕೊಳ್ಳಬೇಕಲ್ಲ, ರಶ್ ಆಗಬೇಕಲ್ಲ, ಏರ್ ರಶಸ್ ಇಂಟು ವ್ಯಾಕ್ಯೂಮ್ ಅಂತೀವಲ್ಲ, ಆ ರೀತಿ ಒಂದು ಸುಂಟರ ಗಾಳಿ ಥರ ಆಗಿದೆ. ಅವನು ಹಾರಿದ ಮೇಲೆ ಅಲ್ಲಿ ಕೂಡ ಒಂದು ವಿರ್ಲ್ಪೂಲ್ ಥರ ಕ್ರಿಯೇಟ್ ಆಗಿದೆ. ಮತ್ತೆ ನೋಡಿ, ಹೋಹ ನಂಟರನು ಅನಿತನಿತು ದೂರಕ್ಕೆ ಕಳುಹಿ ಬರಲ್ಲ ಅವರೊಡನೆ ನಡೆವ ಮನೆಮಂದಿಯನೆ ನೆಗೆದ ಹನುಮನ ಕೂಡೆ ಬಂಡೆ ಗಿಡು ಮರ ಬಳ್ಳಿಗಳು ಪಾರಿದುವು ಇನಿತು ಗೆಂಟರ್ಗಿ. ಅವನು ಹಾರಿದ ವೇಗಕ್ಕೆ ಆ ಮಹೇಂದ್ರ ಪರ್ವತ ಕುತ್ಕೀಲದಲ್ಲಿ ಇದ್ದಂಥ ಇನ್ನೂ ಕೆಲವು ಮರಗಳು, ಬಳ್ಳಿಗಳು, ಗಿಡಗಳು, ಬಂಡೆಗಳು ಕೂಡ ಆ ಫೋರ್ಸ್ಗೆ ಅವು ಬುಡ ಕಡಿಯಲ್ಪಟ್ಟು ಕೀಳಲ್ಪಟ್ಟು ಅವನ ಜೊತೆಗೆ ಹಾರಿ ಹೋದವಂತೆ. ಹೇಗೆ ಅಂದರೆ, ಮನೆಗೆ ಬಂದ ಅಭ್ಯಾಗತನನ್ನು ಬೀಳ್ಕೊಡೋದಕ್ಕೆ ದಾರಿಯಲ್ಲಿ ಒಂದು ಸ್ವಲ್ಪ ದೂರದವರೆಗೂ ಆತ್ಮೀಯರು ಹೋಗ್ತಾರಲ್ಲ, ಹಾಗೆ ಅಂತ. ಈಗ ಅವೆಲ್ಲ ಕಡಿಮೆ ಆಗ್ತಾ ಇದೆ. ಜಲಸ್ಥಾನ ಕಾಣಿಸುವವರೆಗೂ ನಾವು ಬೀಳ್ಕೊಡೋದಕ್ಕೆ ಬರಬೇಕು, ಆಮೇಲೆ ಬರಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಆ ಸಮುದ್ರದ ಎಲ್ಲೇ ಬಂದ ತಕ್ಷಣ ಅವು ನಿಂತೋಗ್ಬಿಡುತ್ತವೆ. ಅವು ಬಂದದ್ದು ಒಳ್ಳೆ ಬಾಂಧವರು ಬೀಳ್ಗೊಡೆ ಕೊಡೋದಕ್ಕೆ ಬಂದಂತೆ ಇತ್ತು ಅಂತ. ನಮ್ಮ ದೇಶದಲ್ಲಿ ಇನ್ನೂ ಅವೆಲ್ಲ ಕೆಲವು ಉಳಿದಿದೆ ಸ್ವಾರಸ್ಯಗಳು, ಪುಣ್ಯವಶಾತ್ ಪೂರ್ತಿ ಹೊರಟು ಹೋಗಿಲ್ಲ. ವಿದೇಶಗಳಲ್ಲಿ ಅವು ಯಾವುದೂ ಇಲ್ಲ, ಎಲ್ಲ ಅನಾಥಗಳೇ, ಬರೋದು ಅನಾಥರೇ, ಹೋಗುವುದು ಅನಾಥರೇ. ನಮ್ಮಲ್ಲಿ ಹಾಗಿಲ್ಲವೇ ಇಲ್ಲ. ಆಮೇಲೆ ಅವು ಬಿದ್ದದ್ದು ದಾರಿಯಲ್ಲಿ ಹೇಗೆ, ಅವು ಅಷ್ಟು ದೂರ ಹೋದವು, ಪಾಪ ತಪಕ್ಕಂತ ಬಿದ್ದವು. ಹೋಗೋದಕ್ಕೆ ಒಂದು ಒಳ್ಳೆಯ ಉಪಮೆ ಕೊಟ್ಟರು, ಬೀಳುವುದಕ್ಕೂ ಒಂದು ಉಪಮೆ ಕೊಡ್ತಾರೆ. ಮತ್ತ ಮಂಬೋದಿಗೆ ಗಮನಗೆಟ್ಟುರುಳಿದವು. ಎಷ್ಟರವರೆಗೂ ಮೊಮೆಂಟಮ್ ಇರುತ್ತೋ ಅಷ್ಟರವರೆಗೂ ಹೋದವು, ಆಮೇಲೆ ಇಲ್ಲ. ಅದು ಯಾವ ಥರ, ಕವಿಯ ಕಲ್ಪನೆಯ ಕೂಡೆ ಏರಲೆಳಸಿಯುಂ ಏರಲಾಗದ ವಿಮರ್ಶಕನ ಕಾಣ್ಮೆಯಿಲ್ಲದ ಬರಿಯ ಜಾಣ್ಮೆಯೋಲು. ಕವಿಯ ಕಲ್ಪನೆಯ ಕೂಡೆ ಅವನಿಗೆ ಏರಲು ಆಸೆ ಇದ್ದರೂ ಕೂಡ ಏರಲಾಗದ ಕಾಣ್ಮೆ ಇಲ್ಲದ, ದರ್ಶನವಿಲ್ಲದ ಬರಿಯ ಜಾಣ್ಮೆ. ದರ್ಶನವಿಲ್ಲದ ಜಾಣ್ಮೆ ಯಾವ ಪ್ರಯೋಜನಕ್ಕೂ ಬರುವಂಥದ್ದಲ್ಲ. ಅನೇಕ ವಿಮರ್ಶಕರ ಪಾಡು ಇದೇ ಆಗಿದೆ. ಕುವೆಂಪು ಅವರು ಹೇಳಿದ್ದು ಶತಶತಮಾನಗಳು ನಿಲ್ಲುವ ಸಾರ್ವತ್ರಿಕ ಸತ್ಯ ಅಂತ ಅನಿಸುತ್ತೆ. ಭೈರಪ್ಪನವರ ಬಗೆಗೆ ವಿಮರ್ಶಕರು ನಡ್ಕೊಂಡಿರೋದೇ ಒಂದು ದೊಡ್ಡ ಸಾಕ್ಷಿ. ಮಂಕುತಿಮ್ಮನ ಕಗ್ಗದ ಬಗ್ಗೆ ಕೂಡ ವಿಮರ್ಶಕರು ನಡ್ಕೊಂಡಿರೋದು ಅದೇ ರೀತಿಯಾದ ಸಾಕ್ಷಿ. ಅಷ್ಟೇಕೆ ಭಾರತೀಯ ಪರಂಪರೆಯ ಬಗ್ಗೆ ಈ ವಿಮರ್ಶಕ ವರೇಣ್ಯರು ಮಾಡ್ತಾ ಇರುವುದಷ್ಟೇ ಅವರ ಯೋಗ್ಯತೆಗೆ ತಕ್ಕ ಸಾಕ್ಷಿಯಾಗಿದೆ. ಇನ್ನೇನು ಹೇಳಲೇಬೇಕಾಗಿಲ್ಲ. ಅಲ್ಲಿವರೆಗೂ ಹೋಗಿ ತಪಕ್ಕಂತ ನಡುನೀರಿನಲ್ಲಿ, ಉಪ್ಪು ನೀರಿನಲ್ಲಿ ಬಿದ್ದು ಸಾಯೋದಷ್ಟೇ, ಇನ್ನೇನೂ ಇಲ್ಲ. ಆ ಎತ್ತರಕ್ಕೆ ಹೋಗೋಕ್ಕಾಗೋಲ್ಲ. ಈ ರೀತಿ ಕಾಣ್ಮೆಯಿಲ್ಲದ ಜಾಣ್ಮೆಯ ವಿಮರ್ಶಕರು ಬೀಳುವುದನ್ನು ಹೇಳದಂತೆಯೇ ಕವಿಗೆ ಬಿಂಕ ಕೊಂಕುಗಳನ್ನು ಉಳಿದು ನೆಮ್ಮುವ ರಸಾಸ್ವಾದಿ ಸಹೃದಯನ ವಿನಯದ ಹಾಗೆ ಇನ್ನು ಕೆಲವು ಬಳ್ಳಿಗಳು, ಕೆಲವು ಹೂಗಳು ಹನುಮಂತನ ಮೈಗಂಟುಕೊಂಡು ಬಿಟ್ಟಿದ್ವಂತೆ. ಫಲವು ಆತನ ಗಮನ ವೇಗ ಮಹಿಮೆಗೆ ಸಿಲ್ಕಿ ತಮ್ಮತನಮಂ ಮರುತ್ಸುತನ ತನುಗೆ ಅರ್ಪಿಸುತ್ತೆ ರಾಮದೂತನ ಮೆಯ್ಯ ನಪ್ಪುತೆ ಅಂಟುತೆ ನಭೋ ಯಾತ್ರೆಗಳಾದುವೈ. ಕವೀಶ್ವರ ಆವೇಶಮಂ ಕೊಂಕು ಬಿಂಕವನುಳಿದು ನೆಮ್ಮುವ ರಸಸ್ವಾದಿ ಸಹೃದಯ ವಿನಯದಂತೆ. ಮತ್ತು ಕೆಲವರು ಕವಿ ವಿಭೂತಿಗೆ, ಕವಿ ಪ್ರತಿಭೆಗೆ ಅರ್ಪಿತವಾದಾಗ ಜೊತೆಗೇ ಪ್ರಯಾಣ ಮಾಡುತ್ತವೆ. ಹಾಗೆ ಕಾವ್ಯ ಯಾನವನ್ನು ಪೂರ್ತಿ ಮುಗಿಸುತ್ತವೆ. ಆ ಥರ ಆಯಿತು ಅಂತ. ವಿಮರ್ಶಕ ಮೊದಲು ತನಗೇನು ಬೇಕಾಗಿದೆ ಅಂತ ನೋಡಬಾರದು, ಅಲ್ಲಿ ಏನಿದೆ ಅಂತ ನೋಡಬೇಕು. ಒಮ್ಮೆ ಭೈರಪ್ಪನವರ ಸಾರ್ಥದ ಬಗ್ಗೆ ಯಾವುದೋ ಒಂದು ಆಪ್ತಗೋಷ್ಠಿಯ ಚರ್ಚೆ ಆದಾಗ ಯಾರೋ ಹೇಳಿದ್ರು, ಇಲ್ಲಿ ಅದು ಬರಬೇಕಾಗಿತ್ತು, ಹಜಾರಿ ಪ್ರಸಾದ್ ದ್ವಿವೇದಿ ಅವರು ಬಾಣಭಟ್ಟಕ್ಕೆ ಆತ್ಮಕಥಾದಲ್ಲಿ ಹೇಳಿದ್ದಾರೆ, ಆ ವಿಷಯ ತರಬೇಕಾಗಿತ್ತು ಅಂತ ಏನೋ. ಆಗ ನಮ್ಮ ರಾಮಸ್ವಾಮಿಯವರು ಭೈರಪ್ಪನವರು ಎನ್ಸೈಕ್ಲೋಪೀಡಿಯಾ ಬರೆಯೋಕ್ಕೆ ಹೊರಟಿಲ್ಲ ಅಂತಂದರು. ಸರಿಯಾದಂಥದ್ದು. ಏನು ಬರಬೇಕಿತ್ತು ಅದು ಬಂದಿದೆಯಾ, ಅದು ಕೊಡಬೇಕಾದಷ್ಟು ವಿಭಾವಾನುಭಾವ ಸಾಮಗ್ರಿಯ ಪರಿಪುಷ್ಟಿ ಕೊಟ್ಟಿದೆಯಾ, ಉದ್ದೀಪನ ವಿಭಾವಗಳು ಸರಿಯಾಗಿ ಬಂದಿವೆಯಾ, ಆವರಣ ನಿರ್ಮಾಣ ಆಗಿದೆಯಾ, ಅದನ್ನು ನೋಡಬೇಕು. ವಿ ಸಿ ಅವರೇ ಒಂದು ಕಡೆ ಬಹಳ ಸೊಗಸಾದ ಒಂದು ಮಾತನ್ನು ಆಡ್ತಾರೆ. ದೋಸೆ ಎನ್ನುವ ಒಂದು ಲಲಿತ ಪ್ರಬಂಧದಲ್ಲಿ ಯಾರೋ ಒಬ್ಬರು ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾಗ ಹೋದರೆ ಅವರು ಮಜ್ಜಿಗೆ ಹುಳಿ ಮಾಡಿದ್ದಾರೆ. ಅದು ಸೌತೆಕಾಯಿಯ ಮಜ್ಜಿಗೆ ಹುಳಿ. ಅದು ಚೆನ್ನಾಗಿದೆಯಾ ಇಲ್ಲವಾ ಅಂತ ಹೇಳಬೇಕಲ್ಲ. ತುಂಬ ಚೆನ್ನಾಗಿತ್ತು, ಪಾಕ ಚೆನ್ನಾಗಿ ಇಳಿದತ್ತು, ಹದವಾಗಿತ್ತು ಅಂತಾರೆ. ವಿ ಸಿ ಅವರು ಹಾಗೆ ಹೇಳಿದ ಮೇಲೆ ಮುಗೀತು ಕತೆ. ಅವರು ಮಹಾ ಖುಷಿವಿಷ್ಟಿಯವರು, ನಸನಸಿಯವರು, ಅವರಿಗೆ ಮೆಚ್ಚುಗೆ ಆದಮೇಲೆ ಇನ್ನು ಯಾರಿಗೂ ಆಗಬೇಕು. ಇನ್ನು ಯಾರೋ ಒಬ್ಬರು ಆ ಅಪಸ್ವರ ಆಡಿ ಅದು ಯಾವುದು ರಸಿಕತೆ ಇಲ್ಲದೆ ಅಪಚಾರವೇ ಮಾಡ್ತಾರೆ. ಅದು ಏನಂದರೆ ನೋಡಿ, XYZ ಭೀಮಸೇನ್ ರಾಯರ ಮನೆಯಲ್ಲಿ ಮೊನ್ನೆ ಇಳಿದಿತ್ತು ಅದು ಮಜ್ಜಿಗೆ ಹುಳಿ,
ಬೂದುಗುಂಬಳಕಾಯ್ದು ಅದು ಬಿಡಿ ಅಂತಂದ್ರಂತೆ. ಇಲ್ಲಿ ಇರೋದೇನಿದೆ ಅದು ಚೆನ್ನಾಗಾಗಿದೆಯಾ ಇಲ್ವಾ ಅಂತ. ಅದು ಚೆನ್ನಾಗಾಗಿಲ್ಲದೆ ಇದ್ದರೆ ಇನ್ನು ತರತಮ, ಅದು ತೃಪ್ತಿಯಾಗುವಂತೆ ಇದೆ ಅಂತಂದರೆ ಇನ್ನೇನು ಹೇಳೋಣ. ಸೊಗಸಾಗಿ ಮೈಸೂರು ಪಾಕ್ ಬಂದು ಎದುರು ಕೂತಿದ್ರೆ ಬೊಂಬಾಯಿ ಬೋಂಡ ಇರುತ್ತೆ ನೋಡಿ ಅಂತ ಹೇಳಬೇಕೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಹಾಗೇನೆ, ಉಪ್ಪುಂದ ಅಂದರೆ ಪಪ್ಪುಂದಿ ಅಂತ ತೆಲುಗುನ ಗಾದೆ, ಆ ತರಹ ಆಗುತ್ತೆ. ಇದನ್ನು ಕಾಣ್ಮೆ ಇಲ್ಲದ ಜಾಣ್ಮೆಯ ವಿಮರ್ಶಕರ ರೀತಿ, ಹಾಗಲ್ಲದೆ ಸಹೃದಯರ ಸಮರ್ಪಣಾ ನೀತಿ ಎಂಥದ್ದು ಅನ್ನುವುದನ್ನು ಅವರು ತೋರ್ಪಡಿಸ್ತಾರೆ. ಆಮೇಲೆ ಮುಂದೆ ಮತ್ತಷ್ಟು ಇನ್ನಷ್ಟು ವಿಶೇಷ ರೀತಿಗಳಿಂದ ಅವನ ಹಾರುವ ಬಗೆಯನ್ನು ವರ್ಣಿಸ್ತಾರೆ ಕವಿ. ಬಾಣಜವರಿಂದೆರ್ದು ತೋರ್ದುದನಿಲಾತ್ಮಜನ ಕುಸುಮಿತ ಕುಟಜಲತಾರಚಿತ ರೂಪಂ ನಭ ಸಮುದ್ರವನಲೆವ ಬೃಹದ್ವೀಪ ಭೂಖಂಡದೋಲ್ ಅಸ್ಫುಟಂ ಭೀಮರಮ್ಯಂ ದೈತ್ಯ ಸಂಕಟಕರಂ ನೋಳ್ಪವಾನರ ಸುಗಜ್ಜನರ ಹೃತ್ಕಮಲ ಸಂತೋಷ ಘೋಷ ಸಂಭ್ರಮಕರಂ ನೋಳ್ಪ ನೋಟದೊಳಡರಿ ಪರಬರುತೆ ಕಿರಿದಾಗಿ ತೋರಿ ಮಾನುಷಮಾಗಿ ಮೇಲ ಮೇಲಕ್ಕೇರಿ ಬೆತ್ತು ದೂರ ದೂರಕ್ಕೆ ಗಾರಿ ಚುಕ್ಕಿಯಾಲಂತಾಗಿ ಕೊನೆಗೆ ನೀಲವ್ಯೋಮತನುವಾದನೆಂಬಂತೆ ವಾಯುಜಂ ಗೋಚರಾತೀತನಾಗಲ್ ನೋಡ್ಪ ನೋಟದೊಳಗರಿ ಬರುತೆ ಕಿರಿದಾಗಿ ತೋರಿ ಮಾನುಷವಾಗಿ ಮೇಲ ಹಕ್ಕಿ ರೂಪಂ ಬೆತ್ತು ದೂರ ದೂರಕ್ಕೆ ಗಾರಿ ಚುಕ್ಕಿಯಲೊಂತಾಗಿ ಕೊನೆಗೆ ನೀಲವ್ಯೋಮತನುವಾದನೆಂಬಂತೆ ವಾಯುಜಂ ಗೋಚರಾತೀತನಾಗಲ್ ದಿಟ್ಟಿಸೋಲ್ತು ಹಿಮ್ಮೆಟ್ಟಿ ನೋಡಿದರೊರ್ವರೊರ್ವರಂ ದಿಟ್ಟಿಸೋತು ಹಿಮ್ಮೆಟ್ಟಿ ನೋಡಿದರೊರ್ವರೊರ್ವರಂ ತಾಮೊರ್ವರೊರ್ವರ್ಗೆ ಹೊಸ ಪರಿಚಯ ಮೆನಲ್ಕೆ ತಾಮೊರ್ವರೊರ್ವರಿಗೆ ಹೊಸ ಪರಿಚಯ ಮೆನಲ್ಕೆ ಕೌತುಕ ಸಮಾಧಿಯಿಂದ ಚತ್ತ ಸುಗ್ರೀವ ಸೇನಾ ಸಮುಷ್ಟಿ ಮರವುಟ್ಟದ ಮಹಿಮೆಯನ್ ರಸವಂ ಪರಾತ್ಪರವನನುಭವಿಸಿದಾತ್ಮರಿಗೆ ಮಹತ್ಶಕ್ತಿ ಸನ್ನಿಧಿಯೋ ಮಹತ್ಕಾವ್ಯ ಪರಿಚಯವೋ ಮಹಾರುದ್ರವೀಣ ಮಗದ್ಗಾನರವನದಿ ಲಂಘನವೋ ವೇದಮೇಂ ಪುನರ್ಜನ್ಮ ವಹಿಸಲೇ ರಸಸ್ನಾತ ಚೇತನಕ್ಕೆ ರಸಸ್ನಾತ ಚೇತನಕ್ಕೆ ಪುನರ್ಜನ್ಮ ವಹಿಸಲೇ ವಹಿಸಲೇ. ಬಾಣ ಬಿಟ್ಟಂತೆ ಹನುಮಂತ ಹಾರತಾ ಇದ್ದಾನೆ. ಅದು ಮಾತ್ರವಲ್ಲ, ಸಮುದ್ರದ ಮೇಲೊಂದು ಸಸ್ಯಶ್ಯಾಮಲವಾದ ದ್ವೀಪವೇ ಹಾರಿ ಹೋಗ್ತಾ ಇರುವಂತೆ ಕಾಣಿಸ್ತಾ ಇತ್ತು. ಹೂಗಳಿಂದ ಅಲಂಕೃತನಾಗಿದ್ದನಲ್ಲ, ವನಮಾಲೆ ವನಲತೆ ಅವೆಲ್ಲ ಬಳಸಿತ್ತು. ಅಸ್ಫುಟ ಅಖಚಿತ ಆದರೂ ಭೀಮರಮ್ಯ, ಅದೊಂದು ಭಯಂಕರ ರಮ್ಯತೆಯಿಂದ ಕಾಣಿಸ್ತಾ ಇತ್ತು. ಒಂದು ಏರ್ಪ್ಲೇನ್ ತಲೆ ಮೇಲೆ ಝುಯ್ ಅಂತ ಹಾರೋದರೆ ಹೇಗಿರುತ್ತೋ ಹಾಗೆ ದೈತ್ಯ ಸಂಕಟಕರವಾಗಿತ್ತು, ವಾನರಿಗೆ ಆನಂದಕಾರಿಯಾಗಿತ್ತು. ಬರುಬರತೆ ದೊಡ್ಡದಾಗಿದ್ದದ್ದು ಕಿರಿದಾಗಿ ತೋರಿ ಮಾನುಷಮಾಗಿ ಮನುಷ್ಯಾಕೃತಿಯ ಮಟ್ಟಕ್ಕೆ ಬಂದು ಮೇಲೆ ಮೇಲಕ್ಕೇರಿ ಹಕ್ಕಿರೂಹಂ ಬೆತ್ತು ಹಕ್ಕಿಯ ರೂಪದಷ್ಟಕ್ಕೆ ಬಂದು ದೂರ ದೂರಕ್ಕೆ ಹಾರಿ ಚುಕ್ಕಿಯೋಲಂತಾಗಿ ಕೊನೆಗೆ ನೀಲವ್ಯೋಮ ತನುವಾದಂತೆ ಕಡೆಗೆ ಬರೀ ಆಕಾಶ ಉಳಿಯಿತು. ಹಾಗೆ
ಕಾಣಿಸ್ದೆ ಚಿಕ್ಕದಾಗಿ ಹೋಯಿತು ಅಂತ. ಇದು ಕಾವ್ಯವನ್ನು ವಿಜುವಲ್ಲಾಗಿ ತೋರಿಸ್ತಕ್ಕಂಥದ್ದು ಎಷ್ಟು ಸ್ವಾರಸ್ಯ. ವಿಶ್ವನಾಥ ಸತ್ಯನಾರಾಯಣ ಅವರು ತಮ್ಮ ರಾಮಾಯಣ ಕಲ್ಪವೃಕ್ಷದಲ್ಲಿ ಶೂರ್ಪಣಖೆಗೆ ಮೂಗನ್ನು ಕೊಯ್ದು ಬಿಟ್ಟಾಗ ತತ್ಕ್ಷಣವೇ ಅವಳು ಚಿತ್ಕಾರ ಮಾಡಿಕೊಂಡು ಆರ್ಭಟ ಮಾಡಿಕೊಂಡು ದೂರಕ್ಕೆ ಹೋಗ್ತಾಳೆ, ಕೂಗ್ತಾ ಹೋಗ್ತಾಳೆ. ಆಗ ಕವಿ ಬೇರೆ ಬೇರೆ ಛಂದಸ್ಸುಗಳನ್ನು ಬಳಸ್ತಾರೆ. ನಾರೀಋತ, ಕುರರಿಋತ, ಈ ರೀತಿಯಾಗಿ ಶಬ್ದ ಅನ್ನುವ ಅರ್ಥ ಬರತಕ್ಕಂಥ ಛಂದಸ್ಸುಗಳನ್ನೇ ಬಳಸ್ತಾರೆ. ಮೊದಲು 24 ಅಕ್ಷರದ ದೊಡ್ಡ ಛಂದಸ್ಸು, ಆಮೇಲೆ 18 ಅಕ್ಷರದ್ದು, ಆಮೇಲೆ 14 ಅಕ್ಷರದ್ದು, ಮತ್ತು 10 ಅಕ್ಷರದ್ದು, ಕಡೆಗೆ 8 ಅಕ್ಷರದ್ದು, ಕಡೆಗೆ 4 ಅಕ್ಷರದ ಛಂದಸ್ಸನ್ನು ಬಳಸಿಬಿಟ್ಟಿದನು ಏನೋ ಅಸ್ಪಷ್ಟವಾಗಿ ರಣಗುಣ ಶಬ್ದ ಮಾಡಿಕೊಂಡು ದೂರಕ್ಕೆ ಹೋದಳು ಅಂತ. ಅಂದರೆ ಅದನ್ನು ಚಿಕ್ಕ ಛಂದಸ್ಸಿಂದ ಶಬ್ದ ಕಡಿಮೆ ಆಗ್ತಾ ಬಂತು ಅನ್ನುವುದನ್ನು ಆ ರೀತಿಯಲ್ಲಿ ಅವರು ಕಲ್ಪನೆ ಮಾಡ್ತಾರೆ. ಕವಿಗೆ ಎಷ್ಟೆಲ್ಲ ಯುಕ್ತಿಗಳು ಉಂಟು ಅಷ್ಟನ್ನೆಲ್ಲ ಬಳಸಿಕೊಳ್ಳಬೇಕು. ಅವನು ಮಾಡೋಕ್ಕೆ ಸಾಧ್ಯ ಇರೋದು ಶಬ್ದಾರ್ಥದಿಂದ ಮಾತ್ರ, ಬೇರೆ ಇನ್ಯಾವುದೂ ಇಲ್ಲ. ಇರುವುದಷ್ಟೇ ಪದ ಸಂಪದ, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಸಂಗೀತಗಾರನೂ ಅಷ್ಟೇ, ಎಲ್ಲವನ್ನೂ ಆ ಒಂದು ನಾದದಿಂದಲೇ ಶ್ರುತಿಲಯಗಳಿಂದಲೇ ಮಾಡಬೇಕಾಗುತ್ತೆ. ನರ್ತಕನೂ ಅಷ್ಟೇ, ಅಷ್ಟರಿಂದಲೇ ಮಾಡಬೇಕಾಗುತ್ತೆ. ಈಗ ಒಂದು ಚಿತ್ರ 2 ಆಯಾಮಗಳದು, 2 ಡೈಮೆನ್ಷನ್ ಪೇಂಟಿಂಗು, ಅದರೊಳಗೆ 3 ಆಯಾಮ ತೋರಿಸೋದಿಲ್ವೇ, ಚಲನೆ ಇದೆಯೋ ಎಂಬಂತೆ ತೋರಿಸಲ್ವೇ. ತಮ್ಮಲ್ಲಿ ಯಾರಾದರೂ ಕುರವತ್ತಿ ಅಂತ ಒಂದು ಕಲ್ಯಾಣ ಚಾಲುಕ್ಯರ ಒಂದು ಪ್ರಾಂತ ಉಂಟು, ಕಲ್ಯಾಣ ಚಾಲುಕ್ಯರ ಒಳ್ಳೆಯ ದೇವಸ್ಥಾನ ಉಂಟು. ಅಲ್ಲಿ ಆ ಕುರವತ್ತಿಯ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನೋಡಬಹುದು, ಒಂದು ಮರ್ದಳೆಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ದಿಕ್ಸ್ವಸ್ತಿಕವನ್ನು ಮಾಡ್ತಾ ಇರತಕ್ಕಂಥ ಒಬ್ಬ ತರುಣಿಯ ಸಾಲಭಂಜಿಕೆ ಶಿಲಾಬಾಲಿಕಾ ವಿಗ್ರಹ ಉಂಟು. ಆ ಶಿಲೆಯಲ್ಲಿ ಅವಳು ತಿರುಗ್ತಾ ಇದ್ದಾಳ, ಗಿರ್ರಂತ ತಿರುಗ್ತಾ ಇದ್ದಾಳ ಅಂತ ಅನಿಸುತ್ತೆ. ಆ ಡೈನಮಿಸಮ್ ಆ ರೀತಿಯಾಗಿ ಕಾಣಿಸುತ್ತೆ. ಶಿಲೆಯ ಸ್ಥಿತಿಸ್ಥಾಪಕತ್ವದಲ್ಲಿ, ಜಡತ್ವದಲ್ಲಿ, ಸ್ಟ್ಯಾಟಿಕ್ ಆದದ್ರೊಳಗೆ ಈ ಡೈನಮಿಕ್ ಮೂಮೆಂಟನ್ನು ತೋರಿಸ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ. ಹಾಗೆ ಮಾಡಬೇಕಾಗುತ್ತೆ. ಪದ್ಮಾ ಸುಬ್ರಹ್ಮಣ್ಯಂ ಅವರು ಅವರ ಬಾರೋ ಕೃಷ್ಣಯ್ಯ ಆ ಒಂದು ರಚನೆಯನ್ನು ಮಾಡುವಾಗ, ನಮ್ಮ ಕನಕದಾಸರ ರಚನೆಯನ್ನು ಕಡೆಗೆ ವಾಸ ಉಡುಪಿ ನೆಲೆಯಾದಿ ಕೇಶವನೇ ಎನ್ನುವಾಗ ಅವರು ಉಡುಪಿ ಕೃಷ್ಣ ತಿರುಗುವಂಥದ್ದನ್ನು ಮಾಡ್ತಾರೆ. ಅವರು ಮಾಡೋಕ್ಕಾದ್ಮೇಲಿಂದ ತುಂಬ ಜನ ಮಾಡಿದ್ರು, ಆದರೂ ಅವರು ಮಾಡದಂತೆ ಯಾರೂ ಮಾಡೋಲ್ಲ. ಅವರು ಕಾಲು ಜರುಗ್ತಾ ಇರೋದು ಕೂಡ ಗೊತ್ತಾಗ್ತಾ ಇರಲ್ಲ, ಯಾವುದೋ ತಿರುಗಣೆಯಿಂದ ತಿರುಗಿಸ್ತಾ ಇದ್ದಾರೇನೋ ಇಡಿಯನ್ನ ಅಂತ ಅನ್ನುವಂತೆ ಹಾಗೆ ತಿರುಗುತ್ತಾರೆ. ಕಣ್ಣುಗಳ ರೆಪ್ಪೆ ಕೂಡ ಆಡಿಸ್ದಂತೆ ಅದು ಮಾಡ್ತಾರೆ. ಅದು ಸ್ಟ್ಯಾಟಿಕ್ ಪಾಶ್ಚರ್, ಹಾಗೆ ತನ್ನ ಪ್ರಯತ್ನ ಇಲ್ಲದೆ ತಿರುಗುತ್ತು ಅಂತ ಮಾಡುವಂಥದ್ದು. ಆ ಶಿಲ್ಪದ್ದು ಒಂದು ಸೊಗಸಾದರೆ ಇವರ ನಾಟ್ಯ ಕಲ್ಪದ್ದು ಮತ್ತೊಂದು ಸೊಗಸು. ಇವೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಇರುವುದು ಇಷ್ಟನ್ನೇ ಬಳಸಿಕೊಂಡು ಎಲ್ಲವನ್ನೂ ಮಾಡಬೇಕು, ಬೇರೆ ದಾರಿ ಇಲ್ಲ. ಅದು ಮಾಡ್ತಾನೆ ಕವಿ. ಅವನು ಮಾಡಿದಷ್ಟು ಮಹಾಕವಿಯ ಕೌಶಲ ಎದ್ದೆದ್ದು ತೋರುತ್ತೆ. ವಾಯುಜ ಗೋಚರಾತೀತನಾದಾಗ ದಿಟ್ಟಿ ಸೋಲ್ತು ಕಣ್ಣು ಹೀಗೆ ನೋಡ್ತಾ ಇದ್ದವರು ಕಣ್ಣು ಸೋತು ಕೊರಳು ನೋವು ಬಂದು ಹಿಮ್ಮೆಟ್ಟಿ ನೋಡಿದರ್ ಓರ್ವರಂ ತಾಮೋರ್ವರ್ವರ್ಗೆ ಹೊಸ ಪರಿಚಯ ಮೆನಲ್ಕೆ. ಎಂಥ ಮಾತು ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವರೇ ಹನುಮಂತ ಆದಂತೆ ಅದನ್ನು ನೋಡ್ತಾ ಇದ್ದರು. ಈಗ ಬೇರೆಯ ಪ್ರಪಂಚ, ಬಾಹ್ಯ ಪ್ರಪಂಚ, ತಮ್ಮ ಜೊತೆಗಾರರ ಅರಿವು, ಸುಗ್ರೀವಾಜ್ಞೆಯ ಸ್ಮರಣೆ, ಅದರ ವಿಪರಿಣಾಮಗಳು, ಇವುಗಳೆಲ್ಲದರದ್ದು ಕಡೆ ಧ್ಯಾನ ಇದು ಬಂದಿದೆ. ತಿರುಗಿ ನೋಡಿಕೊಂಡು ನಾವಲ್ವಾ ನೀವಲ್ವಾ ಅಂತ ಹೊಸದಾಗಿ ಪರಿಚಯ ಮಾಡಿಕೊಳ್ತಾ ಇರೋ ರೀತಿಯಲ್ಲಿ ಆಗಿದೆ. ಒಂದು ಕಾವ್ಯ ಆ ರೀತಿಯಾದ ಗುಂಗನ್ನು ಕೊಡಬೇಕು. ಓದಿದರೆ 1 ವಾರ ನಿದ್ರೆ ಬರಬಾರ್ದು, ಇಲ್ಲದೇ ಅದು ಎಂಥದ್ದು ಕಾವ್ಯ. ಒಂದು 15 ದಿವಸ ಆ ಗುಂಗಿರಬೇಕು. ಆ ಲಹರಿ ಮತ್ತೆ ಬಂದು ಇಟ್ ಶುಡ್ ಲಿಂಗರ್ ಇನ್ ಅವರ್ ಹಾರ್ಟ್ಸ್. ಹಾಗಲ್ಲದೆ ಇದೇನು ಕಿಂಕವೇಸ್ತಸ್ಯ ಕಾವ್ಯೇನ ಕಿಂ ಕಾಂಡೇನ ಧನುಷ್ಮತಃ ಪರಸ್ಯ ಹೃದಯ ಭಿತ್ವ ನಗೂರ್ಣೈತಿಯ ಶಿರಃ. ಆ ಕವಿಯ ಕಾವ್ಯದಿಂದೇನು, ಆ ವೀರನ ಬಾಣದಿಂದೇನು, ಎದುರಾಳಿಯ ಹೃದಯಕ್ಕೆ ಹೊಕ್ಕು ನುಗ್ಗಿ ತಲೆಯನ್ನು ತೂಗಿಸ್ತೇ ಇದ್ದರೆ, ತಲೆಯನ್ನು ಜೋತು ಬೀಳಿಸ್ತೇ ಇದ್ದರೆ, ಆ ಮಾತಿಂದ ಆ ಬಾಣದಿಂದ ಏನು ಪ್ರಯೋಜನ ಅಂತ. ಪರಸ್ಯ ಹೃದಯ ಭಿತ್ವ 2 ಅರ್ಥ ಇದೆ. ಬಾಣ ಹೃದಯಕ್ಕೆ ನೆಟ್ಟು ತಲೆ ಜೋಲು ಬೀಳಿಸಿ ಸಾಯಿಸಬೇಕು. ಹಾಗೆ ಕವಿಯ ಮಾತು ಶ್ರೋತೃವಿನ ಹೃದಯವನ್ನು ಹೊಕ್ಕು ತಲೆಯನ್ನು ಅಹುದು ಅಂತ ತೂಗಿಸ್ತಾ ಇರಬೇಕಾಗುತ್ತೆ. ಆ ಗುಂಗು ಆ ಥರ ಇರಬೇಕು. ಬರೆಯುವವರೆಗೂ ಆ ರೀತಿಯಾದ ಗುಂಗು ಇರಬೇಕು. ಹಾಗಿಲ್ಲದೆ ಇದ್ದರೆ ಹೇಗೆ? ಆಮೇಲೆ ಅವರು ಹೇಳ್ತಾರೆ, ಕೌತುಕ ಸಮಾಧಿಯಿಂದೆಳ್ಚೆತ್ತು ಸುಗ್ರೀವ ಸೇನಾ ಸಮಷ್ಟಿ ಮರುವುಟ್ಟಲಾ ಮಹಿಮೆಯಂ ರಸಮಂ ಪರಾತ್ಪರವನ್ನು ಅನುಭವಿಸಿದ ಆತ್ಮರಿಗೆ. ರಸಾನುಭವ ಮಾಡಿದವರಿಗೆ ಪುನರ್ಜನ್ಮ ಪ್ರತಿ ಬಾರಿ ಬರ್ತಾ ಇರುತ್ತೆ ಅಂತ ನಿಜವಾದ ಮಾತನ್ನು ಹೇಳಿದ್ದಾರೆ. ಮರುವುಟ್ಟಲ ರಸಮಂ ಪರಾತ್ಪರವನ್ನು ಅನುಭವಿಸಿದ ಆತ್ಮರಿಗೆ ಅಂತ. ರಸಾನುಭವ ಆತ್ಮಾನುಭವ ಆದವರಿಗೆ ದ್ವಿಜತ್ವ ಸಿದ್ಧಿ. ಹಾಗಲ್ಲದೆ ಬರೀ ಜನವಾರ ಹಾಕ್ಕೊಂಡ್ರೆ ಬೆನ್ನವೇ ಅಷ್ಟೇ ಹೋಗುತ್ತೆ, ಇನ್ನೇನೂ ಆಗೋಲ್ಲ. ಪೆಟ್ಟಿಗೆ ಬಿಗಿದ ಕೈ ಸಿಕ್ಕಿಸ್ಕೊಳ್ಳೋಕೆ ಒಂದು ಕೀ ಬಂಚಾಗುತ್ತೆ, ಇನ್ನೆಂಥದ್ದು ಆಗೋದಿಲ್ಲ. ನಿಜವಾದ ರಸಸಿದ್ಧಿ ಅಂತಂದರೆ ಅದು ನವೋನವ್ಯವಾಗಿ ಭಾವನೆ ಬರ್ತಾ ಇರಬೇಕು.
ಆಮೇಲೆ ಹೇಳ್ತಾರೆ, ಮಹದ್ವ್ಯಕ್ತಿ ಸನ್ನಿಧಿಯೋ ಮಹತ್ಕಾವ್ಯ ಪರಿಚಯವೋ ಮಹಾರುದ್ರ ವೀಣಾ ಮಹದ್ಗಾನಾನುಭವವೋ ಮಹಾವಾನರನ ವನಧಿ ಲಂಘನವೋ ಭೇದಮೇಂ ಪುನರ್ಜನ್ಮ ವಹಿಸಲೆ ರಸಸ್ನಾತ ಚೇತನೆಗೆ. ಹನುಮಂತ ಹಾರಿದ್ದನ್ನು ನೋಡಿದ್ದು, ಒಂದು ಮಹಾಕಾವ್ಯವನ್ನು ಓದಿದ್ದು, ಮಹಾಗಾನವನ್ನು ಕೇಳಿದ್ದು, ಮಹಾವ್ಯಕ್ತಿಯ ಸಾನ್ನಿಧ್ಯವನ್ನು ಅನುಭವಿಸಿದ್ದು ಯಾವ ರೀತಿ ಬೇರೆ ಆಗುತ್ತೆ? ರಸಸಿದ್ಧಿ ಒಂದೇ, ಅದು ಗಾನವಾಗಲಿ, ನೃತ್ಯವಾಗಲಿ, ಚಿತ್ರವಾಗಲಿ, ವಾದಿತ್ರವಾಗಲಿ, ಶಿಲ್ಪವಾಗಲಿ, ಕಾವ್ಯವಾಗಲಿ, ಪ್ರಕೃತಿಯಾಗಲಿ, ಎಲ್ಲವೂ ಕಡೆಗೆ ಒಂದೇ ಆಗುತ್ತೆ ಆನಂದ. ಆ ಆನಂದದಲ್ಲಿ ವಿಗಲಿತ ವೇದ್ಯಾಂತರ ಭಾವ, ಸತ್ವೋದ್ರೇಕದ ಅಖಂಡತ್ವ, ಸ್ವಪ್ರಕಾಶಾನಂದ ಚಿನ್ಮಯತ್ವ ಅಂತ ವಿಶ್ವನಾಥ ಸಾಹಿತ್ಯ ದರ್ಪಣದಲ್ಲಿ ಹೇಳುವುದು ಇದನ್ನೇ. ಈ ಮಟ್ಟಕ್ಕೆ ಅವರು ತಂದು ನಿಲ್ಲಿಸ್ತಾರೆ. ಹನುಮಂತನ ಆ ಒಂದು ಗ್ರೇಟ್ ಫ್ಲೈಟ್ ಅಂತ ಯಾವುದಿದೆ, ಮಹಾ ಸಮುದ್ರೋಲ್ಲಂಘನ, ಅದು ಮಹತ್ಕಾವ್ಯಾನುಭವ, ಸಮಾಧಿ, ಮೋಕ್ಷ. ಮೇಲೆ ಸುತ್ತೆತ್ತಲುಂ ಕಣ್ಸೊಗಸಿಸುದು ಅಚಂಚಲ ಮಂಬರದ ನೀಲಿ. ಮೇಲೆ ಸುತ್ತೆತ್ತಲುಂ ಕಣ್ಸೊಗಸಿದುದು ಅಚಂಚಲ ಮಂಬರದ ನೀಲಿ. ಕೆಳಗೆ ದೂರದಿ ನೀರಧಿಯ ಚಂಚಲಾಂಚಲ ಮೃದುಲ ಲೀಲಿ. ಕೆಳಗೆ ದೂರದಿ ನೀರಧಿಯ ಚಂಚಲಾಂಚಲ ಮೃದುಲ ನೀಲಿ. ನಿರ್ವಿಕಲ್ಪದಿ ನಿರ್ಗುಣಾತ್ಮಮಂ ಸಾಧಿಪದ್ವೈತಿಯೋ ಯಸದನನಿಲಾತ್ಮಜಂ ಶೂನ್ಯಮಂ ಸೀಡಿ. ಗಾತ್ರ ಗೌರವದೆಳೆ ತಟಕೆ ಸಿಲ್ಕಿದ ಸಮೀಪದ ಮುಗಿಲ್ ಮೊತ್ತ ಮೊತ್ತಿತು ಮೆಮ್ಮೈಗೆ. ಮುಗಿಲ್ ಮೊತ್ತ ಮೊತ್ತಿತು ಮುಮ್ಮೈಗೆ. ಹತ್ತಿಯ ರಾಸಿ ಮಲಯ ನೆತ್ತಿಯಂ ಮುತ್ತಿತನೆ ಮೆತ್ತಿ. ಮೇನ್ವಾಯುತಾಟಸ್ಥ್ಯಮಂ ಬಿರುಗಾಳಿಗೊಳಿಸಿ. ಉರುವ ಜವಕೆ ಚದುರಿದುದು ಗೆಂಟರೊಳಿದ್ದ ಜೀಮೂತ ಸಂದೋಗ ಮಳ್ಕಿ. ತೋಳ ಮೆರಗಿದ ಬಂದೆಯಂತೆ ಸಖ್ಯ ಪಂಕ್ತಿಯ ಗಿರಿಗಿರಿಯ ನಡುವಣ ಕಂದರದ ಸಂಧಿಯೊಳ್ ಮುಂಗಾರ್ ಮೊದಲ ಗಾಳಿ ನುಗ್ಗಿ ಭೋರ್ಗರೆವಂತೆ ಭರ್ಜಿಸಿತು ಘೋರಾನಿಲಂ. ಮರುತ್ಸುತನೊಡಲ ತೊಡೆಯ ಮೆಂಟೋಳ್ಗಳ ಮೊದಲ ಕುಣಿವಿರ್ಕೆ ಇರ್ಕಟ್ಟಿನೋಳ್ ದಾಳಿಟ್ಟು. ವೇಗ ಸಂಜಾತ ಜಂಜಾವಾತ ಘಾತಕ್ಕೆ ತತ್ತರಿಸುವುದು. ವೇಗ ಸಂಜಾತ ಜಂಜಾವಾತ ಘಾತಕ್ಕೆ ತತ್ತರಿಸುದೆಲದುದಲೆ ಎಲೆಯುರ್ಕಿ. ವಿಕ್ಷುಬ್ಧ ಸಾಗರದ ಫೇನಮಯ ನೀಲಿಮಯ ವೃಂದ್ರವರ್ತುಲ ವಕ್ಷ ವಿಸ್ತಾರಂ. ರಂಜಿಸಿದ ಗಿಮ ಸಮಯದ ಪರಾಕ್ನ ರವಿರೋಚಿ ಹನುಮಂತ ದೇವನಾಯತ ದೀರ್ಘಮಾಯೋಜನ ಕತಿಯ ಬೃಹತ್ತನು ಛಾಯೆ ಕಂಪಿಸುವ ಕಡಲ್ಲೂರ್ಮಿ ಮಾಲೆಗಳೊಡಲ ವಿಸ್ತೀರ್ಣಮಂ ಕುಡಿಸುತ್ತ ಉಗಮಿಸಿದುದು ತನ್ನ ಮಾತೃಕೆಯ ಮೃತ್ಯುಜವಮಂ. ಪಡಗಣಾಸೆಯಿಂ ತೆಂಕಣಗೆರಗುವವೋಲ್. ಪಡಗಣಾಸೆಯಿಂ ತೆಂಕಣಗೆ ಎರಗುವ ಉಳ್ಕೆಯೋ. ಉತ್ತಮಾಲಂಕೆ ಗಂತಕ ಶಂಕೆ ತಾನಾಯಿತು. ಹರೀಶ್ವರಂ ತಾನೆತ್ತ ಚಲಿಸಿದೊಡತ್ತಲಳ್ಳೆ ಸಡೆತುದು ಕಡಲ್ ನೀರ್ ಗಣಿವೆಯಪ್ಪವೋಲ್. ತೆರೆಯ ಗಿರಿ ಏಳ್ವಗೋಲ್. ವೀಚಿ ವೀಚಿಯ ನೌವಳಿಸಿ ಕಡೆದ ತುಂತುರು ಮಂಜು ಸಿಡಿದುದ ಮುಗಿಲಾಗಿ ಮುಗಿಲೆಡೆಗೆ ಮೇಲೆ. ಆ ಮುಗಿಲ್
ಹಿರಮರೀಚಿಯ ವರ್ಣತಂತ್ರದಿಂ ಇಂದ್ರ ಚಾಪದ ಮಂಜುರಾಗದಿಂ ರಂಜಿಸುತ್ತೆ ಸಿಂಗರಿಸಿದುದು ಯಶ ಪರಿವೇಶದೋಲ್ ವಾಯುಜನ ರೋಮಾಂಗಮಂ ನಟ್ಟು ನೋಡಿದರೆ ನಲ್ ಪೆರ್ಚುಗೆ ಸುರರು ನಟ್ಟು ನೋಡಿದರೆ ನಲ್ ಪೆರ್ಚುಗಯದೇ ನಾ ಮಹತ್ಕಾರ್ಯ ನಿಷ್ಠಂಗೆ ಪೆರ್ಚುಗಯದೇ ಆ ಮಹತ್ಕಾರ್ಯ ನಿಷ್ಠಂಗೆ. ಕೆಳಗೆ ವಾನರರು ಹನುಮಂತನ ಕಂಡದ್ದು ಹೇಳಿದ್ರು. ಇನ್ನು ಹನುಮಂತ ಮೇಲಿಂದ ಹಾರುವಾಗ ಅವನಿಗಾದ ಅನುಭವ ಏನು, ಅದು ಹೇಗಿತ್ತು ಅಂತಾರೆ. ಕ್ಯಾಮ್ರಾನೊಂದು ಕಡೆ ಕೆಳಗಡೆ ಇಟ್ಟು ನೋಡಿಸ್ತಾರೆ, ಇನ್ನೊಂದು ಸರ್ತಿ ಮೇಲಿಟ್ಟು ನೋಡಿಸ್ತಾರೆ, ಎಷ್ಟೆಲ್ಲ ಮಾಡಿಸ್ತಾರೆ. ನಮ್ಮ ಸಿನಿಮಾ ತೆಗೆಯುವಾಗ ಒಂದು 2 ನಿಮಿಷದ ಶಾರ್ಟ್ಗೆ ಒಂದು 4-5 ಗಂಟೆ ಕಷ್ಟಪಟ್ಟಿರಬೇಕಾಗುತ್ತೆ. ಕ್ಯಾಮ್ರಾದವರು, ಲೈಟ್ ಬಾಯ್ಗಳು, ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಆ್ಯಕ್ಟರ್ಗಳು ಎಲ್ಲ ಒಂದು ಮಹಾ ಸಾಮ್ರಾಜ್ಯವೇ ಅದು. ಹಾಗೆ ಕವಿ ಕೂಡ ಎಷ್ಟೆಷ್ಟು ರೀತಿಯಿಂದ ಯೋಚನೆ ಮಾಡಿರ್ತಾನೆ, ಅದು ನಮಗೆ ಅಖಂಡವಾಗಿ ಕಾವ್ಯದಲ್ಲಿ ಕಾಣಿಸುತ್ತೆ. ಮೇಲೆ ಸುತ್ತಲೆತ್ತಲು ಕಣ್ಣಿಗೆ ಸೊಗೈಸಿದುದು ಅಚಂಚಲಂ ಅಂಬರದ ನೀಲಿ. ಸುತ್ತಲೂ ಆಕಾಶದ ಅತ್ಯದ್ಭುತವಾದಂಥ ನೀಲಿ, ಕೆಳಗೆ ದೂರದಲ್ಲಿ ಸಮುದ್ರದ ಚಂಚಲಾಂಚಲ ಮೃದುಲ ನೀಲಿ, ಅಲೆಯ ಅಲ್ಲಾಡುವಿಕೆಯ ತುದಿಯಲ್ಲಿರ್ತಕ್ಕಂಥ ನೀಲಿ. ನಿರ್ವಿಕಲ್ಪದಿ ನಿರ್ಗುಣಾತ್ಮಮಂ ಸಾಧಿಪ ಅದ್ವೈತಿ ಓಲೆಸೆದನ ಅನಿಲಾತ್ಮಜಂ. ನಿರ್ವಿಕಲ್ಪ, ನಿರೀಹವಾದಂಥ ನಿರಂಜನವಾದ ಸ್ಥಿತಿಯಲ್ಲಿ ಅದ್ವೈತವನ್ನು ಸಾಧಿಸುವ ಯೋಗಿಯಂತೆ ಅವನು ತೋರ್ತಾ ಇದ್ದಾನೆ. ಈ 2 ನೀಲಿಗಳು ಒಂದೇ ಆಗಿ ತೋರ್ತಾ ಇವೆ, ಅದರ ನಡುವೆ ಅವನಿದ್ದಾನೆ. ಎಲ್ಲ ಅಭೇದ ದೃಷ್ಟಿ ಬರ್ತಾ ಇದೆ. ಅವನು ಶೂನ್ಯವನ್ನು ಸೀಳಿಕೊಂಡು ಹೋಗ್ತಾ ಇದ್ದಾನೆ ಅಂತ ಇಲ್ಲಿ ಒಂದು ಧ್ವನಿ ಉಂಟು. ಬೌದ್ಧರು ಶೂನ್ಯವಾದವನ್ನು ಪ್ರತಿಪಾದನೆ ಮಾಡಿದವರು, ವೇದಾಂತಿಗಳು ಪೂರ್ಣವಾದ. ಬ್ರಹ್ಮವಾದ ವೇದಾಂತಿಗಳದಾದರೆ ಬೌದ್ಧರದು ಶೂನ್ಯವಾದ ಅಂತ. ವಸ್ತುತಃ 2 ಒಂದೇನೆ. ಶೂನ್ಯ ಅನ್ನುವುದು ಆ ಬ್ರಹ್ಮವಸ್ತುವನ್ನು ಬಾಯಿಬಿಟ್ಟು ಹೀಗೆ ಅಂತ ಹೇಳೋಕ್ಕಾಗೋಲ್ಲ ಅನ್ನೋ ದೃಷ್ಟಿಯಿಂದ. ಬುದ್ಧ ಜಗನ್ಮಿಥ್ಯಾತ್ವವನ್ನು ಒತ್ತಿ ಹೇಳದಷ್ಟು ಬ್ರಹ್ಮಸತ್ಯತ್ವವನ್ನು ಒತ್ತಿ ಹೇಳಲಿಲ್ಲ. ಶಂಕರರು ಬ್ರಹ್ಮಸತ್ಯತ್ವವನ್ನು ಒತ್ತಿ ಹೇಳಿದರು. ಅದರಿಂದಾಗಿ ದೃಷ್ಟಿಭೇದ ಬಂದದ್ದಷ್ಟೇ, ಇನ್ನೇನೂ ಅಲ್ಲ. ಅದು ಬೇರೆಯೇ ವಿಷಯ. ಕೇವಲ ಅದನ್ನು ಜ್ಞಾಪಕ ಇಟ್ಟುಕೊಂಡ್ರೆ ಆ ಶೂನ್ಯವಾದದ ಪ್ರಖರವಾದ ಪ್ರತಿಪಾದನೆಯ ಅತಿರೇಕವನ್ನು ಸೀಳಿಕೊಂಡು ಅದ್ವೈತಿ ಸಾಗಿದಂತೆ ಎನ್ನುವ ಒಂದು ಧ್ವನಿಯನ್ನು ಇಲ್ಲಿಟ್ಟುಕೊಂಡು ಮಾಡಬಹುದು. ಕುವೆಂಪು ಅವರು ವಿವೇಕಾನಂದರ ಮತ್ತು ಶ್ರೀರಾಮಕೃಷ್ಣ ಪರಮಹಂಸರ ಪರಂಪರೆಯ ಅದ್ವೈತವನ್ನು ಒಪ್ಪಿಕೊಂಡವರಲ್ವ. ಗಾತ್ರ ಗೌರವವನ್ನು ಎಳೆತಟಕ್ಕೆ ಸಿಲುಕಿಸಿದ ಸಮೀಪದ ಮುಗಿಲ್ ಮೊತ್ತಿತು ಮೊಮ್ಮೈಗೆ. ಮೋಡಗಳು ಬಂದು ಇವನನ್ನು ಅಪ್ಪಿಕೊಳ್ತಾ ಇವೆ, ಅದನ್ನು ಇವನು ಹಾಗಾಗಿ ತಳ್ಳುಕೊಂಡು ಹೋಗ್ತಾ ಇದ್ದಾನೆ. ಅದು ಹೇಗೆ ತಳ್ಳುಕೊಂಡು ಹೋಗ್ತಾ ಇದೆ ಅಂದರೆ ತೋಳ ಮೆರಗಿದ ಕುರಿಯ ಮಂದೆಯ ಹಾಗೆ. ತೋಳ ಬಂದು ಎರಗಿದರೆ ಕುರಿ ಮಂದೆ ಹೇಗೆ ಚೆಲ್ಲಾಪಿಲ್ಲಿ ಆಗುತ್ತೋ ಹಾಗೆ ನೋಡಿ. ಆ ಕುರಿ ಮಂದೆ ಬೆಳ್ಳಗೆ ತುಪ್ಪಟದಿಂದ ತುಂಬಿಕೊಂಡು ಗುಂಪಾಗಿ ಹೇಗಿರುತ್ತೆ, ಕುರಿ ಮಂದೆ ಅಂತೀವಲ್ಲ, ಒಂದರಿಂದ ಒಂದು ಒತ್ತೊತ್ತಿಗೆ ಇರುತ್ತೆ. ಆ ರೀತಿಯಲ್ಲೇ ಈ ಹನುಮಂತನನ್ನು ಆವರಿಸಿಕೊಳ್ತಕ್ಕಂಥ ಮೋಡದ ಗುಂಪು ಇದ್ದರೆ ತೆರೆಯಾಗಿ ಸುಳಿಯಾಗಿ ಪರೆಯಾಗಿ ಬರ್ತಾ ಇರತಕ್ಕಂಥ ಮೋಡವನ್ನು ತಳ್ಳಿಕೊಂಡು ಹೋಗ್ತಾ ಇದ್ದಾನೆ. ಅವನು ನುಗ್ಗುವಿಕೆ ಇದೆಯಲ್ಲ, ತೋಳನ ನುಗ್ಗುವಿಕೆ ಇದ್ದಂತೆ, ತೋಳನ ಹಾರು ಬೀಸು ಯಾವ ಥರ ಇರುತ್ತೆ ಹಾಗೆ. ಮತ್ತು ಅವನು ಹೋಗ್ತಾ ಇದ್ದರೆ ಇನ್ಯಾವ ರೀತಿ ಇತ್ತು, ಸಹ್ಯ ಪಂಕ್ತಿಯ ಗಿರಿಯ ನಡುವಣ ಕಂದರದ ಸಂಧಿಯೋಳ್ ಮುಂಗಾರ ಮೊದಲ ಗಾಳಿ ನುರ್ಗಿ ಭೋರ್ಗೆರವಂತೆ ಗರ್ಜಿಸಿತು ಘೋರಾನಿಲಂ ಮರುತ್ಸುತನ ಒಡಲ ತೊಡೆಯ ತೋಳ್ಗಳ ಮೊದಲ ಕಣಿವೆ ಇರ್ಕಟ್ಟಿನೋಳ್ ದಾಳಿಟ್ಟು. ಅವನ ಕಾಲುಗಳ ನಡುವೆ, ಕೈಗಳ ನಡುವೆ, ಕೊರಳಿನ ನಡುವೆ, ಕಿವಿಯ ನಡುವೆ ಗಾಳಿ ಸುಯಿ ಅಂತ ತೂರಿಕೊಂಡು ಹೋಗೋದು ಹೇಗಿತ್ತು ಅಂದರೆ, ಮಳೆಗಾಲ ಮೊದಲಿನಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯ ನಡುವೆ ಬೆಟ್ಟಗಳ ನಡುವೆ ಹೇಗೆ ಸುಳಿಗಾಳಿ ಬೀಸಿಕೊಂಡು ಹೋಗುತ್ತೋ ಹಾಗಿತ್ತು ಅಂತ. ಮಳೆಗೆ ಮೊದಲು ಗಾಳಿ ಬರುತ್ತಲ್ಲ, ಅದನ್ನು ಆ ಮಹಾನುಭಾವರು ಎಷ್ಟು ನೋಡಿ ಅನುಭವಿಸಿದ್ರೋ, ಮೈ ತುಂಬಿಕೊಂಡಿದ್ರೋ. ಇಲ್ಲದೇ ಇದ್ರೆ ಇವೆಲ್ಲ ಬರೋಕ್ಕೆ ಸಾಧ್ಯ. ಆ ಅಗಾಧವಾದ ವಿಸ್ತಾರ ಸಹ್ಯಾದ್ರಿ, ಆ ಗಾಳಿ ಬರುವಂಥ ವೇಗ, ಅದರ ಜೊತೆಗೆ ಹನುಮಂತನ ಶರೀರ ಸಂಯೋಗ, ಇದನ್ನು ಗಮನಿಸಿಕೊಂಡು ನೋಡಿರಬೇಕು. ವೇಗ ಸಂಜಾತ ಜಂಜಾವಾತ ಘಾತಕ್ಕೆ ತತ್ತರಿಸುತ್ತಾ ಅಲೆದುದು ಅಲೆಯೂರ್ಕಿ ವಿಕ್ಷುಬ್ಧ ಸಾಗರದ ಫೇನ ನೀಲಿಮೆಯ ರುಂದ್ರ ವರ್ತುಲ ವಕ್ಷ ವಿಸ್ತಾರಮಂ. ಆ ಗಾಳಿ ಸಮುದ್ರದ ಮೇಲೆ ಬಂದು, ಸಮುದ್ರದ ಮೇಲೆ ಸಾಮಾನ್ಯವಾಗಿ ಒಂದು ರೀತಿಯಾದ ಗಾಳಿ ಬೀಸ್ತಾ ಇದ್ದದ್ದು, ಈಗ ಹನುಮಂತ ಬೆಟ್ಟಗಳ ಗುಂಪಿನಂತೆ ಅವನು ಹೋಗ್ತಾ ಇದ್ದರೆ ಸಹ್ಯಾದ್ರಿ ಶ್ರೇಣಿಯಂತೆ. ಸಹ್ಯಾದ್ರಿ ಶ್ರೇಣಿ 3000 ಕಿಲೋಮೀಟರ್ ಉದ್ದ ಇದೆ. ಹಾಗೆ ಅಷ್ಟು ಅಗಾಧ ವಿಸ್ತಾರವಾಗಿ ಹೋದರೆ ಆ ಗಾಳಿಗೆ ಇಂಬ್ಯಾಲೆನ್ಸ್ ಆಗಿ ಆ ಏರೋಡೈನಮಿಕ್ ಸ್ಟ್ರಕ್ಚರೇ ಬದಲಾಗಿ ಸಮುದ್ರ ಅಲೆ ಏಳುವ ಜಾಗದಲ್ಲಿ ಏಳಬಾರದ ಜಾಗದಲ್ಲಿ ಎದ್ದು ಏನೇನೋ ರೀತಿಯಲ್ಲಿ ಒಂದು ಸುನಾಮಿಯ ರೀತಿ ಅದರ ವಿಭ್ರಾಂತಿ ಆಗ್ತಾ ಇತ್ತು ಅಂತ ಕವಿ ವರ್ಣಿಸ್ತಾರೆ.
ಆಮೇಲೆ ಹಿಮ ಸಮಯದ ಅಪರಾಹ್ನ ರವಿರೋಚಿ, ಸೂರ್ಯ ಕಾಂತಿ ಅಪರಾಹ್ನದ ಕಾಂತಿಯನ್ನು ತರ್ತಾ ಇದ್ದಾನೆ. ಹನುಮಂತನ ದೊಡ್ಡ ಮೋಡದಂತಿರುವ ಅವನ ಗಾತ್ರ ನೆರಳನ್ನು ಬೇರೆ ಉಂಟು ಮಾಡ್ತಾ ಇದೆ. ಕೆಲವು ಕಡೆ ಸಂಧ್ಯಾಕಾಲವನ್ನು ತೋರಿಸಿದಂತೆ ಇದೆ. ಹನುಮಂತ ದೇವನಾಯತ ದೀರ್ಘಮ ಯೋಜನ ತತಿಯ ಬೃಹತ್ ತನುಚ್ಛಾಯೆ ಕಂಪಿಸುವ ಕಡಲೂರ್ಮಿ ಮಾಲೆಗಳ ಒಡಲ ವಿಸ್ತೀರ್ಣಮಂ ಗುಡಿಸುತ್ತಾ ಅನುಗಮಿಸಿದುದು. ಅಲೆಗಳನ್ನು ಗುಡಿಸಿಕೊಂಡು ಹೋಗ್ತಾ ಇರುವಂತೆ ಕಾಣಿಸ್ತಾ ಇತ್ತು ಆ ಮೈಯೆ. ಇಲ್ಲಿ ಕಡಲ್ ಊರ್ಮಿ ಮಾಲೆಗಳ ಮಾಲೆಗಳು ಒಂದಲೆ ಅಲ್ಲ, ಅಲೆಗಳ ಗುಂಪು ಶ್ರೇಣಿಯಾಗಿ ಬರ್ತಾ ಇದ್ವು ಅಂತ ಕವಿ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಉತ್ತರದಿಂದ ದಕ್ಷಿಣದ ಕಡೆಗೆ ಒಂದು ಉಲ್ಕೆ ಮೀಟಿಯಾರ್ ಅಂದರೆ ಆಕಾಶದಿಂದ ಉದುರ್ತಕ್ಕಂಥ ಆಕಾಶಕಾಯ, ಉಲ್ಕೆ ಅಂತ ಸಂಸ್ಕೃತ ಕನ್ನಡದಲ್ಲಿ ಕರಿತೀವಿ. ಆ ಉಲ್ಕೆ ಒಂದು ಮಹಾವೇಗದಿಂದ ಬರ್ತಾ ಇದೆ ಅಂತ. ಉಲ್ಕೆಯ ಪಾತ ಅಪಶಕುನ, ಅದು ದಕ್ಷಿಣದ ಕಡೆಗೆ ಅಂದರೆ ಲಂಕೆಯ ಕಡೆಗೆ ಉತ್ತರದಿಂದ ಬರ್ತಾ ಇದೆ. ಅದೊಂದು ಅಪಶಕುನದಂತೆ ಉಲ್ಕೆ ಧಗಧಗಿಸ್ತಾ ಬರುತ್ತೆ. ಆ ಥರ ಬರ್ತಕ್ಕಂಥ ಮೀಟಿಯಾರಿಕ್ ಮೆಟಲ್ಸ್ ಅಂತ ಕರೀತಾರೆ. ಭೂಮಿಯಲ್ಲಿ ಸಿಗದೇ ಇರತಕ್ಕಂಥ ಕೆಲವು ಲೋಹಗಳೆಲ್ಲ ಅಲ್ಲಿ ಸಿಗುತ್ತವೆ ಅಂತ. ಮತ್ತು ಅದರ ಭಾರವೂ ಹೆಚ್ಚು, ಬೆಲೆಯೂ ಹೆಚ್ಚು, ಉರಿಕೊಂಡು ಬರ್ತಾ ಇರುತ್ತೆ. ಕೆಲವೊಮ್ಮೆ ಆಕಾಶದಲ್ಲಿ ನಮಗೆ ನೋಡುವಾಗ ಯಾವುದೋ ಒಂದು ಬೆಂಕಿಯ ಕಣ ಕಿಡಿ ಅಲ್ಲಿಗೆ ಬೀಳ್ತಾ ಇರುವಂತೆ, ಹಾರ್ತಾ ಇರುವಂತೆ ಕಾಣಿಸುತ್ತೆ. ಅವೆಲ್ಲ ಉಲ್ಕೆಗಳೇನೆ. ಸಣ್ಣ ಪುಟ್ಟ ಅಂತೆಲ್ಲ ಉಂಟು. ಕೆಲವು ಉಲ್ಕೆಗಳಂತೂ 1 ಮೈಲಿಗೂ ಹೆಚ್ಚು ವ್ಯಾಸ, ಡಯಾಮೀಟರ್ ಇರ್ತಕ್ಕಂಥವು ಅಂತೂ ಕೂಡ ಸಂಶೋಧಕರು ನೋಡಿ ಹೇಳ್ತಾರೆ. ಆ ರೀತಿಯಾದ ಉಲ್ಕೆಯ ಪಾತ ಎಂಬಂತೆ ತೋರ್ತಾ ಇತ್ತು. ಮತ್ತು ನೋಡಿ, ಇನ್ನೂ ವಿಶೇಷವಾಗಿ ವರ್ಣಿಸ್ತಾರೆ. ತಾನು ಎತ್ತ ಚಲಿಸಿದೊಡೆ ಅತ್ತಳಿಗೆ ಸೆಡೆತುದು ಕಡಲ್ ನೀರು ಗಣಿವೆ ಎಪ್ಪವೋಲ್. ಅವನು ಯಾವ ಕಡೆಗೆ ಹೋದರೆ ಆ ಫೋರ್ಸಿನ ಕಾರಣ ಸಮುದ್ರದ ನೀರಿನಲ್ಲಿ ಒಂದು ಕಣಿವೆ ಆಗ್ತಾಯಿತ್ತು, ನೀರು ಕಣಿವೆ. ಒಂದು ದೊಡ್ಡ ಕೊರಕಲು, ಕೊಲೆರಡೋ ನದಿ ಕೊರಕೊಂಡು ಬಂತಲ್ಲ, ನಾವು ನೋಡ್ತೀವಿ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಅಮೆರಿಕಾದಲ್ಲಿ, ಆ ಥರದ ಒಂದು ಕೊರಕಲು ಆಗ್ತಾ ಇತ್ತು. ಅವನ ಮೋಸೆಸ್ ವಿಮೋಚನ ಕಾಂಡ ಎಕ್ಸೋಡಸ್ನಲ್ಲಿ ಸಮುದ್ರವನ್ನು ಸೀಳಿಕೊಂಡು ದಾರಿ ಮಾಡಿಕೊಂಡು ರೆಡ್ ಸಿ, ಕೆಂಪು ಸಮುದ್ರವನ್ನು ಸೀಳಿಸಿಕೊಂಡು ಈಜಿಪ್ಟ್ನಿಂದ ಬ್ಲೆಸ್ಡ್ ಲ್ಯಾಂಡ್ ಅಂತ ಯಾವುದಿದೆ ಆ ಒಂದು ಜಾಗಕ್ಕೆ, ಅಂದರೆ ಇವತ್ತಿನ ಇಸ್ರೇಲಿಗೆ ತನ್ನ ಜನವನ್ನು ಕರ್ಕೊಂಡು ಬಂದ್ರಲ್ಲ, ಹಾಗೆ ಸಮುದ್ರ ಸೀಳಿದಂತೆ ಆಯಿತು. ಕೆಲವು ಕಡೆಗೆ ಕಣಿವೆ, ನೀರ್ಗಣಿವೆ ಬಂದಂತೆ, ಮತ್ತು ಇನ್ನೊಂದು ಕಡೆಗೆ ತೆರೆಯ ಗಿರಿ ಏಳುವಂತೆ. ಈ ನೀರು ಇಷ್ಟು ಆಳಕ್ಕೆ ಕೆಳಗೆ ಹೋಗಿದ್ದಕ್ಕೆ ಇನ್ನೊಂದು ಕಾಂಪನ್ಸೇಷನ್ ಬೇಕಲ್ಲ, ಮತ್ತೊಂದು ಕಡೆ ಬೆಟ್ಟದಂತೆ ಇನ್ನೊಂದು ಏಳ್ತು ಅಂತ. ಇದು ಸುನಾಮಿಯ ಪರಿಣಾಮ ತಾನೆ. ಆ ರೀತಿಯಾಗಿ ಆಗ್ತಾ ಇತ್ತಂತೆ. ಮತ್ತು ಆ ನೀರು ಎದ್ದು ಭೋರ್ಗರಿಯುವಂಥ ಅಲೆಗಳು, ಬೆಟ್ಟದಂಥ ಅಲೆಗಳು ಎದ್ದದ್ದಲ್ಲದೆ ಅವು ಇನ್ನೂ ಆಕಾಶಕ್ಕೆ ಚಿಮ್ಮು ಸಣ್ಣ ಸಣ್ಣ ಹನಿಗಳಾಗಿ ತುಂತುರಾಗಿ, ಆ ತುಂತುರು ಮಂಜಿನಂತೆ ಆಗಿ, ಇಬ್ಬನಿಯಂತೆ ಆಗಿ, ಅದರ ಮೂಲಕ ಸೂರ್ಯಕಿರಣಗಳು ಹಾಯ್ದು ನೂರಾರು ಸಾವಿರಾರು ಇಂದ್ರಚಾಪಗಳು ಬಂದು ಅವೆಲ್ಲ ಕೂಡ ಹನುಮಂತನ ಯಶಃಪರಿವೇಶದಂತೆ, ಕೀರ್ತಿಯ ಪ್ರಭಾವಳಿಗಳಂತೆ ಕಾಣಿಸ್ತಾ ಇತ್ತು. ಅದನ್ನು ನೋಡಿ ದೇವತೆಗಳು ಸಂತೋಷಪಟ್ಟರು. ಅಂದರೆ ಅದನ್ನು ನೋಡಿ ಹನುಮಂತನಿಗೇನೂ ಇಲ್ಲ ಸಂತೋಷ. ನಿರ್ವಿಕಲ್ಪ ನಿರಂಜನ ನಿರೀಹನಾದವನಿಗೆ ಯಾವ ಮೋಹ, ಯಾವ ದಾಹ ಏನೂ ಇಲ್ಲ ಅಂತ ಕವಿ ವರ್ಣಿಸ್ತಾರೆ. ಇಲ್ಲಿಗೆ ಇವತ್ತಿನ ಭಾಗ ಮುಗಿಸಿ ಮಂಗಳಕ್ಕೆ ಬರೋಣ. ಲೋಕಲೋಕಂಗಳಂ ಸೃಜಿಸಲ್ ಅನಾದಿ ಕವಿ, ತನ್ನ ಲೀಲಾ ಲೋಕಲೋಕಂಗಳಂ ಸೃಜಿಸಲ್ ಅನಾದಿ ಕವಿ, ಪರಮ ಪುರುಷೋತ್ತಮಂ ಸರ್ವೇಶ್ವರಂ ಬೇರೆ ಬೇರೆಯ ವಿಶ್ವ ಕವಿಗಳಂ ಬ್ರಹ್ಮರ್ಗಳಂ ನಿರ್ಮಿಪೋ. ನಮ್ಮಿ ಚತುರ್ಮುಖ ಜಗತ್ಕರ್ತೃತಾಂ ತನ್ನ ಲೀಲೆಯ ಕಾವ್ಯ ಸತ್ತೆಯ ಬೃಹತ್ ಕೃತಿಗಳು ಸೃಷ್ಟಿಸೆ ವಸುಂಧರೆಯೊಳ್ ಅಂತೆಯೇ ಕವೀಂದ್ರರ್ಕಳಂ ಪುಟ್ಟಿಪಂ. ವಸುಂಧರೆಯೊಳಂತೆಯೇ ಕವೀಂದ್ರರ್ಕಳಂ ಪುಟ್ಟಿಪಂ.